ಆಕಾಶವಾಣಿ ಮಡಿಕೇರಿ. ನೆನಪಿನ ಬುತ್ತಿ. ಮೂವತ್ತಾರು ವರ್ಷಗಳ ಕಾಲ ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಪಿ ಆನಂದನ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಮಾತುಕತೆಯಲ್ಲಿ ಎಂ ಶಕುಂತಲಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ನೆನಪಿನ ಬುತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೋತೃಗಳೇ, ಯಾವುದೇ ವ್ಯಕ್ತಿ ಸರ್ಕಾರಿ ಹುದ್ದೆಯಲ್ಲಿ ಇದ್ದು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಅಂಕಿಗನುಗುಣವಾಗಿ ನಿವೃತ್ತಿ ಹೊಂದುವುದು ಸಹಜ. ನಿವೃತ್ತಿ ವಯಸ್ಸು ತಲುಪುತ್ತಿದ್ದ ಹಾಗೆಯೇ ಯಾರಿಗೇ ಆಗಲಿ ನಾನು ಸೇವೆ ಸಲ್ಲಿಸಿದಂತಹ ಸಂಸ್ಥೆಯನ್ನು ಬಿಟ್ಟು ಹೋಗುವಾಗ ಹೇಗೆಯೇ ನಾವು ಅಗಲುವುದು ಅನ್ನೋದು ನೋವು ಇದ್ದೇ ಇರುತ್ತೆ. ಇಂತಹ ಅನುಭವ ಉಳ್ಳಂತಹ ಎಷ್ಟೋ ಶ್ರೋತೃಗಳು ಇವತ್ತಿನ ನೆನಪಿನ ಬುತ್ತಿಯನ್ನು ಕೇಳ್ತಾ ಇರಬಹುದು. ತಾವು ಕೂಡ ಆ ಬುತ್ತಿಯಲ್ಲಿ ಸಿಹಿ ಕಹಿ ನೆನಪುಗಳನ್ನು ಇಟ್ಕೊಂಡಿರಬಹುದು. ಒಂದಲ್ಲ ಒಂದು ದಿನ ನಿವೃತ್ತಿ ಬದುಕನ್ನು ನಾವು ಸ್ವೀಕರಿಸಲೇಬೇಕು ಸರ್ಕಾರಿ ಹುದ್ದೆಯಲ್ಲಿ ಇರುವಾಗ ಅಂತ ಅನ್ನುವಾಗ ನಮಗೆ ಸಹಜವಾಗಿ ನೋವಾಗುವುದು ನಿಜ ತಾನೆ. ಹಾಗೆಯೇ ಇಂದಿನ ನೆನಪಿನ ಬುತ್ತಿ ವಿಶೇಷ ಕಾರ್ಯಕ್ರಮದ ಅತಿಥಿ ನಮ್ಮೆಲ್ಲರ ಹೆಮ್ಮೆಯ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಅಧಿಕಾರಿ. ಯಾರು ಅಂತ ತಮ್ಮೆಲ್ಲರಿಗೆ ಗೊತ್ತಿರಬಹುದು ಹೆಸರಿನ ಮುಖಾಂತರ. ಅಭಿಯಂತರ ವಿಭಾಗದ ಸಹಾಯಕ ಅಭಿಯಂತರರಾದ ಶ್ರೀಯುತ ಪಿ ಆನಂದನ್ ಅವರು ಸುದೀರ್ಘ 36 ವರ್ಷಗಳ ಕಾಲ ನಿರಂತರವಾಗಿ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಇಂದು ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಈ ತಿಂಗಳಲ್ಲಿ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಅವರು ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಬನ್ನಿ, ಅವರ ನೆನಪಿನ ಬುತ್ತಿಯಲ್ಲಿ ಏನೆಲ್ಲ ಇದೆ, ಏನೆಲ್ಲ ಸಂಗ್ರಹಿಸಿದ್ದಾರೆ ಅನ್ನುವಾಗ ನಾವು ತಿಳಿದುಕೊಳ್ಳೋದಕ್ಕೆ ಕುತೂಹಲ ಅಲ್ವಾ? ಬನ್ನಿ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಮೂಲತಃ ನೀವು ಯಾವ ಊರಿನವರು ಅಂತ ಪರಿಚಯ ಮಾಡಿಕೊಡುವ ಮುನ್ನ ಇಂದು ನೀವು ಸೇವೆ ಸಲ್ಲಿಸಿದಂತಹ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಅತಿಥಿಯಾಗಿದ್ದೀರಿ. ಏನು ಅನ್ನಿಸ್ತಾ ಇದೆ ಸರ್? ಒಂದು ಸ್ಪೆಷಲ್ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಒಂಥರ ಒಂದು ಫೀಲಿಂಗ್ ಬರ್ತಾ ಇದೆ ಮನಸ್ಸಲ್ಲಿ. ನಿಜವಾಗಿ ಕೂಡ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಭಾವುಕತೆಯೂ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಾಗಿ ಆ ಭಾವುಕತೆ? ಯಾಕೆಂದರೆ ನಾನು ತುಂಬ ಜನರನ್ನ ರೆಕಾರ್ಡ್ ಮಾಡಿಸುವಾಗ ನೋಡಿಕೊಂಡು ಟೆಕ್ನಿಕಲ್ ಸೈಡ್ ಸಪೋರ್ಟ್ ಮಾಡ್ತಾ ಇತ್ತು. ಈ ಥರ ಮಾಡಿದರೆ ಆ ಥರ ಮಾಡಿದರೆ ಸಾಕು ಅಂದ. ಈಗ ಈ ಮೈಕ್ ಮುಂದೆ ನಾನೇ ಕೂತ್ಕೊಂಡು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡುವಾಗ ಒಂಥರ ನಾವು ಫಸ್ಟ್ ಟೈಮ್ ಅಲ್ವಾ ಈ ಥರ ಎಕ್ಸ್ಪೀರಿಯನ್ಸ್ ಆಗೋದು. ಅದೊಂದು ಫೀಲಿಂಗ್ ಬಂದೇ ಬರುತ್ತೆ ಜನರಿಗೆ, ಯಾರಾದ್ರೂ ಬರುತ್ತೆ. ಅದಕ್ಕೋಸ್ಕರ ಒಂದು ಸಣ್ಣ ಒಂದು ಫೀಲಿಂಗ್ ಇದೆ. ನಮ್ಮ ಶ್ರೋತೃಗಳಿಗೂ ಕೂಡ ಅರ್ಥ ಆಗ್ತಾ ಇದೆ. ಸರ್, ಮೂಲತಃ ನೀವು ಯಾವ ಊರಿನವರು? ಪರಿಚಯ ಮಾಡಿಕೊಡಿ ಸಂಕ್ಷಿಪ್ತವಾಗಿ. ನಾನು ಆ್ಯಕ್ಚುಲಿ ಕೇರಳದಲ್ಲಿರುವ ಒಂದು ಚಿಕ್ಕ ಊರು ಮಾಹಿಯಿಂದ. ದಟ್ ಈಸ್ ಆ್ಯಕ್ಚುಲಿ ಅದು ಕೇರಳದಲ್ಲಿ ಇದ್ದರೂ ಸಹ ಅದು ರೂಲ್ಡ್ ಬೈ ರಿಮೋಟ್ ಪ್ಲೇಸಲ್ಲಿರುವ ಪಾಂಡಿಚೇರಿ ರೂಲಿಂಗ್ ಮಾಡ್ತಾರೆ. ಪಾಂಡಿಚೇರಿ ಸ್ಟೇಟಲ್ಲಿ ಆಗುತ್ತೆ. ಅದು ಪಾಂಡಿಚೇರಿ ತಮಿಳುನಾಡು ಒಳಗಡೆ ಇದೆ, ಬಟ್ ಯೂನಿಯನ್ ಟೆರಿಟರಿ ಅದು. ಪಾಂಡಿಚೇರಿಯಲ್ಲಿರುವ ಯೂನಿಯನ್ ಟೆರಿಟರಿದು ಒಂದು ಭಾಗ ಇದು ಮಾಹಿಯಿಂದ. ಬಟ್ ಕೇರಳ ಸುತ್ತ ಕೇರಳ ಇರುತ್ತೆ. ನಮಗೆ ಈ ಹೈಯರ್ ಎಜುಕೇಷನ್ ಎಲ್ಲ ಮಾಡಬೇಕಂದ್ರೆ ನೀವು ಹ್ಯಾವ್ ಟು ಗೋ ಪಾಂಡಿಚೇರಿ. ಕೋರ್ಟ್ ಆದರೆ ಸರಿ ಪಾಂಡಿಚೇರಿಗೆ ಹೋಗಬೇಕು. ಮತ್ತು ಕೇರಳದಲ್ಲಿ ಏನೆಲ್ಲ ಇದೆಯೋ ಇಲ್ಲ ಸೌಲಭ್ಯಗಳು ಇಲ್ಲವೋ ಅದೆಲ್ಲ ಮಾಹಿಲಿ ಅವೈಲಬಲ್ ಇರುತ್ತೆ. ಪೊಲೀಸ್ ಆದರೂ ಪಾಂಡಿಚೇರಿಯಿಂದ ಬರಬೇಕು, ಕೋರ್ಟ್ ಆದರೂ ಪಾಂಡಿಚೇರಿಯಿಂದ ಬರಬೇಕು, ಹೈಯರ್ ಎಜುಕೇಷನ್ ಆದರೂ ಪಾಂಡಿಚೇರಿಗೆ ಹೋಗಬೇಕು. ಆ ಥರ ಒಂದು ಊರು ಮಾಹಿ. ಬಟ್ ಸ್ಪೆಷಲ್ ಊರು ಅದು. ರೂಲ್ಡ್ ಬೈ ಫ್ರೆಂಚ್ ಆ್ಯಕ್ಚುಲಿ ಮುಂಚೆ ಫ್ರೆಂಚ್ ಟೆರಿಟರಿ ಆಗಿತ್ತು. ಆಮೇಲೆ ಇಂಡಿಯಾ ಇಂಡಿಪೆಂಡೆಂಟ್ ಆದ ಮೇಲೆ
ಅದು ಇಂಡಿಯಾದಲ್ಲಿ ಸೇರಿದೆ. ಫ್ರಾನ್ಸ್ ಅವರು ಬಿಟ್ಕೊಟ್ಟಿದ್ರು. ಅವರು ಕೊಡುವಾಗ ಪಾಂಡಿಚೇರಿ, ಮಾಹಿ, ಯಾನಮ್, ಕಾರಿಕಾಲ್ ಈ ಥರ 4 ಊರನ್ನ ಸಪ್ರೇಟಾಗಿ ಇಟ್ಕೊಳ್ಬೇಕು, ಅದಕ್ಕೆ ಸಪ್ರೇಟ್ ಅಧಿಕಾರ ಕೊಡಬೇಕು, ನೀವು ಒಂದು ಒಪ್ಪಂದ ಮಾಡಿ ಅವರು ಬಿಟ್ಕೊಟ್ರು. ಅದಕ್ಕೆ ಪಾಂಡಿಚೇರಿ ಈವನ್ ಎಷ್ಟು ಅರೌಂಡ್ 12 hours ಜರ್ನಿ ಇದೆ ಬಸ್ಸಲ್ಲಿ, ಆದರೂ ರೂಲ್ಡ್ ಬೈ ನಮ್ಮ ಪಾಂಡಿಚೇರಿ ಸ್ಟೇಟ್ ಗೌರ್ಮೆಂಟ್. ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಾ. ನಿಮ್ಮ ವಿದ್ಯಾಭ್ಯಾಸ ಸರ್? ನಾನು ವಿದ್ಯಾಭ್ಯಾಸ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ, ಮತ್ತು AMI ಮಾಡಿದ್ದೆ. AMI ಮಾಡುವಾಗ ಸ್ವಲ್ಪ ಚೆನ್ನಾಗಿತ್ತು. ನಾನು ಸೆಕೆಂಡ್ ಮಾಡಿದ್ದೆ. ಮೇಲೆ 2 ವಿಭಾಗ ಇದೆ ಡಿಗ್ರಿ ಕಂಪ್ಲೀಟ್ ಮಾಡಬೇಕಂದ್ರೆ, A+B ಇಂದ. ಕಂಪ್ಲೀಟ್ ಮಾಡಿ Bಗೆ ಹೋದಾಗ ನನಗೆ ಮಾಡಲಿಕ್ಕೆ ಆಗಲಿಲ್ಲ, ಸೊ ಅದು ಬಿಟ್ಟಾಗೆ. ಬಟ್ ಡಿಪ್ಲೊಮಾ ಮಾಡಿ ಫಸ್ಟ್ ಕ್ಲಾಸಲ್ಲಿ ಡಿಪ್ಲೊಮಾ ಮಾಡಿ ಪಾಂಡಿಚೇರಿಯಿಂದ ಮಾಡಿದ್ದು. ನಿಮ್ಮ ಗುರಿ ಏನಿತ್ತು ಸರ್? ನನ್ನ ಗುರಿ ಆ್ಯಕ್ಚುಲಿ ಗುರಿ ಅಂದರೆ ನನಗೆ ಮೇಯ್ನಾಗಿ ಕನಸಿರುತ್ತೆ. ಆ ಟೈಮಲ್ಲಿ ನಮ್ಮದು ಫ್ಯಾಮಿಲಿ ಸಿಚುವೇಶನ್ ಭಾರಿ ವೀಕ್ ಇತ್ತು. ತಂದೆ ಎಕ್ಸ್ಪೈರ್ಡ್ ಆಗಿತ್ತು, ತಾಯಿ ಮಾತ್ರ ಇದ್ದರು. ಅವರು ಕೆಲಸ ಮಾಡ್ತಾಯಿತ್ತು, ಸಣ್ಣ ಸಣ್ಣ ಕೆಲಸ ಮಾಡ್ತಾಯಿತ್ತು. ಅವ್ರನ್ನೇ ಹೆಲ್ಪ್ ಮಾಡ್ತಾಯಿತ್ತು. SLCಗೆ ಕಲಿಯುವಾಗೆಲ್ಲ ಅವ್ರು ಹೆಲ್ಪ್ ಮಾಡಿಕೊಂಡೇ ಬಂದಿದ್ದು. ಮತ್ತು ಹೇಗಾದರೂ ಮಾಡಿ ಜಾಬ್ ಸಿಗಬೇಕು ಅಂತ ಅಂದೇ ಗುರಿ ಇತ್ತು ಆವಾಗ. ಆಮೇಲೆ ಡಿಪ್ಲೊಮಾ ಅದಕ್ಕೆ ಡಿಪ್ಲೊಮಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಫಸ್ಟ್ ಸ್ಟೂಡೆಂಟ್. ಸ್ಕೂಲ್ ಅಂದರೆ ಮಾಹಿಯಲ್ಲಿ SSLC ನಂಬರ್ 1 ಸ್ಟೂಡೆಂಟ್, ಪ್ರತಿಭಾವಂತ ಅವಾಗಲೇ ಫಸ್ಟ್ ಸ್ಟೂಡೆಂಟ್. ಬಟ್ ಏನಾಗಿತ್ತು, ನನ್ನ ಗುರಿ ಇದಿತ್ತಲ್ಲ ಜಾಬ್, ಅದಕ್ಕೆ ಡಿಪ್ಲೊಮಕ್ಕೆ ಹೋಗಿದ್ದು. ನಿಮ್ಮ ತಂದೆ ತಾಯಿ ಹೆಸರು ಸರ್? ನನ್ನ ತಂದೆ ಪವಿತ್ರಾನಂದ, ತಾಯಿ ಶಾರದಾ ಅಂತ. ಅವರ ಆಸೆ ಏನಿತ್ತು? ಅವರು ಅನ್ಎಜುಕೇಟೆಡ್ ಅಲ್ವಾ, ಅವ್ರ ತಂದೆ ಚಿಕ್ಕ ವಯಸ್ಸಲ್ಲೇ ಎಕ್ಸ್ಪೈರ್ಡ್ ಆಗಿತ್ತು. ತಾಯಿ ಅಂದರೆ ಅವರು ಕಷ್ಟಪಡೋದು ನೋಡಿಬಿಟ್ಟು ನನಗೆ, ನಾನು ಚೆನ್ನಾಗಿ ಓದಿದ್ದೆ. ಓದುವಾಗ ಜನರೆಲ್ಲ ನಮ್ಮ ಜನರು ಅಂದರೆ ನಮ್ಮ ಮಾಹಿಲ ಒಂದು ಅವರು ನಮಗೆ ತುಂಬ ಹೆಲ್ಪ್ ಮಾಡಿದರು. ಅವರು ನನ್ನ ಟೀಚರ್ ಬಿಡೋಣ ಅಂತ ಇತ್ತು. ಟೀಚರ್ ಟ್ರೈನಿಂಗ್ಗೆ ಹೋಗಿಬಿಡಿ, ಬೇಗ ಕೆಲಸ. ಆ ಟೈಮಲ್ಲಿ TTC ಮಾಡಿದರೆ ಇಮಿಡಿಯೇಟ್ ಕೆಲಸ ಇತ್ತು. ಪೋಸ್ಟ್ ಆಫೀಸಲ್ಲಿ 10th ಒಳ್ಳೆ ಮಾರ್ಕ್ ಮಾಡಿದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬಂದಿತ್ತು. ಬಟ್ ನಾನು ಇನ್ನೂ ಸ್ವಲ್ಪ ಓದಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಹೋಗಿದ್ದು, ಡಿಪ್ಲೊಮಕ್ಕೆ ಹೋಗಿದ್ದು. ಡಿಪ್ಲೊಮಾ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳ್ಕೊಂಡ್ರಿ. ಆ ಸಂದರ್ಭದಲ್ಲಿ ನಾನು ಓದಲೇಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿತ್ತು. ತಾಯಿಯ ಪ್ರೋತ್ಸಾಹ ಹೇಗಿತ್ತು ಸರ್? ತಾಯಿಯೂ ಪ್ರೋತ್ಸಾಹ ಮಾಡಿದರು. ಮತ್ತು ನನ್ನದು ರಿಲೇಟಿವ್ಸ್ ಆಗಿ ಇಲ್ಲಿ ನನಗೆ ಆವಾಗಲೂ ಕೊಡಗು ಕನೆಕ್ಷನ್ ಇದೆ. ನನ್ನ ತಾಯಿದು ಅಕ್ಕ ಇಲ್ಲಿ ಸಿದ್ದಾಪುರದಲ್ಲಿ ಇದ್ದರು. ಅವ್ರ ಹತ್ರ ಬರ್ತಾಯಿತ್ತು. ನಾನು ಸ್ಕೂಲ್ ರಜೆ ಆಗುವಾಗ ಇಲ್ಲಿ ಬರ್ತಾಯಿತ್ತು. ಅವರು ಹೇಳ್ತಾಯಿದ್ರು, ಚೆನ್ನಾಗಿ ಓದಬೇಕು, ಓದಿದ್ರೆ ಮಾತ್ರ ನಿಮಗೆ ಕೆಲಸ ಸಿಗೋದು. ಕೆಲಸ ನಮ್ಮದು ಗುರಿ ಇತ್ತು. ಯಾವ ಸರ್ಕಾರ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಇದರಲ್ಲಿ ಇತ್ತು. ನಮಗೆಲ್ಲ ಅಷ್ಟೇ ತಾನೇ ಥಿಂಕ್ ಮಾಡೋದು. ನಾವು IAS ತಗೊಳ್ಳೋಕ್ಕಾಗುತ್ತೆ, ಡಾಕ್ಟರ್ ಆಗಬೇಕು ಅಂತ ಆಸೆ ಇಲ್ಲ. ಆ್ಯಕ್ಚುಲಿ ನನಗಿಂತ ಮಾರ್ಕ್ ಕಮ್ಮಿ ಇರೋರ್ಗೆ ಆ ಟೈಮಲ್ಲಿ ನನಗೆ ಬೇಕಂದರೆ ಟ್ರೈ ಮಾಡಿದರೆ ಆಗ್ಬೋದಾಯಿತು ಅಂತ ನನಗೆ ಅನಿಸ್ತಾ ಇದೆ ಈಗ. ಬಟ್ ಓಕೆ, ನನಗೆ ಕೆಲಸ ಅಂತ ಮುಖ್ಯ ಮನಸ್ಸಲ್ಲಿ ಬಂದುಬಿಟ್ಟು ಆಮೇಲೆ ಹೇಗಾದ್ರೂ ಕೆಲಸ ಆಗಿದ್ರೆ ಸಾಕು. ನಮ್ಮ ರಿಲೇಟಿವ್ಸು ಹಾಗೆ ಹೇಳಿದ್ರು, ಕೆಲಸ ಬೇಕಂದರೆ ನೀವು ಡಿಪ್ಲೊಮಕ್ಕೆ ಹೋಗೋದು ಈಸಿ ಆಗುತ್ತೆ ನಿಮಗೆ. ಮತ್ತು ITC ಮಾಡಿದರೆ ನೀವು ಟೀಚರ್ ಆಗ್ಬೋದು. ಇದು ಏನದು B.Ed ಅಲ್ಲ, ಇನ್ನೊಂದಿದೆಯಲ್ಲ ITC ಅಲ್ವಾ, ಅದು ಮಾಡಿದರೆ ಟೀಚರ್ ಆಗ್ಬೋದು ಅಂತ ಹೇಳಿದರು. ನಾನು ಡಿಪ್ಲೊಮಾಗೆ ಹೋಗಿದ್ದು ಅಲ್ಲಿ. ಬಟ್ ನಾನೇ ಫಸ್ಟ್ ಅಲ್ಲಿ ಡಿಪ್ಲೊಮಾ ರ್ಯಾಂಕ್ ಲಿಸ್ಟಲ್ಲಿ ನನಗೆ ಫಸ್ಟ್ ಬಂತು ಅಲ್ಲಿ, ಬಿಕಾಸ್ ಒಳ್ಳೆ ಮಾರ್ಕ್ ಇತ್ತು. ಅಂದರೆ ತಾಂತ್ರಿಕ ವಿಭಾಗ ಅಂತ ಹೇಳ್ಬೋದಲ್ವಾ? ತಾಂತ್ರಿಕ ಡಿಪ್ಲೊಮೊ ಅಂತ ಅಂದಾಗ ಅದೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟದ್ದೇನಾದ್ರೂ ಈ ಒಂದು ಕೆಲಸಗಳಿರುತ್ತೆ, ಮನೆಯ ಕೆಲಸಗಳು, ಈ ವೈರು ಮತ್ತೆ ಏನೋ ಒಂದಿರುತ್ತೆ ಎಲೆಕ್ಟ್ರಿಕ್ ಕೆಲಸಗಳು, ಅದರಲ್ಲಿ ಏನಾದರೂ ನಿಮ್ಮ ಪ್ರತಿಭೆಯನ್ನು ಗುರುತಿಸ್ಕೊಂಡಿದ್ರಾ? ಅದೇ ಇತ್ತು. ಯಾಕಂದರೆ ನಮ್ಮ ರಿಲೇಟಿವ್ಸು ಎಲೆಕ್ಟ್ರಿಷಿಯನ್ ಆಗಿದ್ದರು. ಅವ್ರ ಜೊತೆಯಲ್ಲಿ ನಾನು ಪಾರ್ಟ್ ಟೈಮ್ ಆಗಿ ಹೋಗ್ತಾ ಇತ್ತು. ಸೊ ಎಲೆಕ್ಟ್ರಿಷಿಯನ್ ಕೆಲಸ ನನಗೆ ಆಗ ಗೊತ್ತಾಯಿತು. ಇದು ಆಗ ವೈರ್ಮ್ಯಾನ್ ಆಗುತ್ತೆ. SLCಗೆ ಹೋಗಿದ್ರೆ ವೈರ್ಮ್ಯಾನ್ ಆಗುತ್ತೆ. ಇದು ಡಿಪ್ಲೊಮಾದ ಸೂಪರ್ವೈಸರ್ ಆಗ್ಬೋದು. ಅದರಲ್ಲಿ ನಾನು ಟೆಕ್ನಿಕಲ್ ಆಗಿ ಹೋಗೋಣ ಅಂತ ಆ ಸೈಡ್ಗೆ ಹೋಗಿದ್ದೆ. ಅದೇ ರೀಸನು. ಆದಾಗ್ಯೂ ಕೂಡ ನಿಮ್ಮಲ್ಲಿ ಒಂದು ಕೆಲಸಕ್ಕೆ ಸೇರಬೇಕು, ಜಾಬ್ಗೆ ಹೋಗಬೇಕು ಅನ್ನೋದು ಒಂದೇ ಇತ್ತೇ ಹೊರತು ತಾಂತ್ರಿಕ ವಿಭಾಗವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅಂತ
ಇತ್ತಾ? ಅದೇ ತಾಂತ್ರಿಕ ಬಿಕಾಸ್ ಈ ನಮಗೆ ಆ ಟೈಮಲ್ಲಿ ಎಲೆಕ್ಟ್ರಾನಿಕ್ಸ್ ಡೆವಲಪ್ ಆಗ್ತಾಯಿತ್ತು. ಅಂದರೆ ಸುತ್ತಮುತ್ತಲ ಪರಿಸರವೂ ಕೂಡ ನಮ್ಮ ಪ್ರತಿಭೆಗೆ ಕಾರಣವಾಗಬಹುದು ಅಂತ ಹೇಳ್ಬಹುದು. ಬಟ್ ಇನ್ನೊಂದು ವಿಷಯ ಅಂದರೆ ಆ ಟೈಮಲ್ಲಿ ಎಲೆಕ್ಟ್ರಾನಿಕ್ಸ್ ಇಷ್ಟು ಡೆವಲಪ್ ಆಗಿರಲಿಲ್ಲ, ಬರೀ ಎಲೆಕ್ಟ್ರಿಕಲ್ ಸೈಡೇ ಡೆವಲಪ್ ಆಗಿತ್ತು. ನಾನು ಹೋಗುವಾಗ ಎಲೆಕ್ಟ್ರಾನಿಕ್ಸ್ ಒಂದು ಹೊಸ ಬ್ರಾಂಚ್, ಆ ಬ್ರಾಂಚ್ ಸಿಗಬೇಕಂದ್ರೆ ಒಳ್ಳೆ ಕಾಂಪಿಟೇಷನ್ ಇತ್ತು. ಹಾಗೆ ನನಗೊಂದು ಇದಿಷ್ಟು ಮಾರ್ಕ್ ಬಂದಿದೆ, ನಾನು ಅದಕ್ಕೆ ಹೋಗಬೇಕು. ಆಗ ಎಲೆಕ್ಟ್ರಾನಿಕ್ಸ್ ಹೋಗಿ ವಿಶೇಷವಾಗಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಬೆನ್ನು ತಟ್ಟಿದಂತಹ ವ್ಯಕ್ತಿಗಳನ್ನು ನೆನೆಸ್ಕೊಳ್ಬಹುದಾ ಈ ಸಂದರ್ಭದಲ್ಲಿ? ಈವನ್ SSLC ಆದರೂ ನಾನು SSLCಯಲ್ಲಿ ನಮ್ಮದು ಕೆಮಿಸ್ಟ್ರಿ ಮಾಸ್ಟರ್ ಒಂದು ಈಗಲೂ ನೆನಪು ಮಾಡ್ತೀನಿ. ಅವರು ಹೇಳಿದರು, ನೀವು 50 ಔಟ್ ಆಫ್ 50 ತೊಗೊಂಡ್ರೆ ಕೆಮಿಸ್ಟ್ರಿಯಲ್ಲಿ ಅವರು ಓದೋದು. ಯಾಕಂದರೆ ಅವರು ನೋಡುವಾಗಲೇ ನನ್ನ ಮೇಲೆ ಒಂದು ಪ್ರೀತಿ ಇತ್ತು. ತಗೊಂಡಿದ್ರೆ ನಿಮಗೆ ಒಂದು ಪ್ರೈಸ್ ನಾನು ಕೊಡ್ತೀನಿ ಅಂತ ಹೇಳಿದರು. ಅದು ಈಗಲೂ ನೆನಪಿದೆ. ಅದರಲ್ಲಿ ನನಗೆ 50ಯಲ್ಲಿ 49 ಬಂತು. ಒಂದು ಮಾರ್ಕಲ್ಲಿ ಕಮ್ಮಿ ಆಗಿತ್ತು. ಒಂದು ಸೈಕಲ್ ಕೊಡ್ತೀನಿ ಅಂತ ಹೇಳಿದರು. ಬಟ್ ಅದು ತಗೊಳ್ಲಿಕ್ಕೆ ಆಗಲಿಲ್ಲ. ಅದು ಈಗಲೂ ನೆನಪಿದೆ ನನಗೆ. ನಿಮ್ಮ ಸ್ನೇಹಿತರು ತೆಕ್ಕೊಂಡ್ರಾ? ಸ್ನೇಹಿತರಿಲ್ಲ, ನಾನೇ ಅಲ್ಲಿ ಸ್ಕೂಲ್ ಕ್ಲಾಸಲ್ಲಿ ಟಾಪ್ ಇತ್ತಲ್ಲ, ಅದಕ್ಕೆ ಅವರೊಂದು ಆಫರ್ ಕೊಟ್ಟರು. ಆ ಥರ ಆ ಟೈಮಲ್ಲಿ ಸೈಕಲ್ ಅಂದರೆ ದೊಡ್ಡ ವಿಷಯ. ಒಂದು ಅಂಕದಿಂದ ಸೈಕಲ್ ಕಳ್ಕೊಂಡ್ರೆ ಅದು ಎಕ್ಸಾಮ್ ಮುಗಿಯೋವಾಗಲೇ ಗೊತ್ತಾಯ್ತು. ಆಸೆಯನ್ನ ಹೇಗೆ ನೀಗಿಸ್ಕೊಂಡ್ರಿ ನೀವು? ಸೈಕಲ್ ಸಿಕ್ಲಿಲ್ಲ, ಸಿಗುತ್ತೆ ಅಂತ ನೀವು ಆಸೆ ಪಟ್ರಿ? ಇಲ್ಲ, ಎಕ್ಸಾಮ್ ಮುಗಿದ ತಕ್ಷಣ ನನಗೆ ಗೊತ್ತಾಯಿತು, ಇಷ್ಟು ಮಾರ್ಕ್ಗಳಿಗೆ ನಾನು ಮಾಡಿದ್ದೀನಿ, ಇದೊಂದು ತಪ್ಪಾಗಿದೆ ಅಂತ. ಹಾಗಾಗಿ ಹೋಗಿ ಹೇಳಿದೆ, ಸರ್ ಅದು 50 ಹೋಯ್ತು ಸರ್ ಅಂತ. ಅಂದ್ರೆ ಒಂದು ಅಂಕಿಯಲ್ಲಿ ಸೈಕಲ್ ಕಳ್ಕೊಂಡೆ ಅಂದ್ರೆ ನಮಗೂ ಕೂಡ ಬೇಜಾರಾಗುತ್ತೆ, ನಮ್ಮ ಶ್ರೋತೃಗಳಿಗೂ ಕೂಡ. ಆ ಒಂದು ಮನಸ್ಸಿತ್ತಲ್ಲ, ಆ ನೋವು ಅರ್ಥ ಆಗತ್ತೆ. ಒಂದು ಆಸೆ ಪಟ್ಟಿದ್ದಂಥದ್ದು ಕಲ್ಪನೆಯಲ್ಲೇ ಆ ಸೈಕಲನ್ನು ಸವಾರಿ ಮಾಡಿಕೊಂಡು ಎಲ್ಲೆಲ್ಲೋ ಹೋಗಿ ಗುಡ್ಡ ಅನ್ನಿಸ್ಕೊಂಡು ಏನಿಲ್ಲ ಒಂದು ಕಲ್ಪನಾ ಲೋಕದಲ್ಲಿ ಒಂದು ಸುತ್ತಿ ಬಂದು ಒಂದು ಅಂಕಿಯಲ್ಲಿ ಸೈಕಲ್ ಮಿಸ್ ಆಯಿತು ಅಂತ ಅಂದಾಗ ಸಹಜವಾಗಿ ಬೇಸರ ಆಗುತ್ತೆ. ಆದರೂ ಆ ಟೈಮಲ್ಲಿ ಸೈಕಲ್ ಅಂದರೆ ಇಲ್ಲಿದ್ದು ಬೈಕ್ ಥರ, ಅದು ಒಂದು ಸೈಕಲ್ ಸಿಕ್ಕು ಅಂದರೆ ಅದು ನಿಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಆಗಲ್ಲ. ಆ ಟೈಪ್ ಇತ್ತು ಆ ಟೈಮಲ್ಲಿ. ಆ ನೋವನ್ನ ತಾಯಿ ಹತ್ರ ಹೇಳ್ಕೊಂಡ್ರ? ಇಲ್ಲ, ನಾವು ತಾಯಿಗೆ ಆ ಥರ ಇಲ್ಲ, ನೀವು ಚೆನ್ನಾಗಿ ಓದಿದ್ರೆ ಆಯಿತು ಅಷ್ಟೇ. ಅವ್ರಿಗೆ ಗೊತ್ತು ನಾನು ಏನಾದರೂ ಹೋಗ್ತಾನೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ. ಎಲ್ಲ ಕಡೆ ನಾನು 6th ಫಸ್ಟ್ ರ್ಯಾಂಕೇ ಬಂದಿದ್ದೆ. ನಮ್ಮ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಫಸ್ಟ್ ಸ್ಟೂಡೆಂಟ್ ನಾನೇ ಇರ್ತಾಯಿತ್ತು. ಸ್ಟಾರ್ಟ್ ಮಾಡೋದೇ ಅಂದ. ಸೊ ಆನಂದ ಸ್ಟಾಪ್ಲೇ ಇರ್ತಾಯಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಹತ್ರ ಕಾಪಿ ಮಾಡಿ ಅದು ಮಾಡ್ತಾಯಿತ್ತು. ಆ ಟೈಪ್ ಇತ್ತು. ಹೆಸರಿನ ಮಹಿಮೆಯನ್ನು ಕೂಡ ನಾವು ಇವತ್ತು ತಿಳಿದುಕೊಂಡ್ವಿ. ಆನಂದ ಅಂತ ಅಂದರೆ ಮೊದಲು ಬರುವಂತಹ ಅಕ್ಷರ ಅಂತ. ಬಹಳ ಬೇಜಾರಾಗ್ತಾ ಇದೆ ಸರ್ ಆ ಸೈಕಲ್ ನೆನಪಿಸ್ಕೊಂಡ್ರೆ. ಅಂಥ ಸಂದರ್ಭ ಯಾರಿಗೂ ಬರದೇ ಇರಲಿ. ಅದು ಬರುತ್ತೆ ಕೆಲವರಿಗೆಲ್ಲ, ಲೆಕ್ಕ ಇಂಪಾರ್ಟೆಂಟ್ ಅದರಲ್ಲಿ. ಆದರೂ ಆ ಕಾಲದಲ್ಲಿ ಒಂದು ಸಣ್ಣ ಆಸೆ ಇತ್ತಲ್ಲ ಸರ್, ಒಂದು ಬಾಲಕ ಅಥವಾ ವಿದ್ಯಾರ್ಥಿ ಅಂತ ಅಂದಾಗ ಅದು ಸಹಜವಾಗಿ ಬೇಸರ ಆಗುತ್ತೆ. ನಂತರ ಸೈಕಲ್ ತೆಕ್ಕೊಂಡ್ರ? ಅಂದರೆ ನಾನು ಡ್ಯೂಟಿ ಇದರಲ್ಲಿ ನಮ್ಮ ಆಕಾಶವಾಣಿ ಸೇರಿ ಆಮೇಲೆ ಬೈಕೇ ತಗೊಂಡೆ. ಫಸ್ಟ್ ನಾನು ಬೈಕ್ ಓಡಿಸಿದ್ದು, ಫಸ್ಟ್ ನಾನು ಪರ್ಚೇಸ್ ಮಾಡಿ ಬೈಕೇ ನಾನು ಓಡಿಸಿದ್ದು. ಅದು ಹಾಸನಿಂದ. ಬೈಕು ಕೂಡ ನೀವು ಶ್ರಮಪಟ್ಟು ದುಡಿದ ಹಣದಲ್ಲಿ ಖರೀದಿಸಿದಂತಹ ಒಂದು ದ್ವಿಚಕ್ರ ವಾಹನವನ್ನು ನೀವು ಓಡಿಸೋದಕ್ಕೆ ಶುರು ಮಾಡಿದ್ದೇ ನಿಮ್ಮ ಶ್ರಮದ ಹಣದಿಂದ ಕೊಂಡಂತಹ ಬೈಕ್ನಲ್ಲಿ ಅಂತ. ಇದು ಕೂಡ ವಿಶೇಷತೆ ಸರ್ ನಿಜವಾಗಿ. ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ರು ಸರ್? ನಾನು ನನ್ನ ಬ್ರದರ್ ಇದ್ದಾರೆ, ತಾಯಿ ಬ್ರದರು ನಾನು ಅಷ್ಟೇ ಇದ್ರು. ನಿಮ್ಮ ತಮ್ಮನ ಹೆಸರೇನು? ಪುಷ್ಪರಾಜ್ ಅಂತ. ಅವರ ಸಹಕಾರ ಹೇಗಿತ್ತು? ಅವನು ಭಾರಿ ಚಿಕ್ಕವನು. ನಾನು ಪಾಂಡಿಚೇರಿಲಿ ಚಿಕ್ಕವನಂದ್ರೆ ಅವನು ಒಂದು 6 ವಯಸ್ಸು. ಸಹಕಾರ ಚೆನ್ನಾಗಿತ್ತು. ಬಾಲ್ಯದಲ್ಲಿ ಯಾವುದಾದ್ರೂ ಒಂದು ಘಟನೆ ನೆನಪಿದೆ ಅಂದರೆ ಸರ್, ಮರೆಯಲಾಗದ್ದು ಬಾಲ್ಯದ ದಿನಗಳಲ್ಲಿ ಅಂದರೆ ಮತ್ತೆ ಕಾಡುವಂಥದ್ದು ಆ ಥರ ಅದರಲ್ಲಿ ಒಂದಿದೆ. ನಾನು ಎಕ್ಸಾಮ್ ನಂದು ಮೇನ್ ಥಿಂಗ್ ಅಂದರೆ ಓದೋದು, ಪುಸ್ತಕ ಓದೋದು ಮತ್ತು ಜಾಸ್ತಿ ಆಟ ಏನೂ ಇಲ್ಲ, ಕಡಿಮೆ ಆಟ, ಫುಟ್ಬಾಲ್ ಆಡ್ತಾಯಿತ್ತು. ಆದರೆ ಒಂದು ಎಕ್ಸಾಮಲ್ಲಿ ನನಗೆ ವಾರ್ಷಿಕ ಅಂದರೆ ಅದು ಹಾಫ್ ಇಯರ್ಲಿ ಎಕ್ಸಾಮಲ್ಲಿ ಮಾರ್ಕ್ಸ್ ಲೆಕ್ಕ ಮಾಡಿ ತಪ್ಪಾಯಿತು ಅವರು.
100 ಮಾರ್ಕ್ಸ್ ತಪ್ಪಾಯಿತು. ನಾನು ಮತ್ತೆ ನನ್ನ ರ್ಯಾಂಕ್ ಬಿಟ್ಟೋಯ್ತು ಅಲ್ಲಿ. ಲೆಕ್ಕ ಮಾಡಿ ನೋಡುವಾಗ 100 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. ಅದು ತೋರಿಸಿದೆ. 100 ಮಾರ್ಕ್ಸ್ ಬಂತು. ಆಮೇಲೆ ನಾನು ಮತ್ತೆ ಫಸ್ಟ್ ರ್ಯಾಂಕ್ ಬಂತಲ್ಲ, ಅದೊಂದು ನಿಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ ಆ ಖುಷಿ. ಹೌದು ಅದು ಸಡನ್ನ ಎಲ್ಲರ ಮುಂದೆ ನಾವು ಟಾಪ್ ಆಯ್ತು ಮತ್ತೆ. ಅದೊಂದು ಅಲ್ಲ, ನೀವು ಪ್ರಯತ್ನ ಪಟ್ಟು ಒಂದು ವಿಶ್ವಾಸ, ಒಂದು ಕಾನ್ಫಿಡೆನ್ಸ್ ಇತ್ತು, ನಾನು ಪ್ರಥಮ ಸ್ಥಾನ ಪಡಿತೀನಿ, ಮಾಡಬೇಕು ಅಂತ ಆಸೆ ಇತ್ತು. ಅದು ಬರಲಿಲ್ಲ ಅಂತ ಅಂದಾಗ ಏನು ಅನ್ನಿಸ್ತು ನಿಮಗೆ? ಅಲ್ಲ, ಅದು ಹೇಗೆ ಆಯಿತು ಅಂತ ನನಗೆ ಡೌಟ್ ಇರ್ತೀನಿ. ನಿಮ್ಗಾದ್ರೂ ಡೌಟ್ ಇರ್ತದೆ. ಕ್ಷಣದಲ್ಲಿ ಅಯ್ಯೋ ಮಿಸ್ ಆಯ್ತಲ್ಲಪ್ಪ ಅಂತ ಅನಿತು. ಆಮೇಲೆ ನಾನು ನಂದು ಎಕ್ಸಾಮ್ ಶೀಟು ವೆರಿಫೈ ಮಾಡೋಕ್ಕೆ ಕೇಳಿದೆ. ಅವ್ರು ಕೊಟ್ಟರು. ಆಮೇಲೆ ನೋಡಿದರೆ ಲೆಕ್ಕ ಮಾಡುವಾಗ ಈ 100 ಮಾರ್ಕ್ಸ್ ಸರ್ 115 ಇರೋದಕ್ಕೆ 15 ಹಾಕಿಬಿಟ್ಟಿದ್ರು. ಸೊ 100 ಮಾರ್ಕ್ಸ್ ಅಲ್ಲಿ ಹೋಯ್ತಾ ಬಂತು. ನಿಮಗೆ ಧೈರ್ಯ ಎಲ್ಲಿ ಬಂತು ನಿಮಗೆ? ಅಲ್ಲ, ನನಗೆ ನಾನು ಎಕ್ಸಾಮ್ ಆನ್ಸರ್ ಮಾಡಿದ್ದು ನನಗೆ ಗೊತ್ತಲ್ಲ. ಎಲ್ಲ ಆನ್ಸರು ನಾನು ಮಾಡಿದ್ದು ನನಗೆ ಗೊತ್ತಿತ್ತು. ಆದರೆ ಇದು ಅದು ಹೇಗೆ ತಪ್ಪಾಯ್ತಾ ಏಕೆ ಅಂತ ಕೇಳಲಿಕ್ಕೆ ತಗೊಂಡು ನೋಡುವಾಗ ಅವರೇ ಲೆಕ್ಕ ಮಾಡಿಟ್ಟಿದ್ದು 15 ಮಾಡಿದ್ದಾರೆ. 115 ಇರಬೇಕಾಯ್ತು, 150 ಹತ್ರ ಬಂತು. ಆಗ ಅದೊಂದು ಖುಷಿ. ದಿಢೀರಂತ ಉನ್ನತ ಸ್ಥಾನಕ್ಕೆ ಹೋದಾಗ ಒಂದು ಖುಷಿನೂ ಆಯಿತು. ಆ ಘಟನೆ ಇವತ್ತಿಗೂ ಕೂಡ ನೀವು ಎಂದೆಂದಿಗೂ ಕೂಡ ಮರೆಯಲಾರದಂತ ಬಾಲ್ಯದ ದಿನದ್ದು ಅಂತ. ಇಂದಿನ ದಿನಗಳಲ್ಲಿ ಸರ್, ಆ ರೀತಿಯ ಘಟನೆ ನಡೆದಾಗ ಸಡನ್ನಾಗಿ ದುಡುಕ್ಬಿಡ್ತಾರೆ ವಿದ್ಯಾರ್ಥಿಗಳು. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಕೇಳ್ಬೋದು, ಸಾರ್ ಹತ್ರ ಕೇಳ್ಬಿಟ್ಟು ರಿವ್ಯಾಲ್ಯೂಷನ್ ಮಾಡಿ ಅಂತ ಹೇಳ್ಬೋದು. ಇಲ್ಲ ನೀವು ಮಾಡಿದ್ದು ನಿಮಗೆ ಗೊತ್ತಿರುತ್ತಲ್ಲ, ಅದು ನಿಮಗೆ ಆನ್ಸರ್ ಗೊತ್ತು. ಯಾಕಂದರೆ ನಾನು ಕ್ಲಾಸಲ್ಲಿ ಭಾರಿ ಕೇರ್ಫುಲ್ ಆಗಿರೋ ಸ್ಟೂಡೆಂಟು. ಸೊ ನೀವು ಯಾವ ಸ್ಟೂಡೆಂಟ್ ಆದರೆ ಸರಿ, ಸುಮ್ಮನೆ ಎಕ್ಸಾಮ್ ಬರೆಯೋದಲ್ಲ, ಅದು ಆನ್ಸರ್ ಕರೆಕ್ಟಾಗಿ ನೋಡಿಕೊಂಡೇ ಮಾಡಿ ಬರುವಾಗ ನಿಮಗೆ ಗ್ಯಾರಂಟಿ ಇದ್ದರೆ ನೀವು ಫಸ್ಟ್ ಅದು ಕೇಳಬೇಕು. ಸರ್ ಹತ್ರ ಕೇಳ್ಬಿಟ್ಟು ನೀವು ಸರ್ ಇದೇನಾಯಿತು, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳಿದರೆ ಅವ್ರು ಆನ್ಸರ್ ಮಾಡ್ತಾರೆ. ಅದಕ್ಕೋಸ್ಕರ ಹೋಗಿಬಿಟ್ಟು ನಾವು ಅದು ಇದೆಲ್ಲ ಮಾಡೋದು ತಪ್ಪದು, ಅದು ತಪ್ಪೇ ತಪ್ಪು ಸಂದರ್ಭವನ್ನು. ಮತ್ತು ಎಕ್ಸಾಮ್ ನನ್ನ ಇಷ್ಟವರೆಗೆ ಜೀವನದಲ್ಲಿ ಈ ಎಕ್ಸಾಮ್ ಈಸ್ ಏನೂ ಅಲ್ಲ, ಲೈಫ್ ಇನ್ನೂ ತುಂಬ ದೂರ ಇದೆ. ಅದು ನೀವು ಎಕ್ಸಾಮಲ್ಲಿ ಫೇಲಿಯರ್ ಆಗಿ ನನ್ನ ಬ್ಯಾಕ್ ಬೆಂಚಲ್ಲಿರುವವರೆಲ್ಲ ನನಗಿಂತ ದೊಡ್ಡ ಪೋಸ್ಟ್ಲು ಆಗಿದ್ದಾರೆ, ಈಗ ದೊಡ್ಡ ಸಾಹುಕಾರಗಳು ಆಗಿದ್ದಾರೆ. ನಾವೀಗ ಗವರ್ಮೆಂಟ್ ಎಂಪ್ಲಾಯ್ ಕೂಡ ಅದನ್ನೆಲ್ಲ ನೆನಪಿಸ್ಕೊಳ್ತೀವಿ. ಹೌದೌದು, ಗವರ್ಮೆಂಟ್ ಎಂಪ್ಲಾಯ್ ಆಗಿ ಒಂದು ಆಫೀಸ್ ಬಂದು ಕೂರುತ್ತೆ ಅಷ್ಟೇ. ಬಟ್ ಅವರೇ ನಮ್ಗಿಂತ ಎಷ್ಟೋ ಹೈಟ್ಲಿ ಹೋಗಿದ್ದಾರೆ. ಬಟ್ ಬ್ಯಾಕ್ ಬೆಂಚು ಓದೋದಿಲ್ಲ, ಅವ್ರು ನೋಡ್ಕೊಳ್ಳಿ, ಸುಮ್ಮನೆ ಗಲಾಟೆ ಮಾಡೋರು. ಬಟ್ ಅದಕ್ಕೆ ಹೇಳೋದು, ನೀವು ಬ್ಯಾಕ್ ಬೆಂಚು ಫ್ರಂಟ್ ಬೆಂಚು ಓದೋದವರು ಏನೂ ಇಲ್ಲ. ಎವ್ರಿಬಡಿ ಹ್ಯಾವಿಂಗ್ ಇಟ್ಸ್ ಓನ್ ಸ್ಟ್ಯಾಂಡ್. ನಮ್ಮ ಸ್ಟ್ಯಾಂಡ್ ಇರುತ್ತೆ ನಮ್ಮ ಇದರಲ್ಲಿ ಲೈಫಲ್ಲಿ. ಅದು ಆಟೋಮೆಟಿಕ್ ಬಂದೇ ಬರುತ್ತೆ, ನೀವು ಪ್ರಯತ್ನ ಪಡಬೇಕಷ್ಟೇ. ಅವರು ಮೋಸ್ಟ್ಲಿ ಬ್ಯಾಕ್ ಬೆಂಚಲ್ಲಿರೋದು ಸೋತಿರಬೇಕು, ಬಟ್ ಮುಂದೆ ಬಂದ ಮೇಲೆ ಅವರು ಒಳ್ಳೆ ಪೊಸಿಷನ್ ಬಂದಿರ್ತಾರೆ. ಅದು ಎಲ್ಲ ನಮ್ಮ ಕೆಪಾಸಿಟಿಯು ನಮ್ಮ ಫೈಟ್ದರು ಇರುತ್ತೆ. ನಿಜವಾಗಿ ಸರ್, ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ, ಬಹಳ ತಾಳ್ಮೆಯಿಂದ ಸಹನೆಯಿಂದ ಬಂದಂತಹ ಸವಾಲುಗಳು ಏನೆಲ್ಲ ಇತ್ತು ಅದನ್ನು ಧೈರ್ಯವಾಗಿ ಎದುರಿಸಿದ್ದೀರಿ. ಎಷ್ಟೇ ನೊಂದುಕೊಂಡ್ರೂ ಆ ನೋವನ್ನು ಬೇರೆಯವರಿಗೆ ಹೇಳಿಕೊಳ್ಳದೆ ನೀವೇ ನುಂಗಿ, ಅಂದರೆ ನೋವನ್ನು ತಾನೇ ನುಂಗುವ ಹಲವು ಹೃದಯಗಳಲ್ಲಿ ನಿಮ್ಮ ಹೃದಯವೂ ಕೂಡ ಒಂದು ವಿಶೇಷ ಹೃದಯ ಅಂತ ಹೇಳ್ಬೋದು. ಆಕಾಶವಾಣಿ ಸಂಸ್ಥೆಗೆ ಯಾವಾಗ ಬಂದ್ರಿ ಸರ್? ಯಾವಾಗ ಸೇರಿದ್ರಿ? ನಾನು ಪಾಂಡಿಚೇರಿಲಿ ಓದುವಾಗ ಪಾಂಡಿಚೇರಿ ಬೀಚ್ ಒಂದು ಇದೆ, ಪಾಂಡಿಚೇರಿಯಲ್ಲಿ ಒಂದು ಬೀಚ್ ಇತ್ತು, ಅಲ್ಲಿ ಆಕಾಶವಾಣಿ ಇತ್ತು. ಆಕಾಶವಾಣಿಯಲ್ಲಿರುವ ಸ್ಟಾಫ್ಗಳು ರೇಡಿಯೋ ಇಟ್ಕೊಂಡು ಆ ಬೀಚಲ್ಲಿ ಬಂದು ಬಿಸಿಲಿರುವಾಗ ಸಂಜೆ ಬಂದು ಕೂತ್ಕೊಳ್ತಾ ಇತ್ತು. ಅದು ಪಕ್ಕದಲ್ಲಿ ನಮ್ಮ ಫ್ರೆಂಡ್ ಮನೆ ಇತ್ತು. ನಾನು ಹೋಗುವಾಗೆಲ್ಲ ಅಂದ್ಕೊಂಡೆ ರೇಡಿಯೋ ಸ್ಟೇಷನ್ ಹೇಳ್ತಾರೆ. ಆಗ ನಮ್ಮ ಒಂದು 1 ಕಿಲೋವಾಟ್ದು ಟವರ್ ಇತ್ತು ಅಲ್ಲಿ. ನಾನು ಆಗ ಅಂದ್ಕೊಂಡೆ, ನಮ್ಮ ಯಾವಾಗಪ್ಪ ಈ ಸ್ಟೇಷನ್ಲೆಲ್ಲ ಕೆಲಸ, ಯಾಕೆ ಎಲೆಕ್ಟ್ರಾನಿಕ್ಸ್ ಅಂದರೆ ಅದೆಲ್ಲ ಬರೋದು ಒಂದು ಭಾವನೆ ಇತ್ತು ನನಗೆ. ಯಾವಾಗ ಬರುತ್ತೋ ಏನೋ ಅಂತ ಇತ್ತು. ಬಟ್ ನೋಡಿ, ಒಂದು ಕನಸಿತ್ತ ನಿಮಗೆ, ನಾನು ಆಕಾಶವಾಣಿ ಸೇರಬೇಕು ಅಂದ್ರೆ ಆಕಾಶವಾಣಿ ದೂರದರ್ಶನದಿಂದ 2 ಕನಸು ನಮಗಿತ್ತು ಅಲ್ಲಿ. ಅದೇನು ಸರ್ ಆಕಾಶವಾಣಿ ಅಂದರೆ ಏನದು ಗೊತ್ತಿಲ್ಲ ಆ ಟೈಮಲ್ಲಿ. ಈಗ ಮಕ್ಕಳಿಗೆ ಮನೆಯಲ್ಲಿ ರೇಡಿಯೋ ಕೇಳ್ತಾ ಇದ್ರು. ರೇಡಿಯೋ ಅಂದರೆ ಗೊತ್ತಾ, ಮನೆಯಲ್ಲಿ ರೇಡಿಯೋ ಒಂದು ಈ ಟೈಮ್ ಇರೋದು ಕಂಪೇರ್ ಮಾಡಿದರೆ ಫೇಸ್ಬುಕ್ಕೇ ರೇಡಿಯೋ.
ಆ ಟೈಮ್ದು ಫೇಸ್ಬುಕ್ ರೇಡಿಯೋ ಆ್ಯಕ್ಚುಲಿ ಒಂದು ರೇಡಿಯೋಲಿ ಬರುವ ವಿಷಯಗಳೇ ಫೇಸ್ಬುಕ್ಕಲ್ಲಿ ಬರ್ತಾ ಇದೆ ಈಗ. ಡಿಫ್ರೆಂಟ್ ಮ್ಯಾಟ್ರ್ಗಳು ಅಲ್ವಾ. ಸಾಹಿತ್ಯ ಬರುತ್ತೆ, ಈ ಡೈಲಿ ನ್ಯೂಸ್ದು ವಿಷಯ ಬರುತ್ತೆ, ಪಾರ್ಟಿಗಳದ್ದು ವಿಶೇಷ ಬರುತ್ತೆ, ಒಂದೊಂದು ಎವ್ರಿ ವಿಶೇಷಗಳು ಫೇಸ್ಬುಕ್ ಬರ್ತಾ ಇದೆ. ಮುಂಚೆ ಆಗೈತಲ್ವಾ, ರೇಡಿಯೋದಲ್ಲಿ ಎಲ್ಲ ಬರ್ತಾ ಇತ್ತು. ಫೇಸ್ಬುಕ್ ಜಸ್ಟ್ ಈಗ ಫೇಸ್ಬುಕ್ ಕಾಪಿ ಮಾಡಿದೆ ಆಕಾಶವಾಣಿನ. ಡಿಫ್ರೆಂಟ್ ನ್ಯೂಸು, ಗೀತೆಗಳು, ಅದು ಇದು ಫಿಲಿಮ್ ಸ್ಟೋರಿ ಎಲ್ಲ ಇದ್ರಲ್ಲಿ ಬರ್ತಾ ಇದೆ, ಅದ್ರಲ್ಲಿ ಬರ್ತಾ ಇದೆ. ಆ ಟೈಮಲ್ಲಿ ನಾವು ಅದೇ ನಮ್ದು ಮೀಡಿಯಾ, ನಾವು ರೇಡಿಯೋ ಇಟ್ಕೊಂಡು. ಫಸ್ಟ್ ರ್ಯಾಂಕ್ ವಿದ್ಯಾರ್ಥಿ ನೀವು, ರೇಡಿಯೋವನ್ನ ಕೇಳೋದಕ್ಕೆ ಸಮಯ ಇತ್ತಾ? ಅಯ್ಯೋ, ರೇಡಿಯೋ ಕೇಳ್ಕೊಳ್ಳೇಬೇಕಾಗಿಲ್ಲ. ರೇಡಿಯೋ ತುಂಬ ನಾನು ಜನರಲ್ ನಾಲೆಜಲ್ಲಿ ನಂಬರ್ 1 ಇತ್ತು ಸ್ಕೂಲಲ್ಲಿ. ಸೊ ಮತ್ತು ಇದು ಜನರಲ್ ನಾಲೆಜ್ ಇಂಪ್ರೂವ್ ಆಗಬೇಕಂದ್ರೆ ನಾವು ಪೇಪರ್ ಓದಬೇಕು. ಪೇಪರ್ ಓದುವಾಗ ನಮಗೆ ಒಳ್ಳೆ ನಾಲೆಜ್ ಬರುತ್ತೆ. ಅದು ಜನರಲ್ ನಾಲೆಜಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದು ರಿಫ್ಲೆಕ್ಟ್ ಆಗುವಾಗ ಏನಾಗುತ್ತೆ, ಅದೊಂದು ಪ್ರೈಸ್ ಸಿಗುತ್ತೆ. ನಂಬರ್ 1 ಆಗೋದು ಎಲ್ಲರಿಗೂ ಆಸೆ ಇರುತ್ತಲ್ಲ, ಅದೇ ಥರ ನಾನು ನಂಬರ್ 1 ಆಗೋದಕ್ಕೋಸ್ಕರ ಪೇಪರ್ ಓದ್ತಾ ಇತ್ತು, ರೇಡಿಯೋ ಕೇಳ್ತಾ ಇತ್ತು. ರೇಡಿಯೋಲಿ ತುಂಬ ಬರುತ್ತೆ. ಮತ್ತು ರೇಡಿಯೋ ನಾಟಕ ಭಾರಿ ಇಷ್ಟ ಆಗ್ತಾ ಇತ್ತು ಆವಾಗಲೂ. ರೇಡಿಯೋ ನಾಟಕ ಕೇಳ್ಕೊಂಡು ನಾವು ಬೇಜಾರು ಮಾಡ್ಕೊಂಡು ಎಷ್ಟೋ ಸಲ ಇದೆ. ರೇಡಿಯೋದಲ್ಲಿ ಕೆಲಸ ಮಾಡಬೇಕು ಅಂದರೆ ಒಂದು ಆಸೆ ಇತ್ತು. ನಿಮ್ಮ ಹವ್ಯಾಸಗಳು ಏನಿತ್ತು ಸರ್, ಹ್ಯಾಬಿಟ್ಸ್? ನಾನು ಅಭ್ಯಾಸ ಒಂದು ರೇಡಿಯೋ ಕೇಳಬೇಕು, ನ್ಯೂಸು, ಮತ್ತು ಡಿಟೆಕ್ಟಿವ್ ನೋವೆಲ್ಸ್ ಓದೋದು. ಡಿಟೆಕ್ಟಿವ್ ನೋವೆಲ್ಸ್ ಅದನ್ನು ಓದೋದು. ಮತ್ತು ಈ ಹಿಸ್ಟರಿ ಓದೋದು. ಹಿಸ್ಟರಿ ಅಂದರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಹಿಸ್ಟರಿ ಓದೋದು. ಯಾಕಂದರೆ ಅದೊಂದು ಜನರಲ್ ನಾಲೆಜ್ ಸಂಬಂಧಪಟ್ಟು ಬರುತ್ತೆ, ಅದಕ್ಕೋಸ್ಕರ. ಯಾಕೆ ಅಂತ ಹೇಳಿದ್ರೆ, ಈಗ ನಿಮ್ಮ ಊರಿನ ಚರಿತ್ರೆಯನ್ನು ಆರಂಭದಲ್ಲಿ ಹೇಳಿದ್ರಿ, ಹಾಗಾಗಿ ನೀವು ಹಿಸ್ಟ್ರಿಯನ್ನು ಇಷ್ಟಪಡ್ತೀರಿ ಅಂತ ಹೇಳಬಹುದು. ಇತಿಹಾಸವನ್ನು ಓದದವನು ಇತಿಹಾಸವನ್ನು ಸೃಷ್ಟಿಸಲಾಗದು ಅಂತ ತತ್ವಜ್ಞಾನಿಗಳು ಹೇಳಿದ್ದಾರೆ. ಹಾಗೆ ನೀವು ಇತಿಹಾಸವನ್ನೂ ಕೂಡ ನೀವು ಓದೋದಕ್ಕೆ ಒಂದು ಆಸೆಯನ್ನು ಹೊಂದಿದ್ರಿ ಅಂತ ಹೇಳೋದಾದರೆ, ಇವತ್ತಿನ ಆಕಾಶವಾಣಿ ಕೇಂದ್ರಗಳು ಏನು ಒಂದು ಶ್ರವ್ಯ ಮಾಧ್ಯಮ ಅಂತ ಅನಿಸ್ಕೊಂಡಿದೆ, ಮಾಹಿತಿ, ಶಿಕ್ಷಣ, ಮನರಂಜನೆ ಇವೆಲ್ಲವನ್ನು ಕೊಡ್ತಾ ಇದೆ. ಅಂದು ಹೇಗಿತ್ತು ಸರ್? ಅದೇ ಥರ ಇತ್ತು. ಪ್ರತಿ ಒಂದು 10 ಮಿನಿಟ್ಸು ಬಿಫೋರ್ 8 o'clock ನ್ಯೂಸ್ ಬರ್ತಾ ಇದೆಯಲ್ಲ, ಅದಕ್ಕೆ ಮುಂಚೆ ಒಂದು 10 ಮಿನಿಟ್ಸ್ ನಮ್ಮದು SLC ಓರಿಯೆಂಟೆಡ್ ಪ್ರೋಗ್ರಾಮ್ ಬರ್ತಾಯಿತ್ತು. ಅದು ತುಂಬ ಅಡ್ವಾಂಟೇಜ್, ಇದು ನಮಗೆ ಒಂದು ಹೆಲ್ಪ್ ಆಗ್ತಾಯಿತ್ತು. ಕ್ಲಾಸಲ್ಲಿ ಹೋಗಿ ಅದು ರಿಫ್ಲೆಕ್ಟ್ ಆಗ್ತಾ ಅಲ್ಲಿ ಕೇಳ್ಕೊಂಡು ಓಡೋದು. ಕೇಳ್ಕೊಂಡು ಹೋಗುವಾಗ ಎಲ್ಲಿಯಾದ್ರೂ ರೇಡಿಯೋ ಇಟ್ಟಿದ್ರೆ ಅಲ್ಲಿ ನಿಂತ್ಕೊಂಡು 10 ನಿಮಿಷ ಅಲ್ಲಿ ಕೇಳ್ಕೊಳ್ಳೋದು. ಅದು ಬರೀ 10 ಮಿನಿಟ್ಸ್ ಅದು. ಅದು ಕೇಳ್ಕೊಂಡು ಇದು ನಮಗೆ ಕ್ಲಾಸಲ್ಲಿ ಹೋಗುವ ಟೀಚರ್ ಅದೇ ಪಾಠ ತೆಗೆಯುವಾಗ ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇತ್ತು. ಆಗ ರೇಡಿಯೋ ತುಂಬ ಹೆಲ್ಪ್ ಆಗಿತ್ತು ಆವಾಗಲೂ. ಈಗಲೂ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾನು ಈಗ ರೀಸೆಂಟ್ಲಿ ಮಂಡ್ಯದಲ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಕಲೆಕ್ಟ್ರು ಹೇಳ್ತಾ ಇದ್ದು ಸೇಮ್ ಥಿಂಗ್. ಆಗ ನಾನು ಅಂದ್ಕೊಂಡೆ, ನಮಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದು ಈ ರೇಡಿಯೋ. ಅವರು ಹೇಳ್ತಾ ಇದ್ರು, ರೇಡಿಯೋ ನಮಗೆಲ್ಲ ಇಷ್ಟು ಹೆಲ್ಪ್ ಮಾಡಿದೆ, ನಮ್ಮನ್ನು ಈ ಲೆವೆಲ್ಗೆ ಬರಲಿಕ್ಕೆ ರೇಡಿಯೋ ತುಂಬ ಹೆಲ್ಪ್ ಆಗಿದೆ. ಅದೇ ಥರ ನನಗೂ ಹೆಲ್ಪ್ ಆಗಿದೆ. ಬಟ್ ನಾನು ಒಂದು ಹೈಯರ್ ಸ್ಟಡಿಗೆ ಹೋಗಲಿಲ್ಲ. ಅವರೆಲ್ಲ ಹೈಯರ್ ಸ್ಟಡಿಗೆ ಹೋಗಿದ್ದಾರೆ ಬಿಕಾಸ್ ಆಫ್ ದರ್ ಕಮ್ಯುನಿಟಿ. ಇದು ಲಕ್ ಅಂದರೆ ಅದೇ ಸಂಸ್ಥೆಗೆ ಬಂದ್ಬಿಟ್ಟಿದ್ದೀರಿ ನೀವು. ಯಾವಾಗ ಬಂದ್ರಿ ಸರ್? 90ಯಲ್ಲಿ ಬಂದೆ. 1990ಯಲ್ಲಿ 6/10/1990ಯಲ್ಲಿ ಹಾಸನಲ್ಲಿ ಜಾಯ್ನ್ ಆಗಿದ್ದು. ಅದಕ್ಕೆ ಮುಂಚೆ ನಾನು ಪಾಂಡಿಚೇರಿಯಲ್ಲಿ ಡಿಪ್ಲೊಮಾ ಮಾಡಿ ಒಂದು 6 days ಹೇಳ್ತಾ ಇದ್ರಿ ಸರ್. ಆ ಪಾಂಡಿಚೇರಿಯಲ್ಲಿ ರೇಡಿಯೋ ಸ್ಟೇಷನ್ ಹತ್ರ ನಾನು ಕೂತ್ಕೊಳ್ತಿದ್ದೆ, ಕೇಳ್ತಾ ಇದ್ದೆ ಅಂತ. ಆಗ ಕನಸು ಕಂಡಿದ್ರಾ? ಇಲ್ಲ, ನಾನು ಒಮ್ಮೆ ಅಲ್ಲ, ಆಕಾಶವಾಣಿ ನೋಡಬೇಕು ಅನ್ನೋ ಆಸೆ ಇತ್ತು. ಬಟ್ ನಾನು ಇಲ್ಲಿ ಕೆಲಸ ಕೆಲಸ ಆಗುತ್ತೋ ಅಂತ ನನಗೆ ಗೊತ್ತಿರಲಿಲ್ಲ. ಯಾವತ್ತಾದ್ರೂ ಹೋಗಿದ್ರ ಒಳಗಡೆ? ಮತ್ತೆ ಎಲ್ಲ ಇದು ಸ್ಟಡಿ ಟೈಮಲ್ಲಿ ಹೋಗಲಿಲ್ಲ. ಬಟ್ ಈ ಡಿಪಾರ್ಟ್ಮೆಂಟ್ ಬಂದ ಮೇಲೆ ಅಲ್ಲಿಗೆ ಹೋಗಿದ್ದೀನಿ. ಅಂದ್ರೆ ಹಳೆಯ ನೆನಪುಗಳನ್ನೆಲ್ಲ ನೆನಪಿಸ್ಕೊಂಡು ನೀವು ಬಂದಿದ್ದೀರಿ ಪಾಂಡಿಚೇರಿಗೆ. ಆ ತಕ್ಷಣ ನೀವು ಅಲ್ಲಿ ಅದೇ ಕಾರಣಕ್ಕೆ ಹೋಗಿದ್ರಾ? ಒಮ್ಮೆ ಭೇಟಿ ಕೊಡಬೇಕು ಅಂತ ಹೋಗಿದ್ರಾ? ಇಲ್ಲ, ನಮಗೆ ಟ್ರೈನಿಂಗ್ ಮತ್ತೆ ನಾನೊಂದು ಟ್ರೈನಿಂಗ್ ಹೋಗಿದ್ದೆ ಒಂದು ಸಲ. ಕನಸಿಗೆ ವೇದಿಕೆ ಆದಂತಹ ಪಾಂಡಿಚೇರಿ ರೇಡಿಯೋ ಸ್ಟೇಷನ್ನ ಇವತ್ತಿಗೂ ಕೂಡ ನೀವು ಮರೆಯಲ್ಲ ಅಂತ ಹೇಳ್ಬೋದು. ಅಲ್ಲಿ ಯಾರಿಗಾದ್ರೂ ಹಂಚ್ಕೊಂಡ್ರ ನೀವು ಆ ನೆನಪು? ನಾನು ಹೇಳಿದ್ದೆ ಅವರ ತಕ್ಷಣ, ನಾನು ಇಲ್ಲಿ ಈ ಥರ ನಡೀತಾ ಇತ್ತು ಹೇಳುವಾಗ ನಮಗೊಂದು ಆಸೆ ಇತ್ತು. ಆವಾಗ ಯಾವಾಗ ಇಲ್ಲಿ ಆಕಾಶವಾಣಿ ಸಿಕ್ಕುತ್ತೋ ಇಲ್ವೋ ಅಂತ ಆಸೆ ಇತ್ತು ಅಂತ ಹೇಳಿದೆ. ಬಟ್ ಅವ್ರು ತಮಿಳು, ಬಟ್ ನನಗೆ ಸ್ವಲ್ಪ ತಮಿಳು ಆಗ ಬರ್ತಾಯಿತ್ತು. ಸೊ ನೋ ಪ್ರಾಬ್ಲಮ್ ಇಲ್ಲ, ಅವ್ರ ಹತ್ರ ಮಾತಾಡಿದೆ.
ಅದೊಂದು ಖುಷಿ ಅಲ್ವಾ? ನೀವು ಅನಿಸಿದ ಪ್ಲೇಸಲ್ಲಿ ನೀವು ಒಂದು ಟ್ರೈನಿ ಆಗಿ ಒಂದು ಟ್ರೈನಿ ಅಂದರೆ ನಾವು ಆ್ಯಕ್ಚುಲಿ ಟ್ರೈನಿ ಅಂದರೆ ಬರೀ ಟ್ರೈನಿ ಅಲ್ಲ, ಒಂದು ರೆಸ್ಪೆಕ್ಟ್ ಆಗೇ ಹೋಗೋದು. ಬರೀ ಚೆನ್ನಾಗಿತ್ತು ಅದು. ಯಾವ ಹುದ್ದೆಯನ್ನ ಹೊಂದಿದ್ರಿ ಸರ್ ಆಕಾಶವಾಣಿಗೆ ಸೇರುವಾಗ? ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಆಗಿ ಸೇರಿದ್ದು. ಇಂಜಿನಿಯರಿಂಗ್ ಅಸಿಸ್ಟೆಂಟ್. ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಆಗಿ ಸೇರಿದೆ 90ಯಲ್ಲಿ. ಮತ್ತು 23ವರೆಗೂ ನಾನು ಇಂಜಿನಿಯರಿಂಗ್ ಅಸಿಸ್ಟೆಂಟಾಗೇ ಇದ್ದೆ. ಯಾಕಂದರೆ ಪ್ರಮೋಷನ್ ಕೊಡಲಿಲ್ಲ ನನಗೆ ಅಷ್ಟು ಬೇಗ. ಆ್ಯಕ್ಚುಲಿ 10 years ಬ್ಯಾಕ್. ಹಾಸನ ಆಕಾಶವಾಣಿಯ ನೆನಪುಗಳನ್ನು ಹೇಳಿ ಸರ್. ಹಾಸನ ಆಕಾಶವಾಣಿಯಲ್ಲಿ ಅದು ಹೊಸ ಸ್ಟೇಷನ್ ಇತ್ತು. ಹೊಸ ಸ್ಟೇಷನು, ಒಳ್ಳೆ ವಾತಾವರಣ. ನಮಗೇನು ಗೊತ್ತಿರಲಿಲ್ಲ ಆಕಾಶವಾಣಿ ಬಗ್ಗೆ. ಚೆನ್ನಾಗಿ ಎಲ್ಲ ಜನರು ಒಟ್ಟಿಗೆ ಒಂದು ಸಹೋದರದಲ್ಲಿ ಎಲ್ಲ ಬ್ಯೂಟಿಫುಲ್ ಆಗಿತ್ತು ಲೈಫಲ್ಲಿ. ಯಾಕೆ ಅಂತ ಹೇಳಿದ್ರೆ ತಾಳ್ಮೆಯಿಂದ ನೀವು ರೇಡಿಯೋವನ್ನು ಪ್ರೀತಿ ಮಾಡ್ತಾ ಇದ್ರಿ. ಅಲ್ಲಿಯ ಸಹಾಯವನ್ನು, ಅಂದರೆ ಅದು ಕೊಟ್ಟಂತಹ ಶಿಕ್ಷಣವನ್ನು ನೀವು ಎಂದೂ ಕೂಡ ಮರೆಯಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಕೊಟ್ಟಂತಹ ಶಿಕ್ಷಣವೂ ಕೂಡ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಸಹಾಯ ಆಗಿದೆ, ಸಹಕಾರವನ್ನು ಕೊಟ್ಟಿದೆ ಅಂತ ಹೇಳೋದಾದರೆ, ಅದೇ ಒಂದು ಸಂಸ್ಥೆಗೆ ಅಧಿಕಾರಿಯಾಗಿ ಹೋದಾಗ ನಿಮ್ಮ ಕನಸುಗಳು ಬೇಕಾದಷ್ಟು ಇರಬಹುದಾ? ಕನಸುಗಳು ಅಷ್ಟೇ ಅಂದರೆ ಮೇಡಮ್, ನಾನು ಅಲ್ಲ, ನೀವು ವಿದ್ಯಾರ್ಥಿ ಜೀವನದಲ್ಲಿ ಆಕಾಶವಾಣಿ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದೆ. ನೀವು ಒಂದು ಮಾತು, ಚಂದದ ಮಾತು ಹೇಳಿದ್ರಿ, 10 ನಿಮಿಷಗಳ ಕಾಲ ನಾನು ಎಲ್ಲೇ ಹೋಗ್ತಾ ಇದ್ರು ಆ ಕಾರ್ಯಕ್ರಮ ಬಂದರೆ ನಾನು ಕೇಳ್ತಿದ್ದೆ. ಅದೇ ಪಾಠ ಕಾಲೇಜಲ್ಲಿ ಹೋದಾಗ ಓಪನ್ ಮಾಡಿ ಅವರು ಕೇಳಿದಾಗ ಉತ್ತರ ಹೇಳೋದಕ್ಕೆ ನನಗೆ ಬಹಳ ಸಹಾಯ ಆಯಿತು ಅಂತ. ಆ ರೀತಿಯ ಒಂದು ಕನಸನ್ನು ನೀವು ಇತರ ವಿದ್ಯಾರ್ಥಿಗಳಿಗೆ ಬೆಂಬಲ ಕೊಟ್ರ ಅಲ್ಲಿ ಹಾಸನ ಆಕಾಶವಾಣಿಯಲ್ಲಿ? ಅಲ್ಲ, ಅದು ನಾನು ಟೆಕ್ನಿಕಲ್ ಸೈಡ್ ಅಲ್ವಾ. ಬಟ್ ನಾನು ನಮ್ಮ ಫ್ರೆಂಡ್ಸ್ ಹತ್ರ, ಪ್ರೋಗ್ರಾಮ್ ಸೆಕ್ಷನ್ ಹತ್ರ ಹೇಳ್ತಾ ಇತ್ತು, ಎಕ್ಸಾಮ್ ಬರುವಾಗ ನೀವು ಈ ಥರ ಒಂದು ಪ್ರೋಗ್ರಾಮ್ ಮಾಡಿದರೆ ಜನರಿಗೆ, ಮಕ್ಕಳಿಗೂ ತುಂಬ ಉಪಕಾರ ಆಗುತ್ತೆ. ಯಾಕಂದರೆ ಅವರು ಕಿವಿಲಿ ಕೇಳೋದು ಬ್ರೈನ್ಗೆ ಹೋಗುತ್ತೆ ಡೈರೆಕ್ಟಾಗಿ. ಅದು ಸ್ಪೆಷಲಾಗಿ ರೇಡಿಯೋ ಕಾನ್ಸಂಟ್ರೇಟ್ ಆಗಿ ಕೇಳ್ಕೊಂಡ್ರೆ ನಿಮಗೆ ಈಸಿಯಾಗಿ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದು ನಾನು ಹೇಳಿದೆ, ಅದು ಕೆಲವರೆಲ್ಲ ಮಾಡಿದ್ದಾರೆ ಅಲ್ಲಿ, ಮತ್ತು ಈಗಲೂ ಮಾಡ್ತಾ ಇದ್ದಾರೆ. ಈಗ ನಾನು ನಿಮ್ಮದು ಪ್ರೋಗ್ರಾಮ್ ನಾನು ಒಂದ್ಸಲ ನೋಡಿದೆ, ಲಾಸ್ಟ್ SLCಗೆ ಏನೋ ಪ್ರೋಗ್ರಾಮ್ ಮಾಡೋ ನೀವು ಮಾಡಿದಂಗೆ ಕಾಣುತ್ತೆ. ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ದಿಗ್ವಿಜಯ ಅಂತ ಒಂದು ಪಕ್ಷ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಬಟ್ ಅದು ಒಳ್ಳೆ ಹೆಲ್ಪ್, ಅದು ಮಕ್ಕಳಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಒಂದು ಪ್ರೋಗ್ರಾಮು ಹೇಗೆ ಮಾಡಬೇಕು, ಹೇಗೆ ಎಕ್ಸಾಮ್ ಅಟೆಂಡ್ ಮಾಡಬೇಕು, ಯಾವುದಾದ್ರು ಫಸ್ಟ್ ತಗೋಬೇಕು, ಲಾಸ್ಟ್ ಆ ಟೈಪ್ ಅದೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡುವಾಗ ಹಳ್ಳಿ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ. ಮಾರ್ಗದರ್ಶನ ಸಖತ್ ರೇಡಿಯೋ ಕೊಡ್ತಾ ಇದೆ, ಇವನು ಕೊಡ್ತಾ ಉಂಟು. ಆ ಟೈಮಿಂದ ಈ ಟೈಮಿಗೂ ರೇಡಿಯೋ ಪ್ರೋಗ್ರಾಮಲ್ಲಿ ಜಾಸ್ತಿ ಏನು ವ್ಯತ್ಯಾಸ ಬಂದಿಲ್ಲ. ಮ್ಯೂಸಿಕ್ ಸಹ ನಾ ಚಿಕ್ಕ ವಯಸ್ಸಲ್ಲಿರುವ ಮ್ಯೂಸಿಕ್ಕೇ ಕೃಷಿರಂಗಕ್ಕೆ ಈಗಲೂ ಆಗ್ತಾ ಇದೆ, ಸೇಮ್ ಮ್ಯೂಸಿಕ್ಗೆ. ಯುವವಾಣಿ ನೋಡಿದ್ರೆ ಯುವವಾಣಿ ಅವತ್ತು ಯುವವಾಣಿ ಪ್ರೋಗ್ರಾಮಲ್ಲಿ ಟ್ಯೂನಿ ಸಿಗ್ನೇಚರ್ ಟ್ಯೂನು ಇವತ್ತು ಸೇಮೇ ಟ್ಯೂನು, ಏನು ಚೇಂಜ್ ಆಗಿಲ್ಲ. ಬಟ್ ಪ್ರೋಗ್ರಾಮ್ ಮಾತ್ರ ಚೆನ್ನಾಗಿರುತ್ತೆ. ಒಂದು ಸೂಕ್ಷ್ಮ ಸಂಗತಿಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಶ್ರೋತೃಗಳ ಜೊತೆ ಹಂಚ್ಕೊಳ್ತಾ ಇದ್ದೀರಾ ನಿಮ್ಮ ಭಾವನೆಯನ್ನು. ಸರ್, ನಂತರದ ದಿನಗಳು? 2.5 years ವರ್ಕ್ ಮಾಡಿದ್ದೆ ಅಲ್ಲಿ ಹಾಸನಲ್ಲಿ. ಹಾಸನದಿಂದ ಮೈಸೂರು ಮಡಿಕೇರಿಗೆ ಟ್ರಾನ್ಸ್ಫರ್ ಆಯಿತು. ನಂದು ವೈಫ್ ಹೌಸ್ ವಿರಾಜಪೇಟೆ. ಸೊ ವಿರಾಜಪೇಟೆಯಲ್ಲಿ ಇರೋದ್ರಿಂದ ನಾನು ಮಡಿಕೇರಿಗೆ. ಯಾವಾಗ ಆಯಿತು ಸರ್ ವಿವಾಹ? 1993 ಆಯಿತು. 1993. 1990ರಲ್ಲಿ ನೀವು ಆಕಾಶವಾಣಿ ಸೇರಿದ್ರಿ. 93ಕ್ಕೆ ವಿವಾಹ ಆಯಿತು. ನೆಕ್ಸ್ಟ್ ಮಂತ್ ಇಲ್ಲಿಗೆ ಒಂದು ಜಾಯಿನ್ ಆಗಿದೆ. ಹೇಗೆ ಪರಿಚಯ ಆದ್ರು? ಅವ್ರ ಹೆಸರೇನು? ಅದು ಫ್ಯಾಮಿಲಿ ಅವರು ಇದು ಮಾಡಿ. ಅವ್ರ ಹೆಸರು ಪ್ರಿಯಾ ಅಂತ, KP ಪ್ರಿಯಾ ಅಂತ, ಕನ್ನೋಲಿಕಲ್ ಪ್ರಿಯಾ ಅಂತ. ಆಕಾಶವಾಣಿಯಲ್ಲಿ ನಮ್ಮ ಪತಿ ಇದ್ದಾರೆ ಅಂತ ಏನಾದರೂ ವಿಶೇಷವಾಗಿ ಆಕಾಶವಾಣಿ ಕೇಳೋಕೆ ಆರಂಭ ಮಾಡಿದ್ರ ಅವರು? ಇಲ್ಲ, ಅವರು ಅಂದರೆ ಅವರು ಏನು ಗೊತ್ತಾ, ಅವರು ವಿಲೇಜ್ ಟೈಪ್ ಜನರು, ಅವರು ರೇಡಿಯೋ ಕೇಳ್ತಾರೆ. ಯಾಕಂದ್ರೆ ನಾನು ಮಾನಿಟರಿಂಗ್ ಮಾಡ್ತಾ ಇರಬೇಕು. ಖುಷಿ ಪಡ್ತಾರೆ. ಬಟ್ ಆ ದಿನಗಳಲ್ಲಿ ಖುಷಿ ಪಡ್ತಾರೆ. ಎಸ್ಪೆಷಲಿ ಅವರೆಲ್ಲ ಕೇಳೋದು ಜಾಸ್ತಿ ಚಿತ್ರಗೀತೆಗಳು ಮತ್ತೆ ರೇಡಿಯೋ ಡ್ರಾಮಾಗಳು. ಯಾವ ಊರಿನವರು ಸರ್ ಅವರು? ವಿರಾಜಪೇಟೆ. ರೇಡಿಯೋ ನಾಟಕ ಬರುತ್ತೆ ನೋಡಿ, ಅದು ಕೇಳ್ತಾರೆ. ರೇಡಿಯೋ ನಾಟಕ ಮುಂಚೆ ಅಂದರೆ 9:15 to 9:15 ಇಂಗ್ಲೀಷ್ ನ್ಯೂಸ್ ಮುಗಿಯುತ್ತೆ. ಆಮೇಲೆ 9:30ವರೆಗೂ ಒಂದು 15 minutes ಒಂದು ಪೀಸ್ ಆಗಿ ಡ್ರಾಮಾ ಕೊಡ್ತಾ ಇತ್ತು ನಾಟಕ. ಅದು ಕೇಳಲಿಕ್ಕೆ ಇಷ್ಟಪಡ್ತಾರೆ. ಒಂದು ನಾಳೆ ಒಂದು 15 minutes ಆಮೇಲೆ ನೆಕ್ಸ್ಟ್ ಡೇ ಬರುತ್ತೆ. ಆ ಕುತೂಹಲ ಇಟ್ಕೊಂಡಿದ್ದಾರೆ. ಅದರಿಂದ ಅವರು ಕಲಿತಿದ್ದನ್ನ ನೀವು ಗ್ರಹಿಸಿದ್ರ, ಅಬ್ಸರ್ವ್ ಮಾಡಿದ್ರ? ಅವರು ರೇಡಿಯೋ ಅವರ ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಈಗ ಒಂದು ನಾಟಕವನ್ನ
ಪ್ರಸ್ತುತಪಡಿಸಿದಾಗ ಅದರಲ್ಲೊಂದು ಥೀಮ್ ಇರುತ್ತೆ. ಹೌದು. ಆ ಥೀಮ್ ಯಾಕಾಗಿ ಇಷ್ಟ ಆಗ್ತಿತ್ತು ಅವ್ರಿಗೆ ಅಂತ ನೀವು ತಿಳ್ಕೊಳ್ಳೋ ಪ್ರಯತ್ನ ಪಟ್ರ ಪ್ರಿಯಾ ಅವ್ರಿಗೆ? ಅವ್ರಿಗೆ ಡೌಟ್ ನನಗೆ ಗೊತ್ತಿಲ್ಲ, ಬಟ್ ಕೆಲವು ವಿಷಯಗಳು ಅದರಿಂದ ನಮಗೆ ಕಲಿಯಬಹುದು. ಕೆಲವು ವಿಷಯಗಳು ಈಗ ಏಕೆ ಆ ಥರ ಆಯಿತು ಅದು ಅವಾಯ್ಡ್ ಮಾಡಲಿಕ್ಕೆ ನಾವು ಅದು ಒಂದು ಮಾರ್ಗದರ್ಶಿ ಆಗುತ್ತೆ. ಈಗ ಮನೆಯಲ್ಲಿ ಗಲಾಟೆ ಬರುವಾಗ ಏನಾದರೂ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಮಾತಾಡುವಾಗ ಯಾರು ಸ್ವಲ್ಪ ಸೌಂಡ್ ಕಮ್ಮಿ ಮಾಡಬೇಕು ಜಾಸ್ತಿ ಮಾಡಬೇಕು ಅಂತ ಈ ರೇಡಿಯೋದಲ್ಲಿ ಇರೋ ಕೆಲವು ವಿಷಯಗಳಲ್ಲಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದು ಬೆಸ್ಟ್ ಅಲ್ವಾ? ಅದು ರೇಡಿಯೋ ನೋಡಿ, ಟಿವಿ ಆವಾಗ ಇರಲಿಲ್ಲ ಜಾಸ್ತಿ, ರೇಡಿಯೋ ನಾವು ಡಿಪೆಂಡ್ ಆಗಬೇಕು. ರೇಡಿಯೋದಲ್ಲಿ ಬರೋದು ನಮ್ಮ ಕಣ್ಣು ಮುಚ್ಚಿಬಿಟ್ಟು ರೇಡಿಯೋ ಕೇಳ್ಕೊಂಡು ನೋಡಿ ಎಷ್ಟು ಖುಷಿ ಆಗುತ್ತೆ ಡ್ರಾಮಾಗಳು ಕೇಳುವಾಗ. ಅಂದ್ರೆ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಆಕಾಶವಾಣಿ ಮಾಧ್ಯಮ ತುಂಬಾ ಹೆಲ್ಪ್ ಆಗುತ್ತೆ, ಉತ್ತಮ ಸಹಕಾರಿ, ತುಂಬಾ ಹೆಲ್ಪ್. ಈಗಲೂ ನೋಡಿ, ಆವಾಗಲ್ಲ ಈಗಲೂ ಅದೇ, ಅದನ್ನೇನು ಚೇಂಜ್ ಆಗಲಿಲ್ಲ. ಅದಕ್ಕೆ ಜನರು ರೇಡಿಯೋ ಈಗಲೂ ರೇಡಿಯೋ ಬದುಕು ಅಂದ್ರೆ ಅದೇ ರೀಸನ್. ಜನ ಕೇಳ್ತಾರೆ. ನಾವು ಅನ್ಕೊಳ್ಳೋದು ರೇಡಿಯೋ ಈಗ ಎಲ್ಲ ಹೊಸ ಟೆಕ್ನಾಲಜಿ ಬಂದಿದೆ, ರೇಡಿಯೋ ಹೋಗಿಬಿಟ್ಟಿದೆ ಅಂತ. ಬಟ್ ಏನೂ ಇಲ್ಲ, ಜನ ಕೇಳ್ತಾರೆ. ಒಳ್ಳೆ ಪ್ರೋಗ್ರಾಮ್ ಕೊಟ್ರೆ ಈಗಲೂ ಜನ ಬರ್ತಾರೆ, ಖಂಡಿತ ಜನ ಕೇಳ್ತಾರೆ ಅಂತ. ಶೋರ್. ಈ ರೇಡಿಯೋ ನಾಟಕದ ಬಗ್ಗೆ ವಿಶೇಷವಾದಂಥದ್ದೊಂದು ಸಂಗತಿ ಹೇಳಿದ್ರಿ. ಈಗ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆ, ನಂಬಿಕೆ ಇವೆಲ್ಲವೂ ಕೂಡ ಕೆಲಸ ಮಾಡುತ್ತೆ. ಈ ಒಂದು ಬಿರುಕು ಅನ್ನೋದು ಅಂತ ಬಂದಾಗ ರೇಡಿಯೋ ನಾಟಕಗಳಲ್ಲಿ ಮುಂಚಿತವಾಗಿ ಅದಕ್ಕೊಂದು ತಿರುವು ಕೊಟ್ಟಿರ್ತಾರೆ. ಅದು ಪ್ರಭಾವ ಬೀರುತ್ತೆ ಅಂತ ಹೇಳ್ಬಹುದಾ ಒಂದು ಕುಟುಂಬದಲ್ಲಿ ಒಂದು ನಂಬಿಕೆಯನ್ನು ಕಾಪಾಡ್ಕೊಳ್ಳೋದಿಕ್ಕೆ? ಗ್ಯಾರಂಟಿ. ಅದು ನಾಟಕ ಅಂದರೆ ನಾವು ಅದು ಬರೀ ಕಿವಿಲಿ ಕೇಳ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮ ಮೈಂಡ್ಗೂ ಹೋಗುತ್ತೆ. ಅದು ಅದೇನು ಮುಂದೆ ನಡೀತಾ ಇಲ್ಲ, ಕಿವಿಲೇ ನಡೀತಾ ಇದು, ಬ್ರೈನ್ಲಿ ನಡೀತಾ ಅದು. ನಿಮ್ಮ ಬ್ರೈನ್ಲೇ ನೀವು ನಾಟಕ ನೋಡ್ತಾ ಇದ್ದೀರಿ, ಕಿವಿಯಲ್ಲಿ ಶಬ್ದ ಬರುತ್ತೆ ಅಷ್ಟೇ, ಬಟ್ ಬ್ರೈನಲ್ಲಿ ನಿಮ್ಮ ಮನಸ್ಸಲ್ಲಿ ಕಾಣ್ತಾ ಇರುತ್ತೆ ಏನು ಆ ಕಥಾಪಾತ್ರಗಳು, ಅವ್ರ ಇತರ ಎಲ್ಲ ಕಾಣುತ್ತೆ. ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಕೆಲವು ನಾಟಕಗಳು ನಿಮಗೆ ಕಣ್ಣಿನ ನೀರು ಬರುತ್ತೆ ರೇಡಿಯೋ ನಾಟಕ ಕೇಳ್ಕೊಂಡು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ, ರೇಡಿಯೋ ನಾಟಕ ಕೇಳ್ಕೊಂಡ್ರೆ ಕಣ್ಣಿನ ನೀರು ಬರುತ್ತೆ. ಆ ಟೈಪ್ ನಾಟಕಗಳು ಮಾಡ್ತಾರೆ. ಪ್ರಿಯಾ ಅವ್ರಿಗಿಂತ ಹೆಚ್ಚು ಆನಂದ್ ಅವರೇ ಕೇಳ್ತಾ ಇದ್ರು ರೇಡಿಯೋನ ಅಂತ ನಮ್ಮ ಶ್ರೋತೃಗಳು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿರಂತರವಾಗಿ ಪ್ರಸಾರ ಆಗ್ತಾ ಇತ್ತು, ರೇಡಿಯೋ ನಾಟಕಗಳು ನಿರಂತರವಾಗಿ ಪ್ರಸಾರ ಆಗ್ತಾ ಇತ್ತು, ಈಗಲೂ ಕೂಡ ಪ್ರಸಾರ ಆಗ್ತಾ ಇದೆ. ಬಟ್ ಈಗ ಅಂದ್ರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಕಾಣ್ತಾ ಇದೆ. ಬಟ್ ಮುಂಚೆ ಅಂದ್ರೆ ಡೈರೆಕ್ಟರ್ಸ್ ಸೂಪರ್ ಒಳ್ಳೆ ಇತ್ತು. ಈಗ ಡ್ರಾಮೆಟಿಕ್ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಅಂದರೆ ಒಂದು ನಮಗೆ ಕೇಳುವಾಗಲೇ ರೇಡಿಯೋ ಈಗ ಮುಂದೆ ನಡೆಯೋ ಥರ ಇರುತ್ತೆ ಇಲ್ವಾ? ನೀವು ವೈವಿಧ್ಯಮಯ ಕಾರ್ಯಕ್ರಮಗಳು ಪ್ರಸಾರ ಆಗುವಾಗ ಸರ್, ನಿಮಗೆ ಬಹುಶಃ ನಾಟಕ ಕ್ಷೇತ್ರ ಹೆಚ್ಚು ಆಕರ್ಷಣೆಯನ್ನ? ಆ್ಯಕ್ಚುಲಿ ನಾಟಕ ಅಂದರೆ ನಮ್ಮ ಜೀವನದಲ್ಲಿ ಇರುವ ವಿಷಯಗಳೇ ಅದರಲ್ಲಿ ಬರೋದು ನಾರ್ಮಲಿ. ಅದು ಕೇಳುವಾಗ ಒಂಥರ ಅನಿಸುತ್ತಲ್ವಾ? ನೀವು ನಿರಂತರ ಕೇಳುಗರಾಗ್ಬಿಟ್ಟಿದ್ದೀರಾ. ಆ ನಂತರ ಸರ್ ನೀವು ಮಡಿಕೇರಿ ಆಕಾಶವಾಣಿ ಬಂದ್ರಲ್ಲ, ಮಡಿಕೇರಿ ಆಕಾಶವಾಣಿಯಲ್ಲಿ ಬಂತು. ಇಲ್ಲಿ ಇನಾಗ್ರೇಷನ್ಗೆ ನಾನಿದ್ದೆ. ಇಲ್ಲಿ ಎಲ್ಲ ರೆಡಿ ಮಾಡಬೇಕಾಯಿತು, ಎಲ್ಲ ರೆಡಿ ಮಾಡಿ, ಯಾಕಂದ್ರೆ ನನಗೆ ಹಾಸನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆರಂಭದ ದಿನದಿಂದಲೇ ನೀವು ಇಲ್ಲಿ ಬಂದ್ರಿ? ಆಕಾಶವಾಣಿ ಆರಂಭ ಆವಾಗಲೇ ನಾನಿದ್ದೆ ಇಲ್ಲಿ 1993ರಲ್ಲಿ. ಆಮೇಲೆ ಒಳ್ಳೆ ಡಿಫ್ರೆಂಟ್ ಸ್ಟೇಷನ್ ಬಂದವರು ಇದ್ರು, ನಾನು ಬಂದೆ. ಮದುವೆ ಆಗಿದ ತಕ್ಷಣ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಕ್ವಾರ್ಟರ್ಸ್ ಏನೂ ಇರಲಿಲ್ಲ. ಕ್ವಾರ್ಟರ್ಸ್ ಈಗ ಇಷ್ಟು ಫೆಸಿಲಿಟಿ ಇರಲಿಲ್ಲ, ಕರೆಂಟ್ ಬರಲಿಲ್ಲ. ಆದರೂ ನನಗೆ ಮತ್ತು ಬಾಡಿಗೆ ಮನೆ ಸಿಗೋದು ಭಾರಿ ಕಷ್ಟ ಇತ್ತು. ಸೊ ಇಲ್ಲೇ ಮಳೆ ಇತ್ತು ಮಡಿಕೇರಿ. ಆ ಟೈಮ್ ಮಳೆ ಎಲ್ಲ ಈ ಟೈಮ್ ಇರೋದಲ್ಲ, ಅಲ್ಲಿದ್ದು ಆ ಟೈಮು ಅದು ಡಿಫ್ರೆಂಟ್ ಮಳೆ. ಅದು ತುಂಬ ರಫ್ ಮಳೆ ಇತ್ತು. ವಾಸವಾಗಲಿಕ್ಕೆ ರೂಮ್ ಸಿಗಲಿಲ್ಲ. ಫೈನಲಿ ನಾನು ಇಲ್ಲಿ ನಮ್ಮದು ಸೆಕೆಂಡ್ ಸೈಟಲ್ಲಿರುವ ಕ್ವಾರ್ಟರ್ಸಲ್ಲಿ ವಿತೌಟ್ ಲೈಟ್ ಆ್ಯಂಡ್ ವಾಟರ್ಲಿ ಸ್ಟೇ ಮಾಡಿದರು 3-4 ತಿಂಗಳು. ಆಮೇಲೆ ಕರೆಂಟ್ ಬಂತು. ಅದಕ್ಕೆ ನಮ್ಮ ಮನೆಯವರು ಸಪೋರ್ಟ್ ಮಾಡಿದರು. ವಿತೌಟ್ ಲೈಟ್ ಆ್ಯಂಡ್ ವಾಟರ್ ವಾಸವಾಗಂದ್ರೆ ತುಂಬ ಕಷ್ಟ ಇತ್ತು. ಅಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ಮತ್ತೆ ವಿಪರೀತ ಮಳೆ, ಚಳಿ. ಆ ಸಂದರ್ಭದಲ್ಲಿ ನೀವು ಒಂದು ಕುಟುಂಬವನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರ? ಅವರು ಹೇಗೆ ಬೇಜಾರು ಮಾಡ್ಕೊಂಡ್ರ ಏನು? ಅವರು ಬೇಜಾರು ಮಾಡಲಿಲ್ಲ. ಬಟ್ ಅದೇ ಅವ್ರಿಗೂ ಗೊತ್ತಿದೆ ಅಂದರೆ ಇವ ಸ್ವಲ್ಪ ಕಹಿ ನೀರಾದರೂ ಫ್ಯೂಚರ್ಲಿ ಚೆನ್ನಾಗಿರುತ್ತೆ ಅಂತ ಗೊತ್ತಿರ್ತಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ರು.
ಆ ನಿಟ್ಟಿನಲ್ಲಿ ಪ್ರಿಯಾ ಅವರನ್ನ ಬಹಳಷ್ಟು ಪ್ರೀತಿ ಮಾಡಬೇಕು ಮಾಡಿದ್ದೀನಿ. ಮತ್ತೆ ಅವರು ಅಲ್ಲ, ಪತಿಗೆ ಬೆಂಬಲವಾಗಿ ನಿಂತ್ರಲ್ಲ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಅವರು ರೈತರ ಮಗಳೇ, ಸೊ ಅವರು ರೈತರ ಕುಟುಂಬದಿಂದ ಬಂದವರು, ಅವ್ರಿಗೆ ಇದೆಲ್ಲ ಸಹಜ. ಅದು ಈಗ ಬೇರೆ ನಾನು ಎಂಪ್ಲಾಯಿ ಆಗಿ ಇನ್ನೊಂದು ಎಂಪ್ಲಾಯಿ ಫ್ಯಾಮಿಲಿನ ಮದುವೆ ಆಗಿದ್ದರೆ ಸ್ವಲ್ಪ ಕಷ್ಟ. ಆದಾಗ್ಯೂ ಹೆಣ್ಣು ಮಕ್ಕಳು ವಿವಾಹಕ್ಕೆ ಮುನ್ನ ಬಹಳಷ್ಟು ಕನಸನ್ನ ಕಂಡಿರ್ತಾರೆ. ಅವರ ಕನಸುಗಳೇ ಬೇರೆ, ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ವಿವಾಹ ಆದ ನಂತರ ಮಳೆಯ ಪ್ರದೇಶಕ್ಕೆ ಕರ್ಕೊಂಡು ಬಂದ್ರಿ, ವಿದ್ಯುತ್ ದೀಪಗಳ ಕೊರತೆ, ಮತ್ತೆ ವಿಪರೀತ ಮಳೆ, ಚಳಿ, ಇವೆಲ್ಲ ಹೇಗೆ ಅವರು ಹೊಂದಿಕೊಂಡ್ರು? ಮಡಿಕೇರಿ ವೀರಾಯಪಟ್ಟಣ ಕ್ಲೈಮೇಟ್ ಅರೌಂಡ್ ಸೇಮೇ. ಇಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಇರುತ್ತೆ ಅಷ್ಟೇ ಬಿಟ್ಟು ಅಲ್ಲಿ ಅವರು ಫೇಸ್ ಮಾಡ್ಕೊಂಡಿದ್ದಾರೆ ಇದೆಲ್ಲ. ಇಲ್ಲಿ ಸಪ್ಲೈ ಹೋದರೆ ಎರಡು ದಿವಸ ಮಳೆ ಸಪ್ಲೈ ಇರೋದಿಲ್ಲ ಇಲ್ಲಿ ಆ ಟೈಮಲ್ಲಿ. ಈಗ ಅಲ್ಲ, ಒಂದ್ಸಲ ಸಪ್ಲೈ ಹೋದ್ಮೇಲೆ 2 days ಸಪ್ಲೈ ಬರೋದಿಲ್ಲ. ಅದು ಈಗ ಅದೇ ಪರಿಸ್ಥಿತಿ ಅಲ್ವಾ. ಸೊ ಸಜೆಸ್ಟೆಡ್. ಮಳೆಯ ಬಗ್ಗೆ ಏನು ಹೇಳ್ತೀರಾ ಸರ್? ಮಳೆ ಕಡಿಮೆ ಆಗಿದೆ ಇಲ್ಲಿ. ಮಳೆ ತುಂಬ ಕಡಿಮೆ ಆಗಿದೆ ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಫೆಸಿಲಿಟಿ ಜಾಸ್ತಿ ಆಗಿದೆ, ಸಪ್ಲೈ ಜಾಸ್ತಿ ಹೋಗ್ತಾ ಇಲ್ಲ ಇಲ್ಲಿ. ಮುಂಜಾನೆ ಅಂದರೆ ಒಂದ್ಸಲ ಮಳೆ ಬಿದ್ದು ಏನಾದರೂ ಗಾಳಿ ಬಂದರೆ ಫುಲ್ಲು ಇಲ್ಲಿ ಬ್ಲ್ಯಾಕೆ, ಫುಲ್ ಸಪ್ಲೈ ಇರೋದಿಲ್ಲ. 2 days 3 days ಎಲ್ಲ ಸಪ್ಲೈ ಇರೋದಿಲ್ಲ. ನಾವು ಚಾರ್ಕೋಲ್ ಹಾಕ್ಬಿಟ್ಟು ಮಲಗಬೇಕು, ಅಷ್ಟು ಚಳಿ ಇತ್ತು. ಆ ಟೈಮಲ್ಲಿ ಒಂದು ಇದು ಬರ್ತಾಯಿತ್ತು ಇಲ್ಲಿ, ಒಂದು ಬಿದಳಂದು ಒಂದು ಕೊಟ್ಟೆ ಥರ, ಅದು ತಗೊಂಡು ಬಂದು ಅಲ್ಲಿ ಚಾರ್ಕೋಲ್ ಹಾಕಿ, ಚಾರ್ಕೋಲು ನಮ್ಮ ಇದು ನಮ್ಮದು ರೇಷನ್ ಕಾರ್ಡ್ ತಗೊಂಡು ಹೋಗಿದ್ರೆ ಒಂದು ಮೂಟೆ ಚಾರ್ಕೋಲ್ ಕೊಡ್ತಾಯಿತ್ತು ಫಾರೆಸ್ಟ್ ಅವರು. ಯಾವಾಗ ಸರ್? ಈ ಮಳೆಗಾಲದಲ್ಲಿ. ಈಗಲೂ ಇರುತ್ತೆ ಮೋಸ್ಟ್ಲಿ, ಬಟ್ ಅವ್ರು ಕೊಡ್ತಾ ಇತ್ತು. ಅದು ನಮ್ಮ ಮಾರ್ಕೆಟಿಂದ ಒಂದು ಬಾಕ್ಸ್ ಸಿಗುತ್ತೆ, ಅದರಲ್ಲಿ ಹಾಕಿಬಿಟ್ಟು ಮಲಗಿದೆ. ಅಷ್ಟು ಚಳಿ ಇತ್ತು ಇಲ್ಲಿ. ಬಹಳ ಚಳಿಯಲ್ಲೂ ಚಳಿ ಅಂದರೆ ಸಪ್ಲೈ ಇದ್ರೂ 2 ದಿವಸ 3 ದಿವಸ ಸಪ್ಲೈ ಬರೋಲ್ಲ. ನಿಮ್ಮ ಯೋಜನೆ ಹೇಗಿತ್ತು ಸರ್ ಆಕಾಶವಾಣಿಗೆ, ಅಂದರೆ ಮಡಿಕೇರಿ ಆಕಾಶವಾಣಿಗೆ ಬಂದಾಗ ನಿಮ್ಮ ಯೋಜನೆಗಳು ಏನಿತ್ತು, ನೆನಪು ಮಾಡ್ಕೊಳ್ಬಹುದಾ? ಯೋಚನೆ ಅಂದರೆ ಮಡಿಕೇರಿ ಆಕಾಶವಾಣಿ ನನ್ನದು ಜೀವ ಅದು ಇದು ಒಂದು ಫ್ಯಾಮಿಲಿ ಥರ ಆಯಿತು. ಮಡಿಕೇರಿ ಬಿಟ್ಟರೆ ಆಫೀಸ್ ಬಿಟ್ಟರೆ ಮಡಿಕೇರಿ ಆಕಾಶವಾಣಿ ಹಾಗೇ ಇತ್ತು ನಂದು. ನನಗೆ ಹೊರಗಡೆ ಕನೆಕ್ಷನ್ಸ್ ಯಾವುದೂ ಇಲ್ಲ. ಇಲ್ಲಿಯೇ ಕೆಲಸ ಇತ್ತು, ಇಲ್ಲಿಂದ ಸೀದಾ ಮನೆಗೆ ಹೋಗೋದು, ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಬರೋದು, ಆ ಟೈಪ್ ಇತ್ತು ಕೆಲಸ. ಒಂಥರ ನನ್ನ ಲೈಫೇ ನಂದು ಫ್ಯಾಮಿಲಿಯೇ ಇಲ್ಲಿ ಥರ ಇತ್ತು. ಆಕಾಶವಾಣಿಯನ್ನೇ ನೀವು ಫ್ಯಾಮಿಲಿ ಮೆಂಬರ್ ಅಂತ ತಿಳ್ಕೊಂಡ್ಬಿಟ್ರಿ. ಹೌದು, ನಾನು ಮಾತ್ರ ಅಲ್ಲ, ಸ್ವೀಕರಿಸಿದ್ರಿ. ಹೌದು, ನಾನು ಮಾತ್ರ ಅಲ್ಲ, ಇಲ್ಲಿ ಇರುವವರೆಲ್ಲ ಹಾಗೆ ಇತ್ತು ಆ್ಯಕ್ಚುಲಿ ಆ ಟೈಮಲ್ಲಿ. ಆ ಸಂದರ್ಭದಲ್ಲಿ ಸರ್ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಂತಹ, ಸೇವೆ ಸಲ್ಲಿಸ್ತಿದ್ದಂತಹ ಅಧಿಕಾರಿಗಳಲ್ಲಿ ಒಬ್ಬರು GB ಮುರಳೀಧರ್ ಇದ್ದರು. ಸ್ಟಾರ್ಟಿಂಗಲ್ಲಿ ನಮ್ಮ ಒಬ್ಬರು ಗೋವಿಂದ್ ಅವ್ರ ಹೆಸರು ಗೊತ್ತಾಯಿತು, ಓಕೆ ಕಟ್ ಮಾಡ್ಬೋದಲ್ಲ, ಇದ್ರು. ಮತ್ತು GB ಮುರಳೀಧರ್ ಒಬ್ಬರು ಬಂದರು ಇಲ್ಲಿ. ಭಾರಿ ಸ್ಟ್ರಿಕ್ಟ್ ಮನುಷ್ಯನು. ಸ್ಟ್ರಿಕ್ಟ್ ಅಂದರೆ ನಿಮಗೆ ನಂಬಲಿಕ್ಕೆ ಆಗಲ್ಲ. ಒಂದು ಲೀನ್ ಮಾಡಿಕೊಂಡು ಒಂದು ಕನ್ಸೋಲಲ್ಲಿ ಕೂರೋದಾಗಲಿ, ಕನ್ಸೋಲಲ್ಲಿ ಸೈಡಲ್ಲಿ ಕೂತ್ಕೊಂಡ್ರೆ ಅವರು ಬೈತಾಯಿದ್ರು. ಯಾವಾಗಲೂ ಏನಾದರೂ ಕೆಲಸ ಮಾಡ್ತಾ ಇರಬೇಕು, ಅಲರ್ಟ್ ಆಗಿರಬೇಕು. ಮತ್ತು ಈ ಥರ ಸುಮ್ಮನೆ ಆಗಿ ಲೇಸಿ ಆಗಿ ನಿಲ್ಲಬಾರ್ದು. ನೀವು ಏನೋ ಸಮಥಿಂಗ್ ಯು ಹ್ಯಾವ್ ಟು ಡೂ, ಆ ಥರ ಇದ್ದರು ಅವರು ಎಲ್ಲರೂ. ಪ್ರತಿಯೊಬ್ಬರು ನನಗೆ ಮಾತ್ರ ಅಲ್ಲ, ಬೇರೆ ಅವರು ದೂರದಿಂದ ಬರುವಾಗಲೇ ಇವರು ಟೂಲ್ಸ್ ತಗೊಳ್ತಾ ಇತ್ತು ಇಲ್ಲಿ. ಮೀಸಾ ಮುರಳೀಧರ್ ಅಂತ ಹೇಳ್ತಾ ಇತ್ತು. ಮೀಸ ಇತ್ತು ಅವ್ರಿಗೆ, ಒಳ್ಳೆ ದೊಡ್ಡ ಮೀಸ. ಯಾವ ಊರಿನವರು ಸರ್ ಅವರು? ಮೈಸೂರಿನವರು. ಬಟ್ ಅವರು ವೆರಿ ಗುಡ್ ಮನುಷ್ಯ, ಒಳ್ಳೆ ಮನುಷ್ಯ, ಸ್ಟ್ರಿಕ್ಟ್ ಮನುಷ್ಯ. ಅಂದ್ರೆ ಒಂದು ಸರ್ಕಾರಿ ಸೇವೆ ಅಂತ ಬಂದಾಗ ಸಮಯವನ್ನ ವ್ಯಯ ಮಾಡಬೇಡಿ ಅಂತ ಅವರ ಒಂದು ಪಾಠ ಅಲ್ವಾ. ಅದರಿಂದ ನೀವು ಕಲ್ತಿದ್ದೀರಿ ಬಹಳಷ್ಟು. ಅಂದ್ರೆ ಅವರ ಒಂದು ವೃತ್ತಿ ಧರ್ಮದ ಫಲವಾಗಿ ನೀವು ಬಹಳಷ್ಟು ಪಾಠಗಳನ್ನು ಕಲ್ತಿದ್ದೀರಿ. ಆ ಸಂದರ್ಭದಲ್ಲಿ ಸರ್ ಕಾರ್ಯಕ್ರಮಗಳನ್ನು ನೀವು ಕೇಳ್ತಿದ್ರಾ? ಕಾರ್ಯಕ್ರಮಗಳನ್ನ ಕೇಳ್ತಾ ಇತ್ತು. ಏನ್ ಕಾರ್ಯಕ್ರಮ ಕೇಳಿದ್ ನೆನಪಿದೆ ಸರ್? ಮೇನ್ ಆರಂಭದ ದಿನ ಅಲ್ವಾ? ಆರಂಭ ಅಲ್ಲ, ನಾನು 2 years ಅಲ್ಲಿ ಹಾಸನಲ್ಲಿ ಕೆಲಸ ಮಾಡಿ ಆಗಿದೆಯಲ್ಲ, ಇಲ್ಲಿ ಬಂದ ಆಮೇಲೆ ಇಲ್ಲಿ ಒಂದು ಎಲ್ಲ ಮಿಷನ್ಸ್ ಎಲ್ಲ ಕ್ಲಿಯರ್ ಮಾಡಿ ರೆಡಿ ಮಾಡಿ. ಇಲ್ಲಿ ಆರಂಭದ ದಿನ, ಈ ಆರಂಭದಲ್ಲಿ ಪ್ರೋಗ್ರಾಮ್ ಚಿತ್ರಗೀತೆಗಳ ಜಾಸ್ತಿ ಕೇಳ್ತಾ ಇತ್ತು ನಾನು. ಯಾಕಂದರೆ ನಾನು ಆ್ಯಕ್ಚುಲಿ ಮಲಯಾಳಿ ಅಲ್ವಾ. ಈಗ
ಕನ್ನಡದಲ್ಲಿ ಚಿತ್ರಗೀತೆ ಮಾತ್ರ ನನಗೆ ಭಾರಿ ಇಷ್ಟ. ವಿಷ್ಣುವರ್ಧನ್ ಅಂದರೆ ಭಾರಿ ಇಷ್ಟ. ಆಗ ವಿಷ್ಣುವರ್ಧನ್ ಸಾಂಗ್ಸ್ ಎಲ್ಲ ಇಲ್ಲಿ ಸ್ಟುಡಿಯೋಲಿ ಇಟ್ಕೊಂಡು ಕೇಳ್ತಾ ಇತ್ತು ಅವ್ರದ್ದು. ಯಾಕಾಗಿ ನಿಮಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಏನೋ ಅವ್ರದ್ದು ತುಂಬ ಫಿಲ್ಮ್ ನೋಡಿದ್ದೀನಿ, ಅದರಲ್ಲಿ ಎಲ್ಲ ನನಗೆ ಅವರೊಂದು ಇಷ್ಟು ಜಾಸ್ತಿ ಇಷ್ಟಪಟ್ಟು ನೋಡ್ತಾ ಇದ್ದಂತಹ ಸಿನಿಮಾ ನಟನ ಒಂದು ಆ್ಯಕ್ಟಿಂಗು ನೀವು ನೋಡ್ಕೊಂಡು ಬಂದು ಆ ಚಿತ್ರದ ಗೀತೆ ಪ್ರಸಾರ ಆಗುವಾಗ ನಿಮಗೆ ಬಹಳ ಖುಷಿ ಆಗುತ್ತೆ. ಎಸ್ಪೆಷಲಿ ಇದು 101 ನೆನಪು, ಅದು ಭಾರಿ ಬಂಧನ ಚಿತ್ರದಲ್ಲಿ ಅದೊಂದು ಖುಷಿ ಪಡೋ ವಿಷಯ ಅದು. ಮತ್ತೆ ಒಂದು ಆ ಕರ್ಣನಂತೆ ನಿಧಾನಿಯಾಗಿ ಒಂದು ಸಾಂಗ್ ಇದೆ ಕರ್ಣ ಚಿತ್ರದ್ದು, ಆ ಕರ್ಣನಂತೆ ನಿಧಾನಿಯಾದೆ. ಅದೊಂದು ಯಾಕಾಗಿ ಸರ್ ಇಷ್ಟ? ಅದು ಜಸ್ಟ್ ಗಿವಿಂಗ್ ಸ್ವಲ್ಪ ಏನೋ ಕೊಡ್ತಾ ಇದೆಯಲ್ಲ, ಅದೊಂದು ಆ ವಸ್ತು ಸ್ಥಿತಿಗೆ ಫ್ಯಾಕ್ಟ್ಗೆ ನೀವು ಸ್ವಲ್ಪ ಹೋಲಿಕೆ ಇತ್ತ? ಅಲ್ಲ, ನನಗೆ ಮನಸ್ಸಲ್ಲಿ ಆಗ ಆ ಥರ ಮನುಷ್ಯರು ಆಗಿರಬೇಕು ಅಂತ ಇತ್ತು, ಆ ರೀತಿ ಇರಬೇಕು ಅಂತ, ದಾನಿ ಆಗಬೇಕು ಅಂತ ಒಂದು ಸಣ್ಣ ನಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಬೇಕು. ನಮ್ಮ ಪ್ರಾಣ ಕೊಡ್ಲಿಕ್ಕೆ ಆಗಲ್ಲ. ಅವರು ಈವನ್ ಅದರಲ್ಲಿ ಅವರು ಅವ್ರದ್ದು ಕಿಡ್ನಿಯೇ ಕೊಡ್ತಾ ಇದ್ದಾರೆ. ಅಲ್ಲ, ಈಗ ಪ್ರಾಣ ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂಥ ಸೇನಾನಿಗಳ ನಾಡು ಕೊಡಗಿನಲ್ಲಿ ನೀವು ಸೇವೆ ಮಾಡುವಾಗ ಈ ಆಕಾಶವಾಣಿಯಂತಹ ಆ ಸಂಸ್ಥೆಯಲ್ಲಿ ನಾನು ಏನೆಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೇಳುವಂತಾಗಬೇಕು ಅಂತ ನೀವು ಕನಸು ಕಂಡ್ರಾ? ಸಲಹೆಯನ್ನು ಕೊಟ್ರ ಕಾರ್ಯಕ್ರಮ ವಿಭಾಗಕ್ಕೆ? ನಾನು ತುಂಬ ಈ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇತ್ತು, ಈ ಥರ ಪ್ರೋಗ್ರಾಮ್ ಮಾಡಿದರೆ ಇಷ್ಟೆಷ್ಟು ಜನರಿಗೆ ಒಳ್ಳೆಯದಾಗುತ್ತೆ, ಇವರಿಗೆಲ್ಲ ಇವತ್ತಿಂದಲ್ಲ ನಾನು ಆವಾಗಲೂ ಹೇಳ್ತಾ ಇತ್ತು, ಇದು ಮಾಡಿದರೆ ಒಳ್ಳೆಯದು. ಈಗ ಸ್ಮಾಲ್ ಸೇವಿಂಗ್ಸ್ ಬಗ್ಗೆ ಮಾಡಿದರೆ ಚೆನ್ನಾಗಿರುತ್ತೆ, ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಸ್ಮಾಲ್ ಸೇವಿಂಗ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಸುಮ್ಮನೆ ಚಿಟ್ಟಿ ಯಾವುದೆಲ್ಲ ಹಾಕ್ತಾರೆ, ಅದು ಸೆಕ್ಯೂರ್ಡ್ ಒಂದು ಅಮೌಂಟ್ ಸಿಟಿಯಲ್ಲಿ ಹಾಕ್ಬೋದು, ಎಲ್ಲ ಪೋಸ್ಟ್ ಆಫೀಸಲ್ಲಿ ಹಾಕ್ಬೋದು. ಸ್ಮಾಲ್ ಸೇವಿಂಗ್ಸು ಮತ್ತು LIC ಇದೆಲ್ಲ ನಾನು ಹೇಳ್ತಾ ಇತ್ತು. ಅದೆಲ್ಲ ಮಾಡಿದರೆ ಒಳ್ಳೆ ಜನರಿಗೆ ಒಂದು ಬೋಧವಲ್ಕರಣ ಮಾಡಬೇಕು ಅಂತ ಆಸೆ ಇತ್ತು. ಅದು ಈ ಥರ ಪ್ರೋಗ್ರಾಮ್ ನಿಮ್ಮ ಕೈಲಿದೆ ಅಲ್ಲ ಐಟಮ್ಸ್, ನಾವು ಜಸ್ಟ್ ನಿಮಗೆ ಟೆಕ್ನಿಕಲ್ ಸೈಡ್ ಕೊಡಲಿಕ್ಕೆ ಆಗೋದು, ಪ್ರೋಗ್ರಾಮ್ ಎಲ್ಲ ನಿಮ್ಮ ಸೈಡ್ಲಿದೆ. ಆದಾಗ್ಯೂ ಕೂಡ ನಿಮ್ಮ ಮನಸ್ಸಿನಲ್ಲಿ 10 ಹಲವು ಯೋಜನೆಗಳು ಹುಟ್ಟುತ್ತಾ ಇತ್ತಲ್ಲ, ಅದು ನಿಸ್ವಾರ್ಥ ಸೇವೆಗೆ ಒಂದು ಸಾಕ್ಷಿ ಅಂತ ಹೇಳಬಹುದು. ತಾಂತ್ರಿಕ ವಿಭಾಗದಲ್ಲಿ ಇದ್ದಾಗ ಕೇವಲ ಮಿಷನರಿ ವರ್ಕ್ ಮಾತ್ರ ಅಲ್ಲದೆ ಈ ಮಾರಲ್ ಡ್ಯೂಟೀಸ್ ಬಗ್ಗೆನೂ, ಅಂದರೆ ಮಾರಲ್ ವರ್ಕ್ ಏನಿದೆ, ನೈತಿಕ ಶಿಕ್ಷಣವನ್ನು ಕೊಡುವಂಥದ್ದು, ಅದ್ರ ಕಡೆಯೂ ಕೂಡ ನೀವು ಗಮನವನ್ನು ಹರಿಸಿದ್ದೀರಿ, ಸಲಹೆಗಳನ್ನು ಕೊಟ್ಟಿದ್ದೀರಿ. ಆ ನಂತರದ ದಿನಗಳು ಸರ್? ಅಂದರೆ ನಾನು 10 years ಹೋಗೋದಕ್ಕೆ ಗೊತ್ತೇ ಆಗಲಿಲ್ಲ. ಮಕ್ಕಳಾಯಿತು, ಸ್ಕೂಲ್ ಬಿಡೋದು, ಆಫೀಸಲ್ಲಿ ಬರೋದು, ಮತ್ತೆ ಮನೆಗೆ ಹೋಗೋದು, ಇದೇ ಆಗಿ 10 years. ಇಲ್ಲಿ ಎಲ್ಲರೂ ಕೇಳ್ತಾರೆ ಏನಂದರೆ ನಾನು ಮಡಿಕೇರಿ ಇಷ್ಟಪಟ್ಟಾಗಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಮಡಿಕೇರಿನ ಇಷ್ಟಪಟ್ಟರೆ ಅಲ್ಲ, ಪ್ರಿಯಾ ಅವ್ರ ಊರಿತ್ತು ಅಂತ ಇಷ್ಟಪಟ್ರ, ಅವ್ರ ಮನೆಯಲ್ಲಿ ಹೋಗ್ಬೋದು, ಬೆರಳ್ಬೋದು, ನಮ್ಗೆ ಸಪೋರ್ಟಿವ್ ಆಗಿ ಅವ್ರದ್ದು ಅಲ್ಲ ಸರಿ, ಒಂದು ನಮಗೊಂದು ಫ್ಯಾಮಿಲಿ ಅದನ್ನ ನಮ್ಗೆ ಬೇಕು. ಅದು ಇಲ್ಲೇ ಇತ್ತು ಎಲ್ಲ. ಮತ್ತು ಕ್ಲೈಮೇಟ್ ಬೇಸು ಆಲ್ಸೋ ನಾನು ಅಡ್ಜಸ್ಟ್ ಆಗಿತ್ತು. ಇಲ್ಲಿ ಬರೋರಿಗೆಲ್ಲ ಹೇಗಾದರೂ ಮಾಡಿ ಹೋಗ್ಬೇಕು ಅಂತ ಆಸೆ ಇತ್ತು. ಬಟ್ ನನಗೆ ಅದು ಆ ಥರ ಆಸೆ ಇರಲಿಲ್ಲ. ಇಲ್ಲೇ ಇದ್ರೆ ಇದು ಒಳ್ಳೆ. ನಾನು ಆವಾಗಲೂ ನನ್ನ ಫ್ರೆಂಡ್ಸ್ಗೆಲ್ಲ ಫೋನಲ್ಲಿ ಹೇಳ್ತಾ ಇತ್ತು, ನೀವು ಬನ್ನಿ ನೋಡಿ, ಇದೊಂದು AC ಕ್ಲೈಮೇಟ್ ಇರುವ ಜಾಗ, ಇದು ಭೂಮಿ ದೇವರು ಇದನ್ನು AC ಮಾಡಿದ್ದೀನಿ ಇಲ್ಲಿ ಫುಲ್ಲು. ಖುಷಿ ಆಗುತ್ತೆ ನೀವು ಬಂದು ನೋಡಿ. ಆ ಟೈಮಲ್ಲಿ ಇಷ್ಟು ಟೂರಿಸಮ್ ಡೆವಲಪ್ ಆಗಿರಲಿಲ್ಲ. ಆ ಟೈಮಲ್ಲಿ ನಾನು ಹೇಳಿದೆ, ಯಾಕಂದ್ರೆ ಆ ಟೈಮಲ್ಲಿ ನನಗೆ ಅನಿಸಿತ್ತು ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿಬಿಡುತ್ತೆ ಅಂತ. ಫ್ಯೂಚರಲ್ಲಿ ಇದು ದೊಡ್ಡ ಟೂರಿಸ್ಟ್, ಬಟ್ ಇಷ್ಟು ಮಟ್ಟಕ್ಕೆ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕಲ್ಪನೆಗೂ ಮೀರಿದ್ದು, ಇದು ಕಲ್ಪನೆಗೂ ಮೀರಿ ಹೋಗಿದ್ದು. ಆವತ್ತೊಂದು ಆದರ್ಶನ್ ಹೋಟೆಲ್, ಇಲ್ಲಿ ಒಂದು ಹೋಟೆಲ್ ಇದೆ ನೋಡಿ ಸೀಟ್ ಹತ್ರ, ಅದೇ ದೊಡ್ಡದಾಗಿತ್ತು ನಮಗೆ. ಇಷ್ಟು ದೊಡ್ಡ ಹೋಟೆಲ್ ಬಂದ್ಬಿಟ್ಟಿದಲ್ಲ ಅಂತ. ಆಮೇಲೆ ಕೂರ್ಗ್ ಇಂಡಸ್ಟ್ರಿ ಬಂತು. ಮತ್ತೆ ಹೇಳಿಗಲ್ಲ, ಅಷ್ಟು ದೊಡ್ಡದಾಗಿಬಿಟ್ಟಿದೆ ಮಡಿಕೇರಿ. ನಿಮ್ಗೆ ಇಮ್ಯಾಜಿನ್ ಮಾಡಿ, ಮೈಸೂರಿಗೆ ಈಕ್ವಲ್ ಆಗ್ತಾ ಇದೆ ಮಡಿಕೇರಿ ಈಗ ಸರ್ವೆ ಅಂತ ಕೇಳಿದ್ದೀವಿ ಸರ್. ಕೇಳುಗರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಈ ಕೆಲಸದಲ್ಲಿ ನೀವು ಭಾಗಿಯಾಗಿದ್ರಾ? ಈ ಸರ್ವೆ ಮಾಡಲಿಲ್ಲ, ಬಟ್ ನಾನು ಟೆಕ್ನಿಕಲ್ ಸರ್ವೆಗೆ ಹೋಗಿದೆ. ಈಗ ಎಷ್ಟೆಷ್ಟು ಏರಿಯಾ ಕವರ್ ಆಗುತ್ತೆ ಅಂತಲ್ಲ. ಬಟ್ ಒಂದು ಮಾತ್ರ ನನಗೆ ಗೊತ್ತಾಗ್ಬಿಟ್ಟಿದೆ, ಜನರೆಲ್ಲ ಈ ಮಡಿಕೇರಿ ಕೊಡಗಿನವರು ನಮ್ಮ ರೇಡಿಯೋ ಕೇಳ್ತಾ ಇದ್ದಾರೆ. ನನಗೆ ಬರೋ ಒಂದೊಂದು ನ್ಯೂಸ್ಗಳು ಬರುತ್ತೆ ನೋಡಿ, ಎಕ್ಸ್ಪೈರ್ಡ್ ಆಗಿದ್ರೆ ಸಾವು ಸಮಾಚಾರ ಬರುತ್ತೆ.
ಕೆಲವರೆಲ್ಲ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ಯಾಕಂದರೆ ನಾನು ಟ್ರಾನ್ಸ್ಫರ್ ಮಾಡೋದು ಆ ಟೈಮಲ್ಲಿ ನಮ್ಮದು ಸೇವಾ ಮಾಡೋದಕ್ಕೆ ದುಡ್ಡು ತಗೊಳ್ತಾ ಇತ್ತು. ಇದೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಲ್ಲಿ ನಾನು ತಗೊಳ್ತಾ ಇಲ್ಲ. ಸೇವಾ ಮಾಡಿ ಪೇಮೆಂಟ್ ಇತ್ತು, ಈಗ ಪೇಮೆಂಟ್ ಇಲ್ಲ, ಆವಾಗ ಇತ್ತು. ನನಗೆ ಹೇಳ್ತಾ ಇದ್ದು, ಆಗ ಮೂಲೆ ಅಂತ ಫೋನ್ ಬರ್ತಾ ಇತ್ತು, ಈ ಥರ ಮಾಡಿ ಆ ಥರ ಮಾಡಿ ಈ ಥರ ಕೊಡಿ ದಯವಿಟ್ಟು ಕೊಡಿ ಅಂದೆಲ್ಲ. ದಟ್ ಮೀನ್ಸ್ ಏನು, ಅವರೆಲ್ಲ ನಮ್ಮ ರೇಡಿಯೋ ಕೇಳ್ತಾ ಇದಾರೆ ಅಂತ. ಅಷ್ಟು ರೇಡಿಯೋ ಕೇಳುವಾಗ ನಮ್ಗೆ ಖುಷಿ. ಆಕ್ಚುಲಿ ನಾನು ಆಕಾಶವಾಣಿ, ನಾನು ಮಡಿಕೇರಿ ಆಕಾಶವಾಣಿ ವರ್ಕ್ ಆಕಾಶವಾಣಿಯಿಂದ ಇನ್ನೂ ಏನಾದ್ರೂ ಕೊಡಬೇಕು ಶ್ರೋತೃಗಳಿಗೆ ಅಂತ ಡೆಫಿನೆಟ್ ಹೊಸ ಕನಸುಗಳು ಹುಟ್ಟುತ್ತಾ ಇತ್ತು ನಿಮಗೆ ಅಂತ. ನಿಮಗೆ ನಾನು ಇಲ್ಲಿ ಬಂದ ನನ್ನ ಫ್ರೆಂಡ್ಸ್ ಒಬ್ಬರು ಬಂದಿದ್ರು ಮಲಯಾಳಿ, ಅವರಿಂದ ನಾವು ಇಲ್ಲಿ ಮಲಯಾಳ ಪ್ರೋಗ್ರಾಮೇ ಮಾಡಿಸಿದೆ. ನಾನು ಕಂಡ ಮಡಿಕೇರಿಯಿಂದ, ನಾನು ನೋಡಿ ಮಡಿಕೇರಿಯಿಂದ ಒಂದೊಂದು ದೇವಸ್ಥಾನ ಬಗ್ಗೆ ಒಂದು ಆರ್ಟಿಕಲ್ ಮಲಯಾಳದಲ್ಲಿ ಇಲ್ಲಿ ಮಾಡಿದ್ದೀನಿ. ಅದು ಸಹ ನಾನೇ ಕೊಟ್ಟಿದ್ದು. ಚಿತ್ರಗೀತೆಗಳು, ಒಂದು ದೇವರ ಹಾಡುಗಳು ಹಾಕಿಬಿಟ್ಟು ಅದು ಹಾಕೋದು ಭಾರಿ ಚೆನ್ನಾಗಿತ್ತು ಅದು ಪ್ರೋಗ್ರಾಮ್. ಜನರು ಇಷ್ಟಪಟ್ಟಿದ್ರು. ದಟ್ ಮೀನ್ಸ್ ಇಲ್ಲಿ ತುಂಬಾ ಜನರು ಮಲಯಾಳಿಗಳು ಇದ್ದಾರೆ, ಅವರು ಕೇಳ್ತಾರೆ ನಮ್ಮ ರೇಡಿಯೋ. ಕನ್ನಡ ಅವ್ರಿಗೆ ಗೊತ್ತಿದೆ, ಅವರು ಇದನ್ನು ಕೇಳ್ತಾರೆ. ತುಂಬಾ ಇಷ್ಟಪಟ್ಟರು. ತುಂಬಾ ಜನರು ನನಗೆ ಹೇಳಿದ್ರು ನಮ್ಮನ್ನು ಇಂಟರ್ವ್ಯೂ ಮಾಡಬೇಕು. ಇಂಟರ್ವ್ಯೂ ಅಂದರೆ ಗೊತ್ತಾ, ಕೆಲವರು ಕೇರಳದಿಂದ ಬಂದು ಇಲ್ಲಿ ದೊಡ್ಡ ಸೌಕರ್ಯಗಳು ಆಗಿದ್ದಾರೆ. ಅವ್ರದ್ದು ಜೀವಿತ ತಗೊಂಡ್ರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದೇ ಅದು ಕನ್ನಡದಲ್ಲಿ ತಗೊಂಡ್ರು ಸಾಕು, ಬಟ್ ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ಅವರು ಹೇಗೆ ಬಂದಿದ್ದಾರೆ, ಹೇಗೆ ಡೆವಲಪ್ ಆಗಿದೆ ಅಲ್ಲಿ ಬರುತ್ತೆ. ಅದೊಂದು ಅದೆಲ್ಲ ಅವನ ಹತ್ರ ಹೇಳಿ ಅವನು ಮಾಡಿಸ್ತಾ ಇತ್ತು. ಚಿತ್ರಗೀತೆಗಳು ಹಾಕಿ ತುಂಬ ಹಾಫ್ ಆನ್ ಅವರ್ ಪ್ರೋಗ್ರಾಮ್ ವೀಕ್ಲಿ ಮಾಡಿದ್ರು ಒಂದು 2 years. ಸರ್, ನೀವು ನಿಮ್ಮ ಮಾತೃಭಾಷೆ ಮಲಯಾಳ, ಹೌದು. ಕನ್ನಡ ಭಾಷೆಯನ್ನ ಹೇಗೆ ಕಲ್ತ್ರಿ? ಇಷ್ಟು ಚಂದ ಮಾತಾಡ್ತೀರಲ್ಲ. ಇಲ್ಲ, ಮಲಯಾಳ ಭಾಷೆ ಕನ್ನಡ. ನನ್ನ ವೈಫು ಕನ್ನಡ ಮತ್ತು ಓದಿದ್ದು. ಅವಳು ಕನ್ನಡ ಮತ್ತು ಕೊಡೋತಕ್ಕೆ ಅವಳು. ಮತ್ತು ನನಗೆ ಇಲ್ಲಿ ಇದೆಲ್ಲ ಮಲಯಾಳ ಕನ್ನಡದಲ್ಲೇ ಮಾತಾಡ್ತಾರೆ. ಸರ್, ನನಗೆ ಕನ್ನಡದ ಮೇಲೆ ಒಂದು ಪ್ರೀತಿ ಆಗಿಬಿಟ್ಟಿತ್ತು. ಬಟ್ ಏನೋ ಅದು ಮಿಕ್ಸ್ ಆಗಿ ಬರುತ್ತೆ ಅಂದ್ರೆ ಒಂದು ಪ್ರಾಬ್ಲಮ್ ಅಷ್ಟೇ. ಈಗ ಮನೆಯಲ್ಲಿ ಕನ್ನಡ ಮಾತನಾಡ್ತಿದ್ರ? ಮಲಯಾಳಿ ಕನ್ನಡ ಮಾತಾಡ್ತೀನಿ, ಇದು ಮಾತಾಡ್ತೀನಿ, ಮಲಯಾಳನೂ ಮಾತಾಡ್ತಾ ಇದ್ರು. ಎರಡು. ಎಷ್ಟು ಭಾಷೆಗಳನ್ನ ಕಲ್ತ್ರಿ ಸರ್ ಆಕಾಶವಾಣಿ ಸಂಸ್ಥೆಗೆ ಬಂದ ನಂತರ? ನಾನು ಆ್ಯಕ್ಚುಲಿ ಆಕಾಶವಾಣಿಗೆ ಬಂದ ಆಮೇಲೆ 2 ಭಾಷೆ. ಯಾಕಂದರೆ ನಂದು 36 ವರ್ಷ ಸರ್ವಿಸಲ್ಲಿ 32 ವರ್ಷವೂ ಕನ್ನಡದಲ್ಲೇ ಇದೆ. ಈ ಕರ್ನಾಟಕದಲ್ಲೇ ಇದ್ದು ಕೆಲಸ ಮಾಡಿದ್ದು, ಹೊರಗಡೆ ಹೋಗ್ಲಿಲ್ಲ. ಬರೀ 4 years ಮಾತ್ರ ಕೇರಳದಲ್ಲಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ಕನ್ನಡ ಮಾತ್ರ ಮಾಡಲಿ. ಈಗ ಪಾಂಡಿಚೇರಿಯಲ್ಲಿ ಹೋಗಿರಲಿಲ್ಲ. ಪಾಂಡಿಚೇರಿಗೆ ಚಾನ್ಸ್ ಸಿಕ್ತು. ನೀವು ಪಾಂಡಿಚೇರಿ ಅಲ್ವಾ, ನೀವು ಹೋಗ್ಬೋದಲ್ಲ ಅಂತ ನಮ್ಮ ಸೋನಲ್ ಆಫೀಸ್ನ ಕೇಳಿದರು. ಬೇಡ ಸರ್, ನಾನು ಇಲ್ಲೇ ಇರ್ತೀನಿ. ಮಡಿಕೇರಿಯಲ್ಲಿ 2 ಸಲ ನನಗೆ ಟ್ರಾನ್ಸ್ಫರ್ ಬಂದಿತ್ತು ಕೇರಳಕ್ಕೆ. ನನ್ನ ಊರಿರ್ತ, ನಾನು ಹೋಗಲಿಲ್ಲ. ನಿಮಗೆ ಇಬ್ಬನಿಗಳ ನಗರ, ದಕ್ಷಿಣ ಕಾಶ್ಮೀರ, ಈ ರೀತಿಯ ಒಂದು ಖ್ಯಾತಿಗೆ ಹೆಸರಾಗಿದೆ ನಮ್ಮ ಕೊಡಗು. ಮತ್ತು ಸೇನಾನಿಗಳ ನಾಡು ಅಂತ ಕೂಡ. ಇದೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ಕಾವೇರಿ ಮಾತೆಯ ತವರು ಕೂಡ. ಇಷ್ಟೆಲ್ಲ ಸಂಗತಿಗಳ ಒಟ್ಟಾರೆ ನಿಮಗೆ ಹೆಚ್ಚು ಆಕರ್ಷಣೆ ಮಾಡಿದಂತಹ ಸಂಗತಿ ಯಾವುದು? ಅಟ್ರಾಕ್ಟ್ ಮಾಡಿದ್ದು? ಈ ಇಲ್ಲಿಯವರು ಕೂರ್ಗಿಸ್ ಅವ್ರದ್ದು, ಕೊಡಗಿನ ಜನರದ್ದು ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಅವ್ರದ್ದು ಅದು ಭಾರಿ ಸ್ಪೆಷಲ್. ಅದು ಅವರು ಇಷ್ಟಪಟ್ಟುಬಿಟ್ರೆ ಅವರು ಎಲ್ಲದಕ್ಕೂ ಅವರೊಂದು ಸ್ಪೆಷಲ್ ಆಗಿ ಅರ್ಥ ಮಾಡ್ಕೊಂಡ್ರಿ. ಅವರು ಒಳ್ಳೆ ಪ್ರೀತಿಯಿಂದ ನಮ್ಗೆ ಒಂದು ಏನು ಹೆಲ್ಪ್ ಬೇಕಾದ್ರೂ ಮಾಡ್ತಾರೆ. ಅದೊಂದು ಸ್ಪೆಷಲ್ ಇದೆ ಅವ್ರಿಗೆ. ಮತ್ತು ಅವ್ರದ್ದು ಮದುವೆ ನೋಡಿ ಎಷ್ಟು ಜೋರಾಗಿ ನಡೆಯುತ್ತೆ. ನಮ್ಗೆ ಅದೆಲ್ಲ ಆಶ್ಚರ್ಯ ಅಲ್ವಾ? ನನಗೆ ಆಶ್ಚರ್ಯ ಅದು, ಇಷ್ಟು ಜೋರಾಗಿ ನಡೆಯುತ್ತಾರಲ್ಲ. ಅದು ಅವರು ಮದುವೆ ಕರೆದ್ರೆ ಹೇಗೆ ನಮ್ಮನ್ನ ಟ್ರೀಟ್ ಮಾಡೋದು, ಅದೆಲ್ಲ ದೊಡ್ಡ ವಿಷಯ ಮೇಡಮ್. ಕೊಡವ ಸಂಸ್ಕೃತಿಗೆ ಸಂಸ್ಕೃತಿ ಭಾರಿ ಸ್ಪೆಷಲ್. ನಾನು ಮಡಿಕೇರಿಯಲ್ಲೇ ಇರಬೇಕು ಅನ್ನೋ ಆಸೆ ಬರುತ್ತೆ. ಇಷ್ಟ ಆಗುತ್ತೆ. ಹೌದೌದು, ಗ್ಯಾರಂಟಿ. ಅದು ಈ ಪ್ರವಾಸಿ ಸ್ಥಳಗಳ ಬೇರೆ ಎಲ್ಲಿಯಾದ್ರೂ ಆ ಥರ ನಿಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಸ್ನೇಹ, ಅಷ್ಟು ಇದು ಒಳ್ಳೆ ಖುಷಿಯಾಗಿರುತ್ತೆ. ಆ ಸ್ನೇಹವನ್ನ ನಮ್ಮ ಶ್ರೋತೃಗಳು ಕೂಡ ಉಳಿಸ್ಕೊಳ್ತಾರೆ ಅಂತ ಹೇಳಬಹುದು. ನೀವು ಸುತ್ತಮುತ್ತಲು ಒಂದು ಪ್ರವಾಸಿ ಸ್ಥಳ ಅಂತ ಅಂದಾಗ ನೀವು ಭೇಟಿ ಕೊಟ್ರ? ಎಲ್ಲ ಕಡೆ ನಾನು ಮಡಿಕೇರಿಯಲ್ಲಿರುವ 95% ಹೋಗಿರುತ್ತೆ. ಹೆಚ್ಚು ಇಷ್ಟವಾದಂತಹದ್ದು ಸರ್? ನಿಸರ್ಗಧಾಮ ತಲಕಾವೇರಿ. ತಲಕಾವೇರಿ ಈಗ ಕ್ಲೋಸ್ ಮಾಡಿದ್ದಾರೆ. ಮೇಲೆ ಆ ಬ್ರಹ್ಮಗಿರಿ ಬೆಟ್ಟ ಅಂತ ಒಂದಿದೆ, ಅಲ್ಲಿ ಮೇಲೆ ಹೋಗ್ಬಿಟ್ಟು ನೋಡಿದರೆ ನಿಮಗೆ ಆ ವ್ಯೂ ನೋಡಬೇಕು, ಸೂಪರ್ ಆಗಿರುತ್ತೆ. ಮತ್ತು ಒಂದು
ನಿಸರ್ಗಧಾಮ. ಸೊ ಭಾರಿ ಚೆನ್ನಾಗಿದೆ. ಮತ್ತು ನಮ್ಮ ರಾಯ ಸೀಟ್ ನೋಡಿ, ಅಲ್ಲಿ ಹೋಗಿ ಕೂತ್ಕೊಳ್ಳಿ ಸಂಜೆ, ಬ್ಯೂಟಿಫುಲ್ ಆಗಿರುತ್ತೆ. ಅಂದರೆ ನಿಸರ್ಗದ ಏನು ಭಂಡಾರ ಇದೆ ಭಂಡಾರ ಇದು. ಅದನ್ನ ನೀವು ನಿಮ್ಮದನ್ನಾಗಿಸ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಪ್ರವಾಸಿಗರು ಕೂಡ ಅಷ್ಟೇ ಇಷ್ಟಪಡ್ತಾರೆ. ಅದರಲ್ಲಿ ನೀವು ಇಲ್ಲೇ ಉಳಿಯುವಂತಹ ಪ್ರಯತ್ನ ಮಾಡಿ ಇಲ್ಲಿಯ ಸುಖವನ್ನು ಅನುಭವಿಸಿದ್ದೀರಿ, ಹಾಗೆಯೇ ನಿಸ್ವಾರ್ಥ ಸೇವೆಯನ್ನು ಕೂಡ ಸಲ್ಲಿಸಿದ್ದೀರಿ ಅಂತ ಹೇಳಬಹುದು. ಯಾಕೆ ಈ ವಿಷಯ ಅಂತಂದರೆ ನಿಮ್ಮ ಸೂಕ್ಷ್ಮ ಗ್ರಹಿಕೆ ಇದೆಯಲ್ಲ, ಅದರಲ್ಲಿ ಗೊತ್ತಾಗ್ತಾ ಇದೆ ಕಾರ್ಯಕ್ರಮಗಳು ಹೇಗಿರಬೇಕು. ನೀವು ಮೇಲ್ನೋಟಕ್ಕೆ ಮಾತನಾಡ್ತಾ ಇದ್ದೀರಾ, ಆದರೆ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರೋದೇ ಒಂದು ಬೇರೆ ಇದೆ. ನಮ್ಮ ಶ್ರೋತೃಗಳಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬೇಕು, ಈ ರೀತಿ ಅವರನ್ನು ತಿದ್ದಬೇಕು, ಅವರಿಗೆ ಈ ರೀತಿಯ ಶಿಕ್ಷಣವನ್ನು ಕೊಡಬೇಕು, ಈ ರೀತಿಯ ಮನರಂಜನೆಯನ್ನು ಕೊಟ್ಟರೆ ನಮ್ಮ ಆಕಾಶವಾಣಿ ಮತ್ತಷ್ಟು ಸಮೃದ್ಧಿ ಹೊಂದುತ್ತೆ ಅಂತ ನೀವು ನಿಮ್ಮ ಮಾತುಗಳಿಂದ ನಮಗೆ ಅರ್ಥ ಆಗ್ತಾ ಇದೆ ಸರ್. ಆ ನಂತರದ ದಿನಗಳು ಸರ್, ಬರ್ತಾ ಬರ್ತಾ ಬೆಳವಣಿಗೆ ಆಗ್ತಾ ಹೇಗೆ ನೀವು ಅದನ್ನೆಲ್ಲ ತಿಳಿತಾ ಹೋದ್ರಿ? ಆರಂಭದ ದಿನಗಳಲ್ಲಿ ಬೇರೆ ರೀತಿ ಇತ್ತು, ಬರ್ತಾ ಬರ್ತಾ ಒಂದು 10 ವರ್ಷಗಳಾಗ್ತಾ ಇದ್ದ ಹಾಗೆ ಏನೆಲ್ಲ ಬೆಳವಣಿಗೆಯನ್ನು ಕಂಡ್ರಿ ನೀವು? ಆಕಾಶವಾಣಿ ನಾರ್ಮಲಿ 10 ವರ್ಷ ಆದ ಮೇಲೆ ನಮಗೆ 4 ಇಯರ್ಸಲ್ಲಿ 2 ಇಯರ್ಸಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು ಜನರು. ಫಸ್ಟ್ ಇಲ್ಲಿ ಇದೊಂದು ಡಿಫಿಕಲ್ಟೇಷನ್ ಆಗಿ ಡಿಕ್ಲೇರ್ ಆಗಿತ್ತು. ಆಗ 2 ಇಯರ್ಸಲ್ಲಿ ಯಾರು ಬರ್ತಾರೋ ಬಂದು ಅವರು ಅಲ್ಲಿಗೆ ವಾಪಸ್ ಹೋಗ್ಬೋದು. ಬಟ್ ಆ ಟೈಮಲ್ಲಿ ನಾನು 10 ಇಯರ್ಸ್ ಆಯಿತು ಇಲ್ಲಿ. 10 ಇಯರ್ಸ್ ಆದಮೇಲೆ ನನಗೆ ನೆಕ್ಸ್ಟ್ ಟ್ರಾನ್ಸ್ಫರ್ ಆದಾಗ್ಯೂ ಬೇಸರ ಆಗಲಿಲ್ಲ. ಬೇಸರ ಅಲ್ಲ, ನಾನು ವೈಫ್ಗೆ ಹೇಳಿದೆ ನಾನು ಬೇಗ ಮೈಸೂರು ಎಲ್ಲ 2 ವರ್ಷಕ್ಕೆ ಸಾಕು ಅಂತ ಹೋಗುವಾಗ ನೀವು 10 ವರ್ಷ ಉಳ್ಕೊಂಡ್ಬಿಟ್ರಲ್ಲ. ಅಲ್ಲ 10 ವರ್ಷ ಅಂದರೆ ನಮ್ಮ ನಾನು ಇಲ್ಲಿ ಮಡಿಕೇರಿ ಅವನ ಒಂಥರ ಆಗಿಬಿಟ್ಟಿದೆ. ಅದೇ ವಿಶೇಷವಾದಂತಹ ಪ್ರೀತಿ ಇದ್ದಾಗ ಮಾತ್ರ ಈ ನೆಲವನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ, ಅದು ಗ್ಯಾರಂಟಿ ಅದು. ಆಮೇಲೆ ನಾನು ವೈಫ್ಗೆ ಹೇಳಿದೆ ನೀವು ಇಲ್ಲಿ ಇರು, ನಾನು ಹೋಗಿ ಬರ್ತೀನಿ, ಮೈಸೂರಿಗೆ ಹೋಗಿ 2 ಇಯರ್ಸಲ್ಲಿ ವಾಪಸ್ ಬರ್ತೀನಿ ಹೇಳಿದ್ರು. ಬಟ್ ಅವ್ರು ಇಲ್ಲ, ನಾವು ಮೈಸೂರಿಗೆ ಬರ್ತೀನಿ. ಆಗ ಮೈಸೂರಿಗೆ ಬಂದರು. ಬಂದ ಮೇಲೆ ಸ್ಕೂಲ್ ಚೇಂಜ್ ಆಯಿತು, ಸೆಂಟ್ರಲ್ ಸ್ಕೂಲ್ ಆಯಿತು. ಸೊ ಮತ್ತೆ ಅಲ್ಲಿಯೇ ಕಂಟಿನ್ಯೂ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಆಗ ನಾನು ಅಲ್ಲಿ ಮನೆ ಮಾಡಿದ್ದು, ಎಲ್ಲಾದ್ರೂ ಇಲ್ಲಿಯೇ ಮನೆ ಮಾಡ್ತಾ ಇತ್ತು. ಮಕ್ಕಳು ಅಲ್ಲಿ ಅಡ್ಜಸ್ಟ್ ಆಯಿತು. 4 ಇಯರ್ಸ್ 5 ಇಯರ್ಸ್ ಅಲ್ಲಿ ಅದೇ ಥರ ನಡೆಯುತ್ತಾ ಇತ್ತು. ಮಕ್ಕಳ ಬಗ್ಗೆ ಹೇಳಿ ಸರ್. ಮಕ್ಕಳು 2 ಮಕ್ಕಳು, 2 ಹೆಣ್ಮಕ್ಳೇ. ಒಬ್ಬಳು ಪ್ರೀತು ಅಂತ, ಇನ್ನೊಬ್ಬಳು ಸ್ನೇಹ. ಒಬ್ಬಳು ಡಾಕ್ಟರ್ ಆಗಿದ್ದಾಳೆ, ಇನ್ನೊಬ್ಳು ಇಂಜಿನಿಯರ್ ಆಗಿದೆ, MS ಮಾಡ್ತಾ ಇದ್ದಾಳೆ ಜರ್ಮನಿಯಲ್ಲಿ. ಪ್ರೀತು ಲಂಡನ್ನಲ್ಲಿ ಅವಳು ಸ್ಪೆಷಾಲಿಟಿ ಮಾಡ್ತಾ ಇದ್ದಾರೆ, ಸೂಪರ್ ಸ್ಪೆಷಾಲಿಟಿ ಮಾಡ್ತಾ ಇದ್ದಾರೆ. ಅವರು ಕೂಡ ರೇಡಿಯೋ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ. ಅವರು ರೇಡಿಯೋ ಅವರು ಇದೇನು ಗೊತ್ತಾ, ಅವರೆಲ್ಲ ಈ ಕಾಲದ ಮಕ್ಕಳು, ಅವರೆಲ್ಲ ರೇಡಿಯೋ ಜಾಸ್ತಿ ಕೇಳೋದಿಲ್ಲ. ಅದು ತಪ್ಪು ನಂದು ಇರ್ಬೋದು. ಅವರು ಓದಲಿಕ್ಕೆ CBSE ಬಂದ ಮೇಲೆ, CBSE ಸ್ಕೂಲ್ ಸೇರಿ ಆಮೇಲೆ ಕಂಟಿನ್ಯೂಸ್ ಆಗಿ ಓದಬೇಕು ಆ ಥರ ಕಂಡೀಷನ್ ಬಂದು ಅವ್ರು ರೇಡಿಯೋ ಕೇಳಲಿಕ್ಕೆ ಟೈಮೇ ಇರಲಿಲ್ಲ. ಟೈಮು ಮಾಡಿಸ್ಬೋದು, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನಾವು ಪ್ರೆಸ್ ಮಾಡೋಕ್ಕೆ ಹೋಗಲಿಲ್ಲ. ಅವರ ಓದಿಗೆ ಅಪ್ಪನ ಸಹಕಾರ ಹೇಗಿತ್ತು? ಅಪ್ಪನ ಸಹಾರ ಅಂದರೆ ಅವರು ಸ್ವಲ್ಪ ಓದ್ತಾ ಇತ್ತು 10th ವರೆಗೂ. 11th ಆಮೇಲೆ ಟ್ಯೂಷನ್ ಬಿಡೋದು ಅದು ಎಲ್ಲ ಆಯಿತು. ನಮಗೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ, ಆ ಟೈಪ್ ಇತ್ತು. ಆ ಸಹಾರ ಅಂದರೆ ಎಲ್ಲ ಫೆಸಿಲಿಟಿ ಕೊಡೋದೇ ನಮ್ಮದು ಸಹಾರ, ಓದೋದು ಎಲ್ಲ ಅವ್ರದ್ದೇ. ಮತ್ತು ಜಸ್ಟ್ ಚೆಕ್ಕಿಂಗ್ ಮಾಡ್ತಾ ಇರಬೇಕು ಮಕ್ಕಳನ್ನ, ಕರೆಕ್ಟಾಗಿ ಓದ್ತಾ ಇದ್ದಾರಾ, ಎಷ್ಟು ಮಾರ್ಕ್ ತೆಗಿತಾ ಇದ್ದಾರೆ, ಅದು ಎಲ್ಲಿ ಸ್ವಲ್ಪ ವೀಕ್ ಇದೆ ಅದು ಇಂಪ್ರೂವ್ ಮಾಡಿಸ್ಬೇಕು, ಆ ಥರ ಮಾಡ್ತಾ ಇತ್ತು. ಅದಕ್ಕೆ ಒಳ್ಳೆ ಅವ್ರಿಗಿಬ್ರು ಎಲ್ಲ ಫಸ್ಟ್ ಆಗಿತ್ತು, ಸ್ಕೂಲಲ್ಲಿ ಫಸ್ಟ್ ಇತ್ತು. ಅಥವಾ ಪ್ರಿಯಾ ಅವ್ರ ಮೇಲೆ ಜವಾಬ್ದಾರಿಯನ್ನು ಹೊರಿಸ್ಬಿಟ್ರಾ? ಪ್ರಿಯಾ ಸ್ಕೂಲ್ ವಿಷಯದಲ್ಲಿ ತಲೆ ಹಾಕೋದೇ ಇರಲಿಲ್ಲ. ಅವಳು ಇಲ್ಲಿ LKG UKG ಓದುವಾಗ ಮಾತ್ರ ಹೆಲ್ಪ್ ಮಾಡಿದ್ದು ಬಿಟ್ಟು ಬಾಕಿ ಎಲ್ಲ ಅವರೇ ಮಾಡ್ತಾ ಇತ್ತು. ಮಕ್ಳಿಗೆ ಮತ್ತೆ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗುವಾಗ ನಂಗೆ ಕ್ವಶನ್ ಕೇಳ್ತಾ ಇತ್ತು, ವೈ ಇಟ್ ಇಸ್ ಹ್ಯಾಪನ್ಡ್ ಆ ಥರ ಅಷ್ಟೇ. ಅವ್ರ ಫ್ಯಾಮಿಲಿ ನೋಡ್ಕೊಳ್ತಾ ಇದ್ದು, ಮಕ್ಕಳಿಗೆ ಬೇಕಾದ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ಅವರು ಫುಲ್ ಸಪೋರ್ಟ್ ಕೊಡ್ತಾ ಇತ್ತು. ಆ ಲೆಕ್ಕದಲ್ಲಿ ಸಪೋರ್ಟ್ ಕೊಡಲೇಬೇಕಲ್ಲ, ಅವರ ಫ್ಯಾಮಿಲಿ ತಾಯಿಯಿಂದಲೇ ಮಕ್ಕಳಿಗೆ ಸಹಜವಾಗಿ ಅಪ್ಪನನ್ನು ಕಂಡ್ರೆ ಜಾಸ್ತಿ ಪ್ರೀತಿ. ಹೌದು, ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಿತ್ತು. ಹೌದು, ಕರೆಕ್ಟೇ ಅದು. ಅವರು ಏನಾಗಬೇಕು ಅಂತ ಕನಸು ಕಂಡಿದ್ರಿ ಸರ್? ನಾನು ಈ ಡಾಕ್ಟರ್ ಆಗಿದವಳು ಇಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು, ಈಡೇರ್ತು. ಇಂಜಿನಿಯರ್ ಆಗಬೇಕು ಅಂದಿತ್ತು ಅವಳಿಗೆ. ಬಟ್ ನಾನು ಹೇಳಿದ್ದು ಬೇಡ, ನೀನು ಡಾಕ್ಟರ್ ಆಗಬೇಕಂತ. ಆಗ ಡಾಕ್ಟರ್ ಆಯಿತು.
ಈ ಸೆಕೆಂಡ್ ಅವಳಿಗೆ ಬೇರೆ ಏನೋ ಆರ್ಟಿಕಲ್ ಫ್ಯಾಷನ್ ಟೆಕ್ನಾಲಜಿ ಆ ಥರ ಎಲ್ಲ ಓದಬೇಕು ಅಂದಿತ್ತು. ಬಟ್ ನಾನು ಇಂಜಿನಿಯರಿಂಗ್ ಸೇರಿಸಿದೆ. ಇಂಜಿನಿಯರ್ MS ಮಾಡ್ತಾ ಇದ್ದಾಳೆ. ಈಗ ಇಬ್ಬರು ಮಕ್ಕಳು ಸರ್ ದೂರ ಇದ್ದಾರೆ, ಈಗ ನಿವೃತ್ತಿ ಹೊಂದ್ತಾ ಇದ್ದೀರಾ, ಏನು ಅನ್ನಿಸ್ತಾ ಇದೆ? ಮಕ್ಕಳು ದೂರದಲ್ಲಿ ಮಕ್ಕಳನ್ನ ದೂರ ಬಿಡಬಾರ್ದು ಅಂತ ಅನಿಸ್ತಾ ಇದೆ ನಮಗೆ. ಈಗ ಅನಿಸ್ತಾ ಇದೆ, ಯಾಕಂದರೆ ಓದಬೇಕು ಅದೆಲ್ಲ ಕರೆಕ್ಟೇ, ಬಟ್ ನಮ್ಮ ಹತ್ರ ಇರಬೇಕು. ನಾವು ಮತ್ತೆ ಇವರಿಗೋಸ್ಕರ ತಾನೇ ಅಲ್ಲ, ಈಗ ಬದುಕು. ನಿವೃತ್ತಿಯ ಬದುಕು ಆರಂಭ ಆಗುವಾಗ ಸಾಕಷ್ಟು ಒಂದು ಮನಸ್ಸಿನಲ್ಲಿ ಏನೇನೋ ಹೊಸ ಹೊಸ ಭಾವನೆಗಳು ಮೂಡುತ್ತೆ. ಮನೆ ತುಂಬ ಜನ ಇರಬೇಕು, ಮತ್ತು ಸಾಕು ಪ್ರಾಣಿಗಳಿರಬೇಕು, ಸ್ನೇಹಿತರು ಇರಬೇಕು, ಸಂಬಂಧಿಕರು ಬೇಕು, ಅವ್ರ ಜೊತೆ ಮಾತನಾಡಬೇಕು. ಇಷ್ಟು ದಿನ ನಾನು ಅವರಿಗೆ ಸಮಯವನ್ನು ಕೊಟ್ಟಿಲ್ಲ, ನಾನು ನನಗಿಷ್ಟವಾದಂತಹ ತಿಂಡಿಯನ್ನು ಮಾಡಿಸಿ ತಿಂದಿಲ್ಲ, ಮತ್ತು ರಜೆ ದಿನಗಳಲ್ಲೂ ಕೂಡ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ. ಇವೆಲ್ಲ ಒಂದಷ್ಟು ಆಲೋಚನೆಗಳು ಹುಟ್ಟುತ್ತೆ. ಹೌದು, ಕರೆಕ್ಟ್. ಆ ಸಂದರ್ಭದಲ್ಲಿ ನೀವು ಏನನ್ನ ಹೊಸತಾಗಿ ಹುಡುಕಬೇಕು ಅಂದ್ಕೊಂಡಿದ್ದೀರಾ? ಈಗ ನಾನು ನಂದು ಈಗಿರುವ ಸಿಚುವೇಶನ್ ನಾನು ಹೇಳ್ತೆ ಅಂದರೆ, ನಿಮ್ಮ ಮನೆ ನೀವು ಇದೆಲ್ಲ ಮುಂಚೆ ಸ್ಟಾರ್ಟ್ ಮಾಡಬೇಕು. ಈಗ ರಿಟೈರ್ಮೆಂಟ್ ಟೈಮಲ್ಲಿ ನಾವು ಈಗೆಲ್ಲ ಥಿಂಕ್ ಮಾಡಿಬಿಟ್ಟು ಇದೆಲ್ಲ ಆಗಬೇಕು ಅಂದ್ರೆ ಆಗೋದೇ ಇಲ್ಲ. ಒಂದು 10 ವರ್ಷ ಮುಂಚೆಲೇ ನೀವು ಥಿಂಕ್ ಮಾಡಿಬಿಟ್ಟು ನೀವು ಒಂದೊಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಬಟ್ ನಾರ್ಮಲಿ ಯಾರು ಮಾಡೋದಿಲ್ಲ, ಅವರು ರಿಟೈರ್ಮೆಂಟ್ ಆವಾಗ ನೋಡೋಣ ಅಂತ ಇರುತ್ತೆ. ಈಗ ಅನಿಸ್ತಾ ಇದೆ ನಾವು ಇನ್ನೂ ಸ್ವಲ್ಪ ಮುಂದೆ ಶುರು ಮಾಡಬೇಕಾಯಿತು. ಒಂದೊಂದು ಪ್ಲ್ಯಾನ್ಗಳು, ಟೂರಿಗೆ ಹೋಗ್ಬೇಕು, ಟ್ರಾವೆಲ್ ಮಾಡಬೇಕು, ಟ್ರಾವೆಲ್ ಮಾಡಲೇಬೇಕು. ಆಗ ನಿಮಗೆ ಖುಷಿ, ಅದೊಂದು ಸ್ಪೆಷಲ್ ಎಫೆಕ್ಟ್ ಬರುತ್ತೆ. ಮಕ್ಕಳೆಲ್ಲ ಹತ್ರ ಇರಬೇಕು, ದೂರ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು, ಅವ್ರದ್ದು ಓಕೆ, ಬಟ್ ನಮ್ಮ ಮನಸ್ಸಲ್ಲಿ ಅವ್ರು ನಮ್ಮ ಹತ್ರ ಇರಬೇಕು ಅಂತ ಆಸೆ ಬರುತ್ತೆ. ಈ ಟೈಮಲ್ಲಿ ಆ ಥರ ಅನಿಸುತ್ತೆ. ಅವ್ರು ಇಲ್ಲೇ ಇದ್ದರೆ ಚೆನ್ನಾಗಿತ್ತು, ದೂರ ಹೋಗಿದ್ದಕ್ಕೆ ಎಷ್ಟು ಸಿಗೋದು ಅಷ್ಟು ಸಾಕು ಅಂತ ಥಿಂಕ್ ಮಾಡಬೇಕು. ಅದು ಮಾಡೋದೇ ಇಲ್ಲ ಮನುಷ್ಯರು ಅಂದರೆ ಅದು ಡಿಫ್ರೆಂಟ್. ಮೂರನೇದು ಎಕ್ಸಸೈಸ್ ಮಾಡ್ತಾ ಇರಬೇಕು. ನಾವು ಅದು ಮಾಡೋದಿಲ್ಲ. ನಾವು ಆಫೀಸು ಮನೆಯನ್ನಿರುತ್ತೆ ನೋಡಿ, ಎಕ್ಸಸೈಸ್ ಏನು ಮಾಡೋದಿಲ್ಲ. ಎಕ್ಸಸೈಸು ಮಾಡ್ತಾ ಇರಬೇಕು. ಅದು ಸ್ಟಾರ್ಟಿಂಗ್ಲೇ ಮಾಡ್ಕೊಂಡು ಬರಬೇಕು. ಆಗ ಮಾತ್ರ ನಿಮಗೆ ಈ ಟೈಮಲ್ಲಿ ಫ್ರೀ ಆಗಿರುತ್ತೆ. ಎಲ್ಲಾದ್ರೂ ಈಗ ತುಂಬ ಜಾಸ್ತಿ ಕೆಲಸ ಮಾಡೋದು, ಜಾಸ್ತಿ ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿ ಫಿಟ್ ಮಾಡಬೇಕಾಗುತ್ತೆ. ಅದು ಕಷ್ಟ ಇದೆ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಒಂದು 40 ವಯಸ್ಸಿಂದಲೇ ಶುರು ಮಾಡಬೇಕು. ಸ್ಲೋಲಿ ಒಳ್ಳೆ ಎಕ್ಸಸೈಸ್ ಮಾಡಿ ನಮ್ಮ ಶರೀರ ಫಿಟ್ ಆಗಿಡಬೇಕು. ಆಗ ನಿಮಗೆ ಎಂಜಾಯ್ ಆಗಿ ನಿಮ್ಮದು 60+ ಯೂಸ್ ಮಾಡ್ಕೊಳ್ಬಹುದು. ಆರೋಗ್ಯದ ಕಡೆಯೂ ಕೂಡ ಸಾಕಷ್ಟು ಗಮನವನ್ನು ಕೊಡಬೇಕಿತ್ತು. ನಾವು ಬರೀ ಆಫೀಸ್ ಕೊಳ್ತೀವಿ. ಆಫೀಸ್ ಮನೆ ಫ್ಯಾಮಿಲಿ ಆಗಿ ಇರ್ತಾ ಇತ್ತು. ಫ್ಯಾಮಿಲಿಗಿಂತ ಆಫೀಸು ಶ್ರೀ ಆನಂದನ್ ಅವರಿಗೆ ಆಫೀಸ್ ಜಾಸ್ತಿ ಇತ್ತು. ಲೈಫ್ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇತ್ತು ಅವು ಇಲ್ಲಿರುವಾಗ. ಬರೀ ಆಫೀಸ್ ನಮಗೆ ಇಲ್ಲಿ ಬರೋದೇ ಇಲ್ಲಲ್ಲ ಅಂತ ಅಲ್ಲ. ಆ ಟೈಮಲ್ಲಿ ಕೆಲಸ ಇತ್ತು. ಆ ಪ್ರಶ್ನೆ ಕೇಳಬೇಕಿತ್ತು, ನೀವು ಉತ್ತರ ಹೇಳ್ಬಿಟ್ರಿ. ಅಲ್ಲ, ಆಫೀಸಲ್ಲಿ ಕೆಲಸ ಇರುವಾಗ ನಾವು ಕೆಲಸ ಫಿನಿಶ್ ಮಾಡ್ಕೊಂಡು ಹೋಗೋದು ಒಂದು ಖುಷಿ ನಮಗೆ ಅಲ್ವಾ. ಈಗ ನೀವು ಒಂದು ಕೆಲಸ ಇಟ್ಟುಕೊಂಡ್ರೆ, ನೀವು ರೇಡಿಯೋನ ಹೆಚ್ಚು ಪ್ರೀತಿ ಮಾಡ್ತಿದ್ರಿ, ಏನೋ ಒಂದು ಶಿಸ್ತನ್ನ ಬೆಳೆಸ್ಕೊಂಡಿದ್ದೀರಾ ಸಂಸ್ಥೆಯಲ್ಲಿ. ಯಾವುದಾದ್ರೂ ಒಂದು ಕೆಲಸವನ್ನ ನಾವು ಮಾಡಬೇಕು ಅಂತ ಅಂದರೆ ಹಿಡಿದ ಹಠ, ಅದು ಛಲದಿಂದ ಫಿನಿಶ್ ಮಾಡೋ ಸ್ಯಾಟಿಸ್ಫ್ಯಾಕ್ಷನ್, ಅದು ನಮ್ದೊಂದು ಸ್ಯಾಟಿಸ್ಫೈ ಸಿಗುತ್ತೆ. ನಿಮ್ಗೆ ಅದು ಗೊತ್ತಾಗುತ್ತೋ ಗೊತ್ತಿಲ್ಲ. ನಾವೊಂದು ಕೆಲಸ ಮಾಡಿ ಕಂಪ್ಲೀಟ್ ಮಾಡಿ ಖುಷಿಯಾಗಿ ಮನೆಗೆ ಹೋಗುವಾಗ ನಮಗೆ ಯು ಆರ್ ಗೆಟಿಂಗ್ ಒಂದು ಫೀಲಿಂಗ್ ಇರುತ್ತೆ ನೋಡಿ. ಅದು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ಅದೊಂದು ಖುಷಿ. ಆ ಸಂದರ್ಭದಲ್ಲಿ ಆ ಮಕ್ಕಳನ್ನ, ಪತ್ನಿಯನ್ನ, ಎಲ್ಲೋ ಒಂದು ಕಡೆ ಅವರ ಪ್ರೀತಿಯನ್ನ ಕಳ್ಕೊಂಡೆ ಅಂತ ಇವತ್ತು ಫೀಲಿಂಗ್ ಬರ್ತಾ ಇರಬಹುದೇನೋ ಈ ಕ್ಷಣದಲ್ಲಿ ಅಂತ ಅನ್ಕೊಳ್ಬಹುದು. ಬಟ್ ಮೇಡಮ್, ಫೀಲಿಂಗ್ ಅಂದರೆ ನಾನು ಹತ್ರ ಚಾನ್ಸ್ ಕೊಡ್ತಾ ಇರಲಿಲ್ಲ. ಎಲ್ಲ ಕರೆಕ್ಟಾಗಿ ಇತ್ತು, ಮನೆಯಲ್ಲೆಲ್ಲ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ. ನನಗೆ ಒಂದು ಸಲ ನನ್ನ ಮಗಳು ಮೂರನೇ 4 ವಯಸ್ಸು ಆಗಿರ್ಬೋದು, ನನಗೊಂದು ಸ್ವಲ್ಪ ಟೂರು ಸಿಕ್ತು ಕೊಚ್ಚಿಗೆ. ಇಲ್ಲಿಂದ ಅಲ್ಲಿ ಜನ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಕಳಿಸಿದ್ರು. ಬಟ್ ನಾನು ಅಲ್ಲಿ ಹೋದ ಆಮೇಲೆ 1 ತಿಂಗಳು ಅಲ್ಲಿಂದ ಆಮೇಲೆ ನಾನು ಅಂದ್ಕೊಂಡೆ, ಸುಮ್ಮನೆ ಈ ಟೈಮಲ್ಲಿ ನಾವು ಮನೆ ಬಿಟ್ಟು ಇರಬಾರ್ದು. ನಿಮ್ಮ ಮಕ್ಕಳು ಆ 3ನೇ ವಯಸ್ಸು 4ನೇ ವಯಸ್ಸು ಆಟ ಆಡೋದು ಇದೆಲ್ಲ ಅವ್ರದ್ದು ಹಠ, ಅದು ಇದೆಲ್ಲ ನೀವು ಮಿಸ್ ಮಾಡ್ಕೊಳ್ಳೋದು. ನಿಮ್ಗೆ ಲೈಫಲ್ಲೇ ಸಿಗಲ್ಲ ಅದು.
ನಾನು ಹೇಗಾದ್ರೂ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಇಲ್ಲಿ ಬಂದ್ಬಿಟ್ಟೆ. ಆ್ಯಕ್ಚುಲಿ ಒಳ್ಳೆ ಬೆನಿಫಿಟ್ ಕೊಡ್ತಾ ಇತ್ತು ನಮ್ಗೆ ಅಲ್ಲಿ. ಅದೆಲ್ಲ ಬೇಡ ನಮಗೆ, ನನಗೆ ಬೆನಿಫಿಟ್ ಅಂದರೆ ಇದೆ, ಇದು ಮಕ್ಕಳ ಪ್ರೀತಿ ಅಲ್ಲ, ಮಕ್ಕಳ ಆಟ ಅದು ನಿಮಗೆ ಫ್ಯೂಚರಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಅವ್ರು ದೊಡ್ಡವರು ಆಗಿಬಿಡ್ತಾರೆ. ನೀವು ಇದೆಲ್ಲ ನೋಡಬೇಕು, ಇದೇ ನಿಮ್ಮ ಭಾಗ್ಯ ಅಂತ ಹೇಳ್ಬೋದು. ಅವ್ರಿಗೆ ಮೋಸ್ಟ್ಲಿ ಆಟ ಹಿಡಿಬೋದು, ಅಳುತ್ತಾ ಇರ್ಬೋದು, ಅದೆಲ್ಲ ನೋಡೋದು ಎಲ್ಲಿಂದ ಸಿಗುತ್ತೆ, ಆಮೇಲೆ ಸಿಗುತ್ತೆ. ಅಪ್ಪನ ಕರ್ತವ್ಯವನ್ನು ಕೂಡ ನೀವು ಪೂರೈಸಿದ್ದೀರಿ ಅಂತ ಹೇಳ್ಬೋದು. ಆ ಕನಸುಗಳನ್ನೆಲ್ಲ ಈಡೇರಿಸಿಕೊಂಡಿದ್ದೀರಾ. ಅದು ನನಗೆ ಆಗ ನಾನು ಅದು ಬಿಟ್ಟು ನೆಕ್ಸ್ಟ್ 3 ಮಂತ್ ಸಿಕ್ಕಿತ್ತು. 1 ಮಂತಲ್ಲೇ ಬಂದ್ಬಿಟ್ಟೆ, ಸಾಕು ಬೇರೊಬ್ಬರಿಗೂ ಬಂದರು. ಅದಕ್ಕೆ ಮಿಸ್ ಮಾಡ್ಕೊಳ್ಬಾರ್ದು. ಇಲ್ಲಿಂದ ಒಬ್ಬರನ್ನ ಕಳಿಸಿ ನಾನು ಇಲ್ಲಿ ಬಂದ್ಬಿಟ್ಟೆ. ಮಕ್ಕಳ ಪ್ರೀತಿಯನ್ನು ಕೂಡ ಮಿಸ್ ಮಾಡಬಾರ್ದು, ಯಾರಾದ್ರೂ ಮಿಸ್ ಮಾಡಬಾರ್ದು. ನಂದು ಅಂದರೆ 3 ತಿಂಗಳು ರಜೆ ಮಾಡ್ಕೊಂಡಾದ್ರೂ ಬಂದು ಸ್ವಂತ ಮಕ್ಕಳದು ಆ 3ನೇ ವಯಸ್ಸು 2ನೇ ವಯಸ್ಸು ಟೈಮಲ್ಲಿರುವ ಆಟ ಇದೆಲ್ಲ ನೋಡ್ಬೇಕು ನಾವು. ದಟ್ ಈಸ್ ಅದು ನಿಮಗೆ ವಾಪಸ್ ಯಾವತ್ತೂ ಸಿಗಲ್ಲ, ಅದು ಗ್ಯಾರಂಟಿ. ಹಣ ಸಿಕ್ಕಬಹುದು, ಹಣ ನಿಮ್ಗೆ ಇನ್ನೂ ಮಾಡ್ಬೋದು, ಸ್ವಂತ ಮಕ್ಕಳದು ಸಿಗಲ್ಲ. ಬೇರೊಬ್ಬರು ಮಾಡೋದೆಲ್ಲ ನೀವು ನೋಡ್ಬೋದು. ಬಟ್ ಸ್ವಂತ ಮಕ್ಕಳು ಹಟ್ಟ ಹಿಡಿಯೋದು, ಅವರು ಗಲಾಟ ಮಾಡೋದು, ಅವರು ವಾಕ್ ಮಾಡಿಕೊಂಡು ಬಿದ್ದು ಅದು ಮಾಡೋದು ಅದೆಲ್ಲ ಸಿಗುತ್ತಾ? ಸಿಗೋದಿಲ್ಲ. ಅದು ತಾಯಿಗೆ ಸಿಗ್ಬೋದು, ಬಟ್ ನಮಗೆ ಸಿಗೋದಿಲ್ಲ. ಒಂದು ವರ್ಣನೆಯನ್ನು ಮಾಡ್ತಾ ಇದ್ರೆ ನಿಜವಾಗಿ ಕೂಡ ಕಂಬನಿ ಉದುರುತ್ತೆ. ನಿಜವಾಗಿ ನಿಮ್ಮ ಒಂದು ಪ್ರೀತಿ, ಅಪ್ಪನ ಪ್ರೀತಿ ಇಷ್ಟೆಲ್ಲ ಇದೆಯಾ? ಈ ಒಂದು ಕೆಲಸದ ನಡುವೆಯೂ ಕೂಡ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಒಂದು ಸಾಹಿತ್ಯ ಅನ್ನೋದು ಅಡಗಿದೆಯಾ ಅಂತ ಹೇಳಬಹುದು. ಸಾಹಿತ್ಯ ಅಲ್ಲ, ನಿಜವಾದ ಜೀವನದಲ್ಲಿರೋದು ವಿಷಯ ಹೇಳೋದು ನಾನು. ಇದು ಎಲ್ಲರೂ ಮಾಡಬೇಕು ಅಲ್ಲ, ಕವಿಗಳಿಗೆ ನೀವು ಥಿಂಕ್ ಮಾಡಿ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಅದು ಸಿಕ್ಕೋದಿಲ್ಲ. ಮತ್ತೆ ನಾನು ನೋಟ್ ಮಾಡ್ಕೊಂಡೆ, ಇದು ಮಿಸ್ಸಿಂಗ್ ಎ ಗ್ರೇಟ್ ಚಾನ್ಸ್ ಅಂತ ವಾಪಸ್ ಬಂದ್ಬಿಟ್ರೆ ಇಮಿಡಿಯೇಟ್. ಇಲ್ಲಿ ಸರ್ ನನಗೆ ಪ್ರಾಬ್ಲಮ್ ಇದೆ ಫ್ಯಾಮಿಲಿಯಿಂದ ಹೇಳ್ಬಿಟ್ಟು ಇಲ್ಲಿಂದ ಬೇರೊಬ್ಬರು ಕಳಿಸಿದ್ರು. ಅವ್ರು ರೆಡಿ ಇದ್ರು, ನಾನು ಬಂದು ಇಲ್ಲಿ ಸೇರಿಸ್ಕೊಂಡೆ. ಸಂತೃಪ್ತಿಯಿಂದ ವಾಪಸ್ ಬಂದೆ. ಅದು ಅದರಿಂದ ನನಗೆ ದೇವರು ಯಾವ ಪ್ರಾಬ್ಲಮ್ ಕೊಡ್ಲಿಲ್ಲ ಇಷ್ಟವರೆಗೂ. ಇದೆಲ್ಲ ವಿಷಯ ನಾನು ಅದೇ ಥರ ಸಿನ್ಸಿಯರ್ ಆಗಿಯೇ ಮಾಡ್ತಾ ಇತ್ತು ಕೆಲಸ ಎಲ್ಲ. ಮನೆ ಕೆಲಸ ಆದ್ರೂ ಸರಿ, ಇಲ್ಲಿ ಆದ್ರೂ ಸರಿ, ಫ್ಯಾಮಿಲಿ ಆದ್ರೂ ಸರಿ, ತಂದೆ ಆಗಿ ಸರಿ, ರಜೆ ದಿನಗಳಾದ್ರೂ ಸರಿ, ರಜೆ ದಿನ ಆದ್ರೂ ಕೆಲಸ ಅದು ಅಲ್ವಾ? ಅದೇನು ಇಲ್ಲ, ಕೆಲಸ ನಮ್ಮ ಕರ್ತವ್ಯ ಫಿನಿಶ್ ಮಾಡಬೇಕು. ಆ ಫಿನಿಶ್ ಮಾಡಿ ಅದೊಂದು ವಿರುದ್ಧ ಔಟ್ಪುಟ್ ಇದೆಯಲ್ಲ, ಅದು ಒಂದು ಟೇಸ್ಟ್. ಆ ಟೇಸ್ಟ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಹೌದು ಹೌದು ಹೌದು. ಈ ಸಂತೃಪ್ತಿಯನ್ನ ಸ್ವಾರ್ಥ ಭಾವನೆ ಇರುವಂಥವರಲ್ಲಿ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಕೆಲಸವನ್ನು ಕೂಡ ಹೆಚ್ಚು ಪ್ರೀತಿಸಿ ಗೌರವಿಸಿ ವೃತ್ತಿ ಧರ್ಮವನ್ನು ಕಾಪಾಡುವಂಥದ್ದು ಇದೆಯಲ್ಲ, ಅದು ನಮಗೆ ಸಂತೃಪ್ತಿಯನ್ನು ತಂದುಕೊಡುತ್ತೆ. ಆ ಸಂತೃಪ್ತಿಯಿಂದ ನಾವು ಇತರರಿಗೆ ಆನಂದವನ್ನು ಹಂಚಬಹುದು ಅಂತ ನಿಮ್ಮಿಂದ ನಾವು ತಿಳ್ಕೊಳ್ಬಹುದು ಸರ್. ಇನ್ನು ಸರ್, ಈಗ ನೀವು ಇಲ್ಲಿ ಕೆಲಸ ಮಾಡುವಾಗ, ಅಂದರೆ ಇಲ್ಲಿ ಸೇವೆ ಸಲ್ಲಿಸುವಾಗ, ಇಲ್ಲಿಯ ಕಾರ್ಯಕ್ರಮಗಳನ್ನು ನೀವು ಶ್ರೋತೃಗಳಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಕೆಲಸದಲ್ಲಿಯೂ ಕೂಡ ನೀವು ಭಾಗಿಯಾಗಿದ್ರಿ. ಅಂದರೆ OB ಕಾರ್ಯಕ್ರಮಗಳಲ್ಲಿ ಅಲ್ಲಿ ಕಂಡಂತಹ ದೃಶ್ಯಗಳನ್ನು ನೀವು ವರ್ಣಿಸಬಹುದಾ ನಿಮ್ಮ ಮಾತುಗಳಲ್ಲಿ? ಆ್ಯಕ್ಚುಲಿ ನಾನು ಇಲ್ಲಿ ಇರುವಾಗ ನಾವು ಲೈವ್ ಕೊಡೋ ಒಂದು ಪದ್ಧತಿ ರೆಡಿ ಆಯಿತು. ಎಲ್ಲಿಂದ? ತಲಕಾವೇರಿಯಿಂದ. ಅದು ಎರ್ಲಿ ಮಾರ್ನಿಂಗ್ 1:30 ಉದ್ಭವ ಆಗುತ್ತೆ. ಅದುವರೆಗೂ ನಾವು ಅಲ್ಲಿ ಇರಬೇಕು. ಲೈವ್ ಕೊಡೋಕ್ಕಾಗೋದಿಲ್ಲ ಅಂದರೆ ರೆಕಾರ್ಡ್ ಮಾಡಿ CD ಮಾಡಿ ಇಲ್ಲಿ ತಂದು ನೆಕ್ಸ್ಟ್ ವಿತಿನ್ 1 ಅವರಲ್ಲಿ ಪ್ಲೇ ಮಾಡಿ ಇಲ್ಲಿಗೆ ಕಳಿಸ್ಬೇಕು, ಇಲ್ಲಿ ಬ್ಯಾಂಗ್ಳೂರು ಕಳಿಸ್ಬೇಕಾಗಿತ್ತು. ಅದೆಲ್ಲ ಒಂದು ಥಿಂಕ್ ಮಾಡುವಾಗ ಒಂದು ಖುಷಿ, ಅದೆಲ್ಲ ಮಾಡಿದ್ದೀವಿ ನಾವು. ಅದೊಂದು ಸ್ಪೆಷಲ್ ಎಫೆಕ್ಟ್. ಜನಜಾತ್ರೆಯ ನಡುವೆ ಅದೊಂದು ಈಗ ಅದೆಲ್ಲ ಈಸಿ ಆಗುತ್ತೆ. ಈಗ ಒಂದು ಟೆಲಿಫೋನ್ ಮೊಬೈಲ್ ಇದ್ರೆ ಸಾಕು, ಇಲ್ಲಿ ಲೈವ್ ಇಮಿಡಿಯೇಟ್ ಕೊಡ್ಬೋದು. ಆ ಟೈಮಲ್ಲಿ ಅದು ಇರಲಿಲ್ಲ. ಅದೊಂದು ಸ್ಪೆಷಲ್ ಇತ್ತು ಮಡಿಕೇರಿಯಿಂದ. ಆ ಸಂದರ್ಭದಲ್ಲಿ ಜನರ ಸಹಕಾರ ಹೇಗಿತ್ತು ಸರ್ ಆಕಾಶವಾಣಿಗೆ? ಆಕಾಶವಾಣಿ ಎಲ್ಲ ಪ್ರತಿಯೊಬ್ಬರು ಒಳ್ಳೆ ಕೋಆಪರೇಷನ್ ಅಂದ್ರೆ ಟಾಪ್ ಇತ್ತು. ಯಾರು ಎಲ್ಲರೂ ಆಕಾಶವಾಣಿಗೋಸ್ಕರ ಬದುಕ್ತಾ ಇತ್ತು ಅವರು. ಯಾರು ಈವನ್ 10 ಬಂದವರು ಆದರೂ ಸರಿ, 2 years ಟೆನ್ಯೂರ್ ಮುಗಿಸ್ಕೊಂಡು ಹೋಗೋಣ, ಬಟ್ ಕೆಲಸಕ್ಕೆ ಮಾತ್ರ ಅವರು ಸಿನ್ಸಿಯರ್ ಆಗಿದ್ರು. ಎಲ್ಲರೂ ಪ್ರತಿಯೊಬ್ಬರು ಒಳ್ಳೆ ಸಹಕಾರ ಕೊಟ್ಟರು. ಯಾಕಂದ್ರೆ ಪ್ರೋಗ್ರಾಮ್ ಚೆನ್ನಾಗಿ ಹೋಗ್ಬೇಕು ವಿತೌಟ್ ಬ್ರೇಕಿಂದ. ಈಗ ನಮ್ಮ ಆಕಾಶವಾಣಿಯಲ್ಲಿ ಹಲವು ನಿರೂಪಕಿಯರು ಕೆಲಸ ನಿರ್ವಹಿಸ್ತಾ ಇದ್ರು. ಆಗ ಬಹಳಷ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅಂತ ನಿಮ್ಗನ್ನಿಸಿದ್ದು ಸರ್? ನೀವು ಎಷ್ಟೋ ಕಾರ್ಯಕ್ರಮಗಳನ್ನು ಅವರ ಸಹಕಾರದೊಂದಿಗೆ ಮಾಡಿರ್ತೀರ. ವೆರಿ ಗುಡ್ ಅನ್ನೋ ರೀತಿನಲ್ಲಿ ಒಂದು ಯಾವುದಾದ್ರೂ ಹೆಸರಿದೆಯಾ ನಿಮ್ಮ ಹತ್ರ?
ಎಲ್ಲರೂ ಮಾಡಿರ್ತಾರೆ. ಎಲ್ಲರೂ ಮಾಡಿದ್ದಾರೆ. ಅದೆಲ್ಲ ಸ್ಪೆಷಲ್ ಆಗಿ ಒಂದು ಪ್ರೊಟೆಕ್ಟ್ ಮಾಡುವಂಥದ್ದು, ಆ ಒಂದು ಕ್ಷಣವನ್ನ ಯಾವುದೋ ಪಾಸ್ ಬಂದಿರುತ್ತೆ ಅದನ್ನ ತಪ್ಪಿಸುವಂಥದ್ದು. ಅಂದ್ರೆ ಶ್ರೋತೃಗಳಿಗೆ ಅಂತ ಅಂದ್ರೆ ಏನು ಕೇಳ್ತಾ ಇರ್ತಾರೆ ಅವ್ರಿಗೆ ತೊಂದರೆ ಆಗದ ಹಾಗೆ ತಪ್ಪಿಸಿದಂತಹ ಏನಾದರೂ ಒಂದು ಉತ್ತಮ ಕೆಲಸ ಮಾಡಿರ್ತಕ್ಕಂಥ ನಿರೂಪಕರು ನಿಮ್ಮ ಮನಸ್ಸಲ್ಲಿ ಬರ್ತಾರೆ ಅಂದರೆ? ನಮ್ಮ ನಿರೂಪಕರಂದ್ರೆ ನಮ್ಮ ಅನೌನ್ಸರ್ ಅಂದರೆ ನಮ್ಮ ಶಾರದವರು ಮತ್ತು ಸಂಭಾಜಿ ಅವರು ಇಲ್ಲಿ ಸ್ಟಾರ್ಟಿಂಗಲ್ಲೇ ಅವರು ಬಂದಿದ್ರು. ನಾನು ಬಂದ ಮೇಲೆ ಬಂದವರು. ಅವ್ರಿಗೆ ಟ್ರೈನಿಂಗ್ ಕೊಟ್ಟದಕ್ಕೆಲ್ಲ ಚಾನ್ಸ್ ಸಿಕ್ಕಿದೆ ನನಗೆ, ಕನ್ಸೋಲ್ ಟ್ರೈನಿಂಗ್. ನೀವು ನಿಮಗೆ ಅಲ್ಲಿ ಹೋಗೋದು ಅದೇ ಥರ ನಾವು ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೆ. ಕೊಡುವಾಗಲೂ ಅವರು ಬೇಗ ಫಾಸ್ಟಾಗಿ ಅವರು ಕಲಿತ್ಕೊಂಡ್ರು. ಬಟ್ ಅವ್ರದ್ದು ಐಡಿಯಾಗಳು ತುಂಬ ಚೆನ್ನಾಗಿತ್ತು. ಏನಾದರೂ ಪೋಸ್ಟ್ ಬರುವಾಗ ತಕ್ಷಣ ಅವರು ಪ್ರೋಗ್ರಾಮು ಫಿಲ್ಲರ್ ಹಾಕ್ಬಿಟ್ಟು ಅದೆಲ್ಲ ಮೇಕಪ್ ಮಾಡ್ತಾ ಇತ್ತು. ಒಳ್ಳೆ ಟ್ಯಾಲೆಂಟೆಡ್ ಪೀಪಲ್. ಅವಾಗ ಇರುವಾಗ ಜನರೆಲ್ಲ ಶಾಂತಕುಮಾರ್ ಅನೌನ್ಸರ್ ಆಗಿದ್ರು ಇಲ್ಲಿ. ಎಲ್ಲ ಟ್ಯಾಲೆಂಟೆಡ್ ಆಗೇ ಇದ್ರು. ಒಂದೇ ಮತ್ತೆ ಇಲ್ಲಿ ನಾವು ನೈಟ್ ಮೂನ್ ಲೈಟ್ ಪಾರ್ಟಿ ಆ ಥರ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮುಂದಾಗ್ತಾ ಇತ್ತು ಗೊತ್ತಾ, ಲೈವ್ ಕಾರ್ಯಕ್ರಮಗಳು. ತುಂಬ ಪ್ರೋಗ್ರಾಮ್ ಮಾಡ್ತಾ ಇತ್ತು ಆವಾಗ. ಉಮೇಶ್ ಮತ್ತೆ ರಾಘವೇಂದ್ರ, ಇವರು ಶ್ರೀನಿವಾಸ ಪ್ರಸಾದ್, ಬೆಳ್ಳಕ್ಕಿ, ಎಸ್ ಎಸ್ ಉಮೇಶ್ ಮತ್ತು ರಶೀದ್ ಅವರೆಲ್ಲ ಭಾರಿ ಸ್ಪೆಷಲ್ ಮನುಷ್ಯರೇ. ಎಲ್ಲರಿಗೂ ಕೂಡ ಒಂದು ಆಸೆ ಇತ್ತು, ಶ್ರೋತೃ ಬಳಗಕ್ಕೆ ಒಂದು ಮನರಂಜನೆಯನ್ನು ಕೊಡಬೇಕು, ಅದರ ಮುಖಾಂತರ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ. ಇವತ್ತು ನೀವು ಕಂಡಂತಹ ಕಾಣುತ್ತಿರುವಂತಹ ಪರಿಸ್ಥಿತಿಗೂ ಅಂದು ಕಂಡಂತಹ ಪರಿಸ್ಥಿತಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್? ವ್ಯತ್ಯಾಸ ಉಂಟು. ಲೈವ್ ಪ್ರೋಗ್ರಾಮ್ ಕಮ್ಮಿ ಆಗಿದೆ ನಮ್ಮದು. ಮಡಿಕೇರಿ ಆಕಾಶವಾಣಿ ಇಲ್ಲಿ ಸ್ಪೆಷಲ್ ಇತ್ತು. ಸಂಡೇ ಅಂದರೆ ಒಂದು ಪ್ರೋಗ್ರಾಮ್ ಇತ್ತು ಇಲ್ಲಿ, ಫೋನ್ ಇನ್ ಪ್ರೋಗ್ರಾಮ್ ಅಂದರೆ ಫೋನ್ ಔಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಫೋನ್ ಇನ್ ಪ್ರೋಗ್ರಾಮ್ ಚಿತ್ರಗೀತೆಗಳೇ ಓರಿಯೆಂಟೆಡ್ ಪ್ರೋಗ್ರಾಮೇ. ಲೈವ್ ಕ್ವಿಸ್ ಕೊಡ್ತಾ ಇತ್ತು. ಕ್ವಿಸ್ ಪ್ರೋಗ್ರಾಮಲ್ಲಿ ಕ್ವಶನ್ ಆನ್ಸರ್ ಮಾಡಿ ಆದ ತಕ್ಷಣ ಒಂದು ಹಾಡು ಹಾಕ್ಕೊಡೋದು. ಇಲ್ಲಿ ಈ ರೂಮಲ್ಲಿ ಇಟ್ಕೊಂಡೇ ಮಾಡ್ತಾ ಇತ್ತು ಅಲ್ಲಿ ನಮ್ಮ ಮ್ಯೂಸಿಕ್ ಸ್ಟುಡಿಯೋದಲ್ಲಿ. ಅದು ಭಾರಿ ಪಾಪ್ಯುಲರ್ ಆಗಿತ್ತು. ಎವ್ರಿ ಸಂಡೇ ಒಂದು 10ರಿಂದ 11ವರೆಗೂ ಬ್ಯೂಟಿಫುಲ್ ಆಗಿತ್ತು ಪ್ರೋಗ್ರಾಮ್. ಆ ಥರ ಎಲ್ಲ ಪ್ರೋಗ್ರಾಮ್ ನಾವು ಇನ್ನೂ ಮಾಡ್ಬೋದು. ಏನು ಇಲ್ಲಿ ಎಲ್ಲ ಫೆಸಿಲಿಟಿಗಳು ಇದೆ. ಪ್ರೋಗ್ರಾಮ್ ಸೆಕ್ಷನ್ ಮಿಸ್ ಮಾಡಬೇಕು. ನಿಮ್ಮ ಕನಸಿದೆ ಮತ್ತಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಶ್ರೋತೃಗಳಿಗೆ ತಲುಪಿಸಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡಿದ್ದೀರಾ? ಹೌದು, ಆಗುತ್ತೆ. ಈ ಸಂದರ್ಭದಲ್ಲಿ ನಿವೃತ್ತಿ ಹೊಂದುತ್ತಾ ಇರ್ತಕ್ಕಂಥದ್ದು ಸಹಜ, ಬೇಸರ ಆಗುತ್ತೆ. ನಿಮ್ಮ ಯೋಜನೆಗಳೇನು ಸರ್ ಮುಂದಿನ ದಿನಗಳಲ್ಲಿ? ಇಷ್ಟು ದಿವಸ ಕೆಲಸ ಮಾಡಿದ್ರಲ್ಲ, ಇನ್ನು ಫ್ರೀಯಾಗಿ ಸ್ವಲ್ಪ ದಿವಸ ಇರೋಣ, ಮಕ್ಕಳ ಹತ್ರ ಎಲ್ಲ ಹೋಗಿ ಬರಬೇಕು, ಆಮೇಲೆ ನೋಡೋಣ. ಮಕ್ಕಳ ಬಗೆಗಿನ ಕನಸೇನು ಸರ್ ಈಗ? ಮಕ್ಕಳ ಬಗ್ಗೆ ಅಂದರೆ ಮಕ್ಕಳು ಮದುವೆ ಆಗಬೇಕು. ಅವರೇ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್. ಯಾಕಂದರೆ ನಾನೇನು ಕಂಪೇರ್ ಮಾಡ್ತಾ ಇಲ್ಲ. ಅವರ ಮದುವೆ ಎಲ್ಲ ಇಂಡಿವಿಜುವಲ್ ಆಗಿ ಅವ್ರ ಸ್ವಂತ ಕಾಲಲ್ಲಿ ನಿಲ್ಲಲಿಕ್ಕೆ. ಸರಿ, ಈ ನಡುವೆ ಒಂದು ಪ್ರಶ್ನೆ. ಈ ನಡುವೆ ಡಾಕ್ಟರ್ ಆಗಬೇಕು ಅಂತ ನಿಮ್ಮ ಕನಸಿತ್ತು, ಮಗಳು ಡಾಕ್ಟರ್ ಆಗಬೇಕು ಅಂತ. ಅವಳು ಡಾಕ್ಟರ್ ಆದ ತಕ್ಷಣ ಅಪ್ಪನಿಗೆ ಗೊತ್ತಾಯಿತು ವೈದ್ಯ ಆದ್ಲು ನನ್ನ ಮಗಳು ಅಂತ. ಆ ಕ್ಷಣದಲ್ಲಿ ನಿಮ್ಗೆ ಏನು ಅನ್ನಿಸ್ತು? ಖುಷಿ ಆಗುತ್ತೆ, ಅದು ಸಹಜ. ಆ ಕ್ಷಣದಲ್ಲಿ ನಿಮ್ಮ ಕಣ್ಮುಂದೆ ಏನು ಬಂತು? ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್, ನಮಗೊಂದು ಅದು ಬರೋದು ನೋಡಿ, ಅದು ನಿಮ್ಗೆ ಹೇಳಲಿಕ್ಕೆ ಆಗಲ್ಲ. ಅದೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ನಮಗೆ. ನಾವು ಆಗಲಿಕ್ಕೆ ಆಗಲಿಲ್ಲ, ನನ್ನ ಮಗಳಾಗಿದೆಯಲ್ಲ, ಅದು ಹೇಳಲಿಕ್ಕೆ ಆಗಲ್ಲ. ಆ ಟೈಪ್ ಇತ್ತು, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ರೋಗಿಗಳಿಗೆ ಸೇವೆಯನ್ನು ಅದು ನಾನು ಅವಳಿಗೆ ಹೇಳಿದ್ದೀನಿ, ನೀವು ಇಲ್ಲಿಗೆ ವಾಪಸ್ ಬರಬೇಕು, ಬಂದು ರೋಗಿಗಳು ಏಕೆಂದರೆ ಮನುಷ್ಯ ಡಾಕ್ಟರ್ ಉದ್ಯೋಗ ಅಂದರೆ ದೇವರ ಉದ್ಯೋಗ. ಅದು ವೈದ್ಯೋ ನಾರಾಯಣ ಹರಿ ಅಂತ. ಅದು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಯಾವಾಗಲೂ ಹೇಳಿದರೆ. ಅದಕ್ಕೆ ಅವಳು ಅದೇ ಟೈಪ್ ಇದ್ದಾರೆ. ಅವ್ರೇನು ಮಣಿ ಮೇಲೆ ಅಷ್ಟು ಆಸೆ ಏನಿಲ್ಲ. ಪ್ರಕೃತಿ ಅಂದರೆ ಏನು ಸರ್ ನಿಮ್ಮ ಪ್ರಕಾರ? ಪ್ರಕೃತಿ ಅಂದರೆ ದೇವರೇ. ಅದು ಪ್ರಕೃತಿಯೇ ದೇವರು. ಹೌದು. ಪ್ರಕೃತಿಯಲ್ಲಿ ನಾನು ಮೈಸೂರಲ್ಲಿ ಆಕಾಶವಾಣಿ ಟೆಕ್ನಿಕ್ ಇನ್ಚಾರ್ಜ್ ಅಲ್ವಾ. ಏನಾಗಿ ಅಂದರೆ ಅಲ್ಲಿ ನಾವು 90 ಗಿಡಗಳು, ನಮ್ಮ ಆಕಾಶವಾಣಿ 90 ಇಯರ್ಸ್ ಸರ್ವಿಸ್ ಆಗಿದೆಲ್ಲ, 90ರ ಸಂಭ್ರಮ, 90 ಆ ಸಂದರ್ಭದಲ್ಲಿ 90 ಗಿಡಗಳು ಹಾಕಬೇಕು ಅಂತ ಪ್ಲಾನ್ ಮಾಡಿದ್ದೆ.
ಬಟ್ ಮಳೆ ಬಂದಿಲ್ಲ, ಅದಕ್ಕೆ ಗುಂಡಿಯಲ್ಲಿ ತೆಗೆದಿಟ್ಟಿದೆ. ಬಟ್ ಮಳೆ ಕಡಿಮೆ ಆಗಿದೆ. ಇಲ್ಲಾಂದ್ರೆ ನಾನು ರಿಟೈರ್ ಆಗುವಾಗ ನಾನು 90 ಗಿಡಗಳನ್ನ ನೆಡಬೇಕು ಅಂತ. ಆಕಾಶವಾಣಿ ಆದ್ರೆ ಮೈಸೂರು ಆಕಾಶವಾಣಿ ತುಂಬಾ ಏರಿಯಾ ಇದೆ, ಇಲ್ಲಿ ಇದೆ, ಬಟ್ ಇಲ್ಲಿ ಗಿಡಗಳು ಜಾಸ್ತಿ ಆಗಿಬಿಟ್ಟಿದೆ. 90ಕ್ಕಿಂತ ಜಾಸ್ತಿ ಇದೆ. ಅಲ್ಲಿ 90 ಗಿಡ ಹೊಸದಾಗಿ ನಟ್ಟು ಇರಬೇಕು ಅಂತ ಆಶೆಯಲ್ಲಿ ಗುಂಡಿಯಲ್ಲಿ ತೆಗೆದಿಟ್ಟಿದ್ದೀನಿ. ಬಟ್ ನೋಡೋಣ ನಾಳಿದ್ದು ಏನು ಮಾಡೋಣ ಅಂತ. ನೀವು ಗಿಡಗಳ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಇಟ್ಕೊಂಡಿದ್ದೀರಿ, ನೆಡಬೇಕು ಅಂತ ಕೂಡ ನೀವು ಆಸೆಯನ್ನು ಇಟ್ಕೊಂಡಿದ್ದೀರಿ. ನೋಡಿ, ನೀವು ಹೇಳುವಾಗ ಒಂದು ವ್ಯತ್ಯಾಸ ಕಂಡ್ವು. ನಾವು ಗುಂಡಿಯನ್ನು ಕೂಡ ತೆಗೆದಿಟ್ಟಿದ್ವಿ, ಮಳೆ ಬಂತು, ನಾನು ರಿಲೀವ್ ಆಗೋದ್ರೊಳಗಡೆನೆ ಒಂದು ನೆಡಬೇಕು ಅಂತ ಒಂದು ಕನಸನ್ನು ಇಟ್ಕೊಂಡ್ರಿ. ನೀವು ಪ್ರೀತಿ ಮಾಡುವಂತಹ ಮಳೆ ಅದಕ್ಕೆ ಅಡ್ಡಿಯಾಗಿದೆ ಅಂದಾಗ ಕ್ಷಮಿಸ್ಬಿಡ್ಬೋದಲ್ಲ? ಅಲ್ಲ, ಮಳೆ ಇದ್ರೂ ನಡ್ಬೋದು, ನೋಡೋಣ. ಅದಕ್ಕೆ ನಾನು ಹೇಳಿದ್ದು ನೋಡೋಣ ಅಂತ. ನಿಮ್ಮ ಪ್ರಕಾರ ಮರ ಅಂದ್ರೆ ಏನು ಸರ್? ನಮ್ಮ ಅಲ್ಲಿ ಇರುವ ಸ್ಟಾಫ್ಗಳು ಒಬ್ಬರು 4 ಮರ ನಟ್ರ ಆಯ್ತು. ಒಂದು 20 ನಿಮಿಷ ಕೆಲಸ. ಹೌದು ಹೌದು ಹೌದು, ಅಷ್ಟೇ ಅಲ್ವಾ? ಮರ ಗಿಡಗಳನ್ನು ಕೂಡ ನೀವು ಪ್ರೀತಿ ಮಾಡ್ತೀರಿ ಸರ್. ಇವತ್ತು ಮರಗಳನ್ನ ಕಡಿತಾ ಇದ್ದಾರೆ, ಹಸಿರು ಕಡಿಮೆ ಆಗ್ತಾ ಇದೆ. ಮರಗಳು ಕಟ್ ಮಾಡಬಾರ್ದು, ಬಟ್ ನಮ್ಮ ಬ್ರಾಂಚ್ ಸೈಡ್ ನಮ್ಮ ಮನೆಗಳ ಮೇಲೆ ಬರೋದು ಅದೆಲ್ಲ ನಾವು ಬ್ರಾಂಚ್ ಎಲ್ಲ ಟ್ರಿಮ್ ಮಾಡಬೇಕು. ಬಟ್ ಮರ ಫುಲ್ ತೆಗಿಬಾರ್ದು. ಈಗ ತೆಗೆದ್ರೂ ಕೂಡ ಹೊಸ ಗಿಡಗಳನ್ನ ನೆಡಿ ಅಂತ ಹೇಳ್ತಾರೆ. ಈಗ ಹಸಿರು ಕಡಿಮೆ ಆಗ್ತಾ ಇದೆ ಸರ್, ನಿಮ್ಗೇನು ಅನ್ನಿಸ್ತಾ ಇದೆ? ದಿನೇ ದಿನೇ ಕಡಿಮೆ ಆಗ್ತಾ ಇದೆ, ಕಡಿಮೆ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಅದೇ ನೀವು ಅದು ತಕ್ಕ ಕಾಂಪನ್ಸೇಷನ್ ಮಾಡ್ತಾ ಇರಬೇಕು. ಈಗ ಆಟೋಮೆಟಿಕ್ ಯಾರಾದ್ರು ಕಟ್ ಮಾಡ್ತಾ ಇದ್ರೆ ಅದು ಪಕ್ಕ ಒಂದು ಮರಗೂ ಒಂದು 10 ಮರ ನಟ್ರ ಆಯ್ತು, ಅದೊಂದು 5 ಮರ ಡೆಫಿನೆಟ್ ಬಂದೇ ಬರುತ್ತೆ. 10 ಬರೋದಿಲ್ಲ, ಬಟ್ 5 ಮರ ಗ್ಯಾರಂಟಿ ಬಂದೇ ಬರುತ್ತೆ. ಅದು ಬರೀ ನಡುವ ಮಾತ್ರ ಅಲ್ಲ, ನೀರು ಹಾಕ್ಬೇಕು. ಮನೆ ಮರ ಮಾಡಿದ್ದು ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಸುಮ್ಮನೆ ನಟ್ಟಬೇಕಾದ್ರೆ ಹೋಗ್ಬೋದು ನಾವು, ಈಗ ಈಸಿಯಾಗಿ ಎಲ್ಲ ರೆಡಿ ಇದೆ. ಬಟ್ ಅದಕ್ಕೆ ನೀರು ಹಾಕಿಲ್ಲ ಅಂದ್ರೆ ಅದೆಲ್ಲ ವೇಸ್ಟ್ ಆಗುತ್ತೆ. ಅದು ಹಾಕ್ಬೇಕು. ಅದನ್ನ ಕಾಪಾಡುವುದು ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ. ನಿಮ್ಮದು ಒಂದು ಸುದೀರ್ಘ ಸೇವೆ, 36 ವರ್ಷಗಳ ಕಾಲ, ಅದು ಕಡಿಮೆ ಏನಲ್ಲ. ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದೀರಿ. ವಿವಿಧ ಆಕಾಶವಾಣಿಗಳಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಿದ್ದೀರಿ. ಈ ಆಕಾಶವಾಣಿಯಲ್ಲಿ ನೀವು ಸೇವೆ ಸಲ್ಲಿಸುವಾಗ ಮರೆಯಲಾರದಂತಹ ಖುಷಿಯ ಘಟನೆ? ಒಂದು ಖುಷಿ ಘಟನೆ ಅಂದರೆ, ನಾನು ಈಗ ರೀಸೆಂಟ್ಲಿ ಇಲ್ಲಿ ಬಂದಿದ್ದಲ್ಲ, ನಾನು ಮುಂಚೆ ನಾವೇ ಡೆವಲಪ್ ಮಾಡಿದ್ದು ಕನಸುಗಳು ಇಲ್ಲಿ ಇರುತ್ತು. ಮಡಿಕೇರಿ ಆಕಾಶವಾಣಿ ಎಲ್ಲ ಕ್ಲೀನ್ ಮಾಡಿ ಇಟ್ಟು, ಇಲ್ಲಿ ನಮ್ಮ ಮ್ಯೂಸಿಕ್ ಸ್ಟುಡಿಯೋ ಆದರೆ ಮತ್ತು ಪ್ಲೇಬ್ಯಾಕ್ ಸ್ಟುಡಿಯೋ ಎಲ್ಲ ನಮ್ಮದೇ, ನನ್ನ ಕೈಯಿಂದೇ ಬಂದಿದ್ದು ಎಲ್ಲ. ನಾನು ಈಗ ರೀಸೆಂಟ್ಲಿ ಬಂದ ಮೇಲೂ ಅದೇ ಇದೆ ಇಲ್ಲಿ, ಬಟ್ ಎಲ್ಲ ವೀಕ್ ಆಗಿಬಿಟ್ಟಿದೆ. ತುಂಬ 26-30 ವರ್ಷ ಅದು ಯೂಸ್ ಆಗಿದೆ. ಸ್ಟಿಲ್ ಅದು ಹಾಗೆ ಅದರಿಂದ ವಾರ್ಧಕ್ಯ ಆಗಿದೆ ಅಂತ ಹೇಳ್ಬೋದು. ಅದೇ ಟೈಮ್ ಅದು ಚೇಂಜ್ ಮಾಡಬೇಕಾದ ಟೈಮ್ ಆಯಿತು, ಯಾರು ಇಂಟ್ರೆಸ್ಟ್ ಮಾಡಲಿಲ್ಲ. ಬಟ್ ಅದೇ ಟೈಮಲ್ಲಿ ಇಲ್ಲಿ ಹೊಸ ಕನ್ಸೋಲ್ ಬಂದಿತ್ತು. ಇಲ್ಲಿ ಬಂದು 6 ವರ್ಷ ಆಗಿದೆ ಅಂತ ಹೇಳಿದರು ಯಾರು. 6 ವರ್ಷ ಆಗಿದೆ, ಇನ್ಸ್ಟಾಲ್ ಮಾಡಲಿಲ್ಲ ಅಂತ. ಸರಿ, ನಾನು ಮಾಡಿಬಿಡೋಣ, ಚೇಂಜ್ ಮಾಡಿಬಿಡೋಣ. ಅದೊಂದು ಖುಷಿ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ ನಮಗೆ. ಇದು ಲೂಸ್ ಕನೆಕ್ಷನ್ ಆಗಿದ್ರು ನಾನು ತಾನೇ ರೆಸ್ಪಾನ್ಸಿಬಲು, ಚೇಂಜ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಇದು ಅದು ಕಷ್ಟ ಅಲ್ವಾ? ಇದೊಂದು ಆಗಿಬಿಟ್ರೆ ಮುಗೀತು ಕೆಲಸ. ಆಗ ನಾನು ಅದು ಇನ್ಸ್ಟಾಲ್ ಮಾಡಲಿಕ್ಕೆ ಟ್ರೈ ಮಾಡಿ ಸಕ್ಸಸ್ ಆಯಿತು, ವಿತೌಟ್ ಎನಿ ಪ್ರಾಬ್ಲಮ್, ವಿತೌಟ್ ಎನಿ ಮನಿ, ವಿತೌಟ್ ಎನಿ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್. ಅದು ಮಾಡಿ ಸಕ್ಸಸ್ ಆಗಿ ಓಡ್ತಾ ಇದೆ. 2 years ಆಗಿ ಇನ್ನೂ ಪ್ರಾಬ್ಲಮ್ ಕೊಡಲೇ ಇಲ್ಲ. ಕನಸಿದ್ದು, ಆಸಕ್ತಿ ಇದ್ದು ಆ ಕೆಲಸ ಪೂರೈಸಿದ್ದೀನಿ ಅಂದಾಗ ಅದೊಂದು ಖುಷಿ ಅಲ್ವಾ? ಆ ತೃಪ್ತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದೇ ಖುಷಿ ನಮಗೆ, ಬೇರೆ ಏನು ಇಲ್ಲ. ಬಟ್ ಇಷ್ಟೆಲ್ಲ ನಾನು ಮಾಡಿದೆಲ್ಲ ಅಂತ ಖುಷಿ. ಅದು ನಮ್ಮ ಆಕಾಶವಾಣಿ ಮಡಿಕೇರಿ ಮೇಲೆ ತುಂಬ ಪ್ರೀತಿ. ಅದೇ ಆಕಾಶವಾಣಿಗೆ ಆಗಿದೆ ಅಂದ್ರೆ ಇನ್ನೂ ಖುಷಿ ಆಗುತ್ತೆ. ನಮ್ಮ ಶ್ರೋತೃಗಳು ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಮತ್ತೆ ಬೇಸರ ಬೇಸರ ಅಂದರೆ, ನಾನು ಮದುವೆ ಬರುವಾಗ ಇಲ್ಲಿ ಅದೇ ನಮಗೆ ವಾಸ ಆಗಲಿಕ್ಕೆ ಕ್ವಾರ್ಟರ್ಸ್ ಎಲ್ಲ ರೆಡಿ ಆಗಿರಲಿಲ್ಲ. ನಾನು ಅಷ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ. ಅದೊಂದು ಬೇಸರ ಅದೊಂದು ಇತ್ತು ಆವಾಗ. ಮತ್ತೆ ನಾರ್ಮಲ್ ಆಯಿತು. ಯೋಜನೆ ಅದೊಂದು ತಪ್ಪು ಮಾಡಿದೆ. ನಾವು ಮಡಿಕೇರಿ ಬರೋಕ್ಕೆ ಮುಂಚೆ ಹಾಸನಲ್ಲಿದ್ದರು. ಹಾಸನಲ್ಲಿ ಈಸಿಯಾಗಿ ಇತ್ತು ನನಗೆ, ಅಲ್ಲೇ ಇರ್ಬೋದಾಯಿತು ಅಂತ ಅನಿಸಿತ್ತು. ಅದೊಂದು ಸ್ವಲ್ಪ ಬೇಜಾರಾಗಿತ್ತು. ಬಟ್ ಇಷ್ಟುವರೆಗೆ ನನಗೇನು ಆಕಾಶವಾಣಿ ಮೇಲೆ, ಯಾಕಂದರೆ ಆಕಾಶವಾಣಿಯಿಂದ ನಾನು ಇಷ್ಟು ಉದ್ಧಾರ ಆಗಿ ಈ ಲೆವೆಲ್ಗೆ ನನ್ನ ಮಕ್ಕಳ 2 ಚೆನ್ನಾಗಿ ಎಜುಕೇಷನ್ ಕೊಡಲಿಕ್ಕೆ ಆಯಿತು. ನನ್ನ ಫ್ಯಾಮಿಲಿ ಸೆಟ್ ಆಯಿತು. ದೇವರೆಲ್ಲ ಕೊಟ್ಟಿದ್ದಾರೆ ದೇವರ ಪ್ರತಿಯಲ್ಲಿ.
ನಂದು ದೇವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ನನಗೆ ಖುಷಿಯೇ ಆ ಲೆಕ್ಕದಲ್ಲಿ. ದೇವರನ್ನು ಕೂಡ ಸ್ಮರಿಸ್ತೀರಿ. ಹೌದು. ನಮ್ಮ ಜೀವನವನ್ನು ಉತ್ತಮ ಪಡಿಸ್ಕೊಳ್ಳೋದಿಕ್ಕೆ ಸಹಕಾರಿಯಾಗಿದ್ದಾನೆ ಆ ಸೃಷ್ಟಿಕರ್ತ ಅಂತ. ಸರಿ, ಈಗ ಮತ್ತೆ ನಿಮ್ಮ ಬಾಲ್ಯದ ದಿನಗಳತ್ತ ಹೋಗೋಣ. ತಾಯಿ ಹೇಳಿದಂತಹ ಕಿವಿ ಮಾತು ನಿಮಗೆ? ಅವರ ಪಾಯಿಂಟ್ ಆಫ್ ವ್ಯೂ ನಾನೇನೋ ದೊಡ್ಡ ವ್ಯಕ್ತಿಯಿಂದ ಅನಿಸ್ಕೊಳ್ತಾ ಇತ್ತು. ಯಾಕಂದರೆ ಇವನ್ ಚೆನ್ನಾಗಿ ಓದ್ತಾ ಇದ್ದಾನಲ್ಲ, ನಮ್ಗೆ ಅಷ್ಟು ಬುದ್ಧಿ ಇಲ್ಲಲ್ಲ, ಇವ್ರಿಗೆ ಭಯಂಕರ ಬುದ್ಧಿ ಇದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಹತ್ರ ಏನು ಬುದ್ಧಿ ತಾಯಿಯ ಮನಸ್ಸಿನಂತೆ ನೀವು ಗೆದ್ದಿದ್ದೀರಿ ಜೀವನದಲ್ಲಿ. ಬಟ್ ಎಲ್ಲ ಸಹಕಾರ ಕೊಡ್ತಾ ಇತ್ತು, ಕಷ್ಟಪಟ್ಟಾದ್ರೂ ಓದ್ತಾ ಇತ್ತು, ಓದಿಸಿದ್ರು. ದಟ್ ಇಸ್ ಗುಡ್. ತಮ್ಮ ಏನಂತಾರೆ ಸರ್? ತಮ್ಮ ಈಗ ಮೈಸೂರಲ್ಲಿದ್ದಾನೆ, ಅವನು ಹ್ಯಾಪಿಯಾಗಿದ್ದಾನೆ. ನಮ್ಮ ಅಣ್ಣ ಪ್ರತಿಭಾವಂತ ಅಂತ ಖುಷಿಯೇ ತುಂಬ ಖುಷಿ ಪಡ್ತಾನೆ ಅವನು. ಅದೇ ನನಗೇನೋ ಒಂದು ಖುಷಿ ಅಂದರೆ, ನಾನು ಆಗಿ ಕೆಲಸ ಮಾಡಿ ಆಫೀಸಲ್ಲಿ ಟೆಕ್ನಿಕಲ್ ಸೈಡಲ್ಲಿ ನಾನೇ ಇಂಚಾರ್ಜ್ ಆಗಿ ಬಂದಲ್ಲ, ಅದೊಂದು ಖುಷಿ ಇರೋ ಸಂಗತಿ ಅದು. ನಿಮಗೆ ಗೊತ್ತಾಗೋದಂದ್ರೆ ನೀವು ಇಲ್ಲಿ ಆ ಲೆವೆಲ್ ಬರುವಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ಉತ್ತಮ ಕೆಲಸಗಳನ್ನು ಮಾಡೋದಿಕ್ಕೆ ಜವಾಬ್ದಾರಿ ಅಂತ ಬಂದಾಗ, ಅಂತಹ ಹುದ್ದೆ ಸಿಕ್ಕಿದಾಗ ಆ ಆಸೆಯನ್ನ ಪೂರೈಸ್ಕೊಂಡಿದ್ದೀರಿ ನೀವು. ಅದು ದೇವರು ಕೂಡ ನಾವೇ ನಿಮ್ಮ ಮುಗುಳ್ನಗೆಯಲ್ಲೇ ನಿಮ್ಮ ಸಂತೃಪ್ತಿ ಕಾಣ್ತಾ ಇದೆ. ಅದೊಂದು ನಮಗೆ ಇಲ್ಲ, ಸಂಬಳ ಅಲ್ಲ ಅದು ಮುಖ್ಯ. ನಮ್ಗೆ ಆ ಪೊಸಿಷನ್ ನಮ್ಮ ತಂದು ಇಟ್ಟಿದೆಲ್ಲ, ಅದೊಂದು ದೊಡ್ಡದಾಗಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಮಗೊಂದು ಲೆವೆಲ್ ಇರುತ್ತೆ, ಆ ಲೆವೆಲ್ ರೀಚ್ ಆಗಿದೆ. ಐ ಆಮ್ ಸ್ಯಾಟಿಸ್ಫೈಡ್. ಈಗ ಮಡಿಕೇರಿ ಆಕಾಶವಾಣಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ಮಡಿಕೇರಿ ಆಕಾಶವಾಣಿ ಇನ್ನೂ ಸೂಪರ್ ಆಗಿ ಬರುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಯಾಕಂದರೆ ಜನರು ಕೇಳ್ತಾ ಇದ್ದಾರೆ ನಮ್ಮ ಪ್ರೋಗ್ರಾಮ್, ಜನರು ಒಳ್ಳೆ ಇಷ್ಟ ಇದೆ. ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಟ್ಬಿಟ್ಟು ಜನರನ್ನ ನಾವು ಅಟ್ರಾಕ್ಟ್ ಮಾಡಿ ಇಡಬೇಕು, ನಮ್ಮ ಕೈಲೇ ಇಟ್ಕೊಳ್ಬೇಕು, ಬಿಡಬಾರ್ದು. ನಾವು ಒಂದ್ಸಲ ಇಂದಿರಾ ಗಜರಾಜ್ ASD ಇರುವಾಗ ಅವರು ಅಪ್ಕೊಂಡಿದೆಯಲ್ಲ, ಅದು ಬಿಡಬಾರ್ದು. ನಾವು ಹಾಗೇ ಇಟ್ಕೊಂಡು ಅವ್ರು ನಮ್ಮ ಆಕಾಶವಾಣಿ ಚೌಕಟ್ಟಲೇ ಇಟ್ಟಿರ್ಬೇಕು. ಅವ್ರು ಮಸ್ಟಾಗಿ ನಮ್ಮ ರೇಡಿಯೋ ಕೇಳಬೇಕು, ಆ ಥರ ನಾವು ಮಾಡಬೇಕು. ಅದು ನಂದು ಆಸೆ. ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿದೆ, ಸಾಕಷ್ಟು ಕಾರ್ಯಕ್ರಮಗಳು ಚೆನ್ನಾಗಿದೆ. ಬಟ್ ನಾನೊಂದು ಹೇಳೋದಂದ್ರೆ, ನಾವು ಇನ್ನೂ ಪ್ರೋಗ್ರಾಮ್ ಜನರಿಗೆ ಉಪಕಾರ ಆಗುವ ಪ್ರೋಗ್ರಾಮ್ಸ್ಗಳು ಮಾಡ್ತಾ ಇರಬೇಕು. ಎಸ್ಪೆಷಲಿ ಮಳೆಗಾಲ ಬರುವಾಗ ಅದು ಭಾರಿ ಇಂಪಾರ್ಟೆಂಟು. ಜನರು ಏನೆಲ್ಲ ಮಾಡಬೇಕು, ಹೇಗೆಲ್ಲ ಮಾಡಬೇಕು ಅಂತ ಒಂದೊಂದು ಅಧಿಕಾರಿಗಳ ಹತ್ರ ಇಂಟರ್ವ್ಯೂ ಮಾಡಿಸಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರಬೇಕು ಮಕ್ಕಳಿಗೆ. ಅದೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮು. ಆಗ ಜನರು ಕೇಳಿದರೆ ನಮಗೆ ಶಕ್ತಿ. ಆಕಾಶವಾಣಿ ಇರಬೇಕು ಅಂತ ಜನರು ಹೇಳ್ಬೇಕು, ಶ್ರೋತೃಗಳೇ ಆಸ್ತಿ, ಅದೇ ನಮ್ಮ ಆಸ್ತಿ, ಆಗಲೇಬೇಕು. ಅದಕ್ಕೆ ನಾವು ಟ್ರೈ ಮಾಡಬೇಕು. ತಕ್ಕ ಅಧಿಕಾರಿಗಳಿಗೆ ಬರಲಿ, ಪ್ರೋಗ್ರಾಮ್ ಸೆಕ್ಷನ್ ಜನ ಬರಲಿ ನನ್ನ ಆಸೆ. ಆರ್ಟಿಸ್ಟ್ಗಳು ಬರಲಿ, ಭಾಗಿಯಾಗಲಿ ಆಸೆ ಪಡ್ತೀರಿ ನೀವು. ಎಲ್ಲರಿಗೂ ಕೂಡ ನೀವು ವೇದಿಕೆ ಕಲ್ಪಿಸಿ ಅಂತ ಹೇಳ್ತಾ ಇದ್ದೀರಾ ಸರ್. ನಿಜಕ್ಕೂ ಇದು ಸ್ವಾಗತಾರ್ಹ. ಇನ್ನು ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ಹೇಳಿ ಸರ್. ಎಲ್ಲ ಸಹೋದ್ಯೋಗಿಗಳು ಒಳ್ಳೆ ಈಗ ಈ ಕಂಡೀಷನ್ಲಿ ಎಲ್ಲರೂ ಒಳ್ಳೆ ಹೆಲ್ಪ್ ಮಾಡಿದರು, ಸಹಕಾರ ಕೊಟ್ಟಿದ್ರು. ಈವನ್ ನನಗೆ 2 ಸೆಷನ್ ನೋಡಬೇಕಾಗಿತ್ತು, ನಾನು ಇರಲಿಲ್ಲಾದರೂ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇತ್ತು. ಏನೋ ಇದ್ದರೆ ನಾನು ಫೋನ್ ಮುಖಾಂತರ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದು. ಫುಲ್ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ, ಅದು ಮರೀಲಿಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಶಾಕಿಂಗ್ ನ್ಯೂಸ್ ಹೇಳಿದ್ರಾ ಸರ್ ನಿಮಗೆ ಕರೆ ಮಾಡಿ? ಶಾಕಿಂಗ್ ನ್ಯೂಸ್ ಡೈಲಿಗೆ ಬರ್ತಾ ಇರುತ್ತೆ. ಅದಾಗಲಿಲ್ಲ, ಇದಾಗಲಿಲ್ಲ. ಎಸ್ಪೆಷಲಿ ನಮ್ಮದು CTPT ಇದೆ ಟ್ರಾನ್ಸ್ಫಾರ್ಮರ್ ಹತ್ರ, ಅದು ಒಂದ್ಸಲ ರಿಪೇರ್ ಮಾಡಿ ಹಾಕಿದೆ, ಮತ್ತೆ ಅದು ಹೋಗಿದೆ. ಅದು ಶಾಕಿಂಗ್ ನ್ಯೂಸೇ. ಅದು ಎಲ್ಲ ಒಂದು ಘಟನೆ ಮರೆತು ಬಿಟ್ಟಿದ್ದೀರಾ. ಒಬ್ಬರು ಸಹೋದ್ಯೋಗಿ ಇಲ್ಲೇನೆ ಒಂದು ಕಾರನ್ನು ಸ್ಟಾರ್ಟ್ ಮಾಡಿದ್ರು, ಅದರದ್ದು ಹೊಗೆ ಪೂರಾ ಆಫೀಸಿಗೆ ತುಂಬ್ಕೊಂಡ್ಬಿಟ್ಟಿತ್ತು. ನಿಮಗೆ ಕರೆ ಬಂತು, ನಮ್ಮ ಎದುರಿಗೆ ಆದಂಥದ್ದು, ಆಫೀಸಲ್ಲಿ ಹೊಗೆ ತುಂಬ್ಕೊಬಿಟ್ಟಿದೆ ಅಂತ ಆನಂದನ್ ಸರ್ಗೆ ಕರೆ ಮಾಡಿದ್ದೀವಿ ಅಂತ. ಏನು ಅನ್ನಿಸ್ತು ಸರ್? ಓಕೆ ಬಂದಿದ್ದು ಅಂತ ಹೇಳಿದ್ರು, ಕರೆಕ್ಟ್. ಅದು ಏನಂದ್ರೆ ಕಾರ್ದಂದು ಅಲ್ಲ, ಕಾರ್ದಂತ ಅವ್ರಿಗೂ ಗೊತ್ತಿರ್ಲಿಲ್ಲ, ಹೊಗೆ ಬಂದಿದೆ ಅಂತ ಹೇಳಿದ್ರು. ಹೊಗೆ ಮಾತ್ರ ತುಂಬಿದೆ ಸರ್ ಅಂತ 1-2-3 ಆನಂದನ್ ಸರ್ಗೆ ಕರೆ ಮಾಡಿದ್ದೀವಿ ಅಂತ ಏನೋ ಹೊರಗಡೆ ಇದು ಫೈರ್ ಹಾಕಿರ್ಬೇಕು, ಅದರಿಂದ ಹೊಗೆ ಬಂದಿರುತ್ತೆ ಅಂತ ಅನ್ಕೊಂಡು. ಅಲ್ಲ, ನೀವು ಮೈಸೂರಲ್ಲಿ ಹಾಗೆ ಅನ್ಕೊಂಡಿದ್ದೆ. ಇದು ಏನಪ್ಪ ಇದು ಅಂತ ಆಯ್ತು. ಅದೇ ನಾನು ಹೇಳಿಲ್ವಾ, ಯಾಕೆಂದ್ರೆ ಇಷ್ಟು ಪ್ರೀತಿ ಮಾಡಿ ಸಂರಕ್ಷಣೆ ಮಾಡ್ಕೊಂಡು ಬಂದಂತ ಒಂದು ಸ್ಟೇಷನಲ್ಲಿ ಹೊಗೆ ತುಂಬಿಕೊಂಡಿದೆ ಅಂತ ಅಂದಾಗ ನಿಮಗೆ ಸಹಜವಾಗಿ ಭಯ ಆಗುತ್ತೆ. ಬಟ್ ನನಗೆ ಗೊತ್ತು, ಅಲ್ಲಿ ಹೊರಗಡೆ ಫೈರ್ ಹಾಕಿದ್ರು ಒಳಗಡೆ ಬರುತ್ತೆ ಸ್ಮೋಕ್, ಆ ಥರ ಏನೋ ಹಾಕಿರ್ಬೋದು ಅಂತ ಅನ್ಕೊಂಡೆ ನಾನು. ಆಮೇಲೆ ಸಂಗತಿ ಗೊತ್ತಾದ್ಮೇಲೆ ಏನನ್ನಿಸ್ತು? ಸಹಜ ಅಲ್ವಾ, ಒಬ್ಬರು ಹೇಳಬೇಕು ನೋಡಿ. ಅದನ್ನು ನೀವು ಸಮಾಧಾನವಾಗಿ ತಗೊಳ್ತೀರಾ?
ತುಂಬ ತಾಳ್ಮೆ ಸಹನೆ ಹೇಗೆ ಕಲ್ತ್ರಿ ಸರ್ ನೀವು? ಹೇಗೆ ಕಲ್ತ್ರಿ? ಆಕಾಶವಾಣಿಯಿಂದನೇ ಕಲ್ತಿದ್ದ? ಇಲ್ಲ, ನೀವು ಜಾಸ್ತಿ ಇದು ಮಾಡಿ ಉಂಟು ಪ್ರಯೋಜನ ಇಲ್ಲ. ಬರೋದು ಬೇಕಾದ್ರೆ ಬಂದೇ ಬರುತ್ತೆ. ಬಟ್ ಟೆನ್ಷನ್ ನಮ್ಮ ಒಳಗಡೆ ಇಟ್ಕೊಳ್ಬೇಕು. ನಾವು ಏಕೆ ಹೊರಗಡೆ ತೋರಿಸೋದು? ಟೆನ್ಷನ್ ಇರುತ್ತೆ. ನಿಮಗೆ CT ವರ್ಕ್ ಆಗಲ್ಲ, ಇಲ್ಲ DG ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಅಯ್ಯೋ ನಾವು ಏನು ಮಾಡೋದು ಅಂತ ಮನಸ್ಸಲ್ಲಿರುತ್ತೆ. ಆಗ ಏನಾದರೂ ಮಾಡಬೇಕಲ್ಲ. ಇದನ್ನೇ ಒಂದು ಟ್ಯಾಲೆಂಟ್ ಅನ್ನೋದು, ಸ್ಪೆಷಲ್ ಟ್ಯಾಲೆಂಟ್ ಅಂತ ಅಂದರೆ ದುಡುಕುವ ಸ್ವಭಾವಗಳು ಹಲವಿರುತ್ತೆ. ಆದರೆ ಇದು ಒಂದು ಸ್ಪೆಷಲ್ ಟ್ಯಾಲೆಂಟ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಒಂದು ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರತಿಯೊಂದಕ್ಕೂ ಒಂದು ಯೋಜನೆ ಅನ್ನೋದಿರುತ್ತೆ. ಪ್ರತಿಯೊಂದಕ್ಕೂ ಒಂದು ಪಠ್ಯದಲ್ಲಿ ಏನು ಕಲ್ತಿರ್ತೀರಾ ಅದನ್ನು ನೀವು ಅಲ್ಲಿ ಪ್ರಯೋಗ ಮಾಡಬೇಕಾಗಿರುತ್ತೆ. ಹಲವು ಹುದ್ದೆಗಳಲ್ಲಿ ಅದಿದ್ರೂ ಕೂಡ ಆಕಾಶವಾಣಿಯಂತಹ ಮಾಧ್ಯಮಗಳಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮಗಳು ಇದ್ದಾಗ ಬಹಳಷ್ಟು ಅಲರ್ಟ್ ಆಗಿರ್ತೀರಿ. ಎಲ್ಲೋ ಒಂದು ಕಡೆ ಒಂದು ಹೆಚ್ಚು ಕಡಿಮೆ ಆಗಬಹುದು, ಏನೋ ಒಂದು ಆಗ್ಬೋದು ಅಂತ ಪೂರ್ವ ನಿಯೋಜಿತವಾಗಿ ನೀವು ಯೋಜನೆಯನ್ನು ಮಾಡಿಕೊಂಡಿರ್ತೀರಿ. ಅಂತಹ ವಿಶೇಷತೆ ಉಳ್ಳಂತಹ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವಾಗ ರಾಷ್ಟ್ರ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂದಾಗ ನೀವು ಏನೆಲ್ಲ ಮುಂಜಾಗ್ರತೆಯನ್ನು ತೆಗೆದುಕೊಳ್ತಿದ್ರಿ ನೀವು? ಅದೇ ಯಾವತ್ತೂ ನಮಗೆ ಒಂದು ಸೈಡ್, ಈಗ ನೀವು ಲೈವ್ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ನೀವು ಲೈವ್ ಪ್ರೋಗ್ರಾಮ್ ಮಾಡುವಾಗ ಸಪೋಸ್ ಅದಕ್ಕೊಂದು ಸ್ಟ್ಯಾಂಡ್ ಬೈ ಇಟ್ಕೊಳ್ಬೇಕು ಮನಸ್ಸಲ್ಲಿ. ನಮ್ಮ ಸಹೋದ್ಯೋಗರ ಹತ್ರ ಹೇಳೋದು ಅದೇ, ಒಂದು ಸ್ಟ್ಯಾಂಡ್ ಬೈ ಯಾವಾಗಲೂ ಆಕಾಶವಾಣಿಗೆ ಯಾವಾಗಲೂ ಸ್ಟ್ಯಾಂಡ್ ಬೈ ಇರುತ್ತೆ. ಒಂದು ಇಲ್ಲಿ ಸ್ಟುಡಿಯೋ ಬಿಟ್ಟರೆ ಬೇರೊಂದು ಸ್ಟುಡಿಯೋ ಇರಬೇಕು ನಮಗೆ ಎಮರ್ಜೆನ್ಸಿಗೆ. ಇದು ಫೇಲ್ ಆದ ತಕ್ಷಣ ಅಲ್ಲಿಗೆ ಹೋಗಬೇಕು, ಮಾಡಬೇಕು. ಪ್ರೋಗ್ರಾಮ್ ಮಾತ್ರ ಬ್ರೇಕ್ ಆಗಬಾರ್ದು. ಅದಕ್ಕೆ ಈಗ ನೀವು ಲೈವ್ ಪ್ರೋಗ್ರಾಮ್ ಇಟ್ಟರೆ ಲೈವ್ ಇದು ಸಪೋಸ್ ಏನಾದ್ರು ಫೇಲ್ ಆದರೆ ಇಮಿಡಿಯೇಟ್ ಬೇರೊಂದು ಇರಬೇಕು ಅದ್ರ ಜೊತೆಯಲ್ಲಿ, ಅದು ರೆಡಿಯಾಗಿರಬೇಕು. ಆಗ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಅದು ಹಾಗೆ ಇರ್ತೀವಿ ನಾವು ಎಲ್ಲ ಕಡೆ ಹಾಗೆ ಮಾಡೋದು. ಒಂದು ಸ್ಟ್ಯಾಂಡ್ ಬೈ ಇಟ್ಟಿರ್ತೀವಿ. ಇದು ಇಲ್ಲಾಂದ್ರೆ ಅದೊಂದು ಹಾಕ್ಬೇಕು. ರೆಕಾರ್ಡಿಂಗ್ ಹೋಗಿದ್ರು ಅದೇ ಥರ ಎರಡು ತಗೊಂಡು ಹೋಗ್ತೀರಿ. ಒಂದು ಫೇಲ್ ಆದರೆ ಇನ್ನೊಂದು ರೆಕಾರ್ಡ್ ಆಗಲೇಬೇಕು. ಆ ಥರ ಕಂಡೀಷನ್ ಇಟ್ಟಿರ್ತೀವಿ. ಅದು ಎರಡು ಫೇಲ್ ಆಗಿದ್ರೆ ಮತ್ತೆ ನಮ್ಮ ಕೈಯಲ್ಲಿಲ್ಲ, ಬಟ್ ಆಗೋದಿಲ್ಲ ಆ ಥರ. ಅದೊಂದು ನಮ್ಮ ಆಕಾಶವಾಣಿ ಸೆಟಪ್ಪೇ ಹಾಗೆ. ಒಂದಕ್ಕೆ ಒಂದು ಪ್ಲಸ್ ಇರುತ್ತೆ, 1+1 ಇರುತ್ತೆ. ಈಗ ಆಕಾಶವಾಣಿಯಲ್ಲಿ ಸಮಯಕ್ಕೆ ಮೊದಲ ಆದ್ಯತೆ. ನಿರೂಪಕರ ಒಂದು ತಪ್ಪಿನಿಂದ ಆಗುವಂತಹ ಒಂದು ಪ್ರಮಾದದಿಂದ ಏನು ಸಂದೇಶ ಹೋಗುತ್ತೆ? ಸ್ಟುಡಿಯೋ ಸಮಯ ಅಂತ ನಾವು ಕೊಡ್ತೀವಿ. ಆಕಾಶವಾಣಿ ಮಡಿಕೇರಿ ಕೇಂದ್ರ ಈಗ ಸ್ಟುಡಿಯೋ ಸಮಯ ಅಂತ ನಾವು ಹೇಳ್ತೀವಿ. ಏನೋ ವ್ಯತ್ಯಾಸ ಆಗುತ್ತೆ ಯಾವುದೋ ಒಂದು ಕಾರಣಕ್ಕೆ. ಅದು ಯಾವ ರೀತಿ ಸಂದೇಶ ಹೋಗುತ್ತೆ ಶ್ರೋತೃಗಳಿಗೆ? ಅಲ್ಲ, ಸ್ಟುಡಿಯೋ ಸಮಯ ಈಗ ಚೇಂಜ್ ಮಾಡಲಿಕ್ಕೆ ಆಗುತ್ತೆ ಚಾನ್ಸೇ ಇಲ್ಲಲ್ಲ. ಅಲ್ಲ, ನಿರೂಪಕರ ತಪ್ಪಿನಿಂದ ಕಣ್ತಪ್ಪಿನಿಂದ ಒಂದು ತಪ್ಪು ಸಂದೇಶ ಹೋಗುತ್ತೆ. ಸಮಯಕ್ಕೆ ಮೊದಲ ಆದ್ಯತೆ ಅಂತ ಅಂದಾಗ ನಿರೂಪಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಅವರು ಜಾಗೃತಿಯಾಗಿರಬೇಕು. ಅದು ನಿರೂಪಕರು ಮಾತ್ರ. ಆ್ಯಕ್ಚುಲಿ ನಮ್ಮ ವಾಯ್ಸ್ ಆಫ್ ಆಕಾಶವಾಣಿ ಅಂದರೆ ಯಾರು? ನಿರೂಪಕರೇ ಅಲ್ವಾ? ಅವ್ರ ಕೈಲಿ ತಪ್ಪು ಬಂದರೆ ಆಕಾಶವಾಣಿಗೆ ತಪ್ಪಾಯಿತು ಅಂತ ಅರ್ಥ ಅಲ್ವಾ? ಅವ್ರು ಭಾರಿ ಕೇರ್ಫುಲ್ ಆಗಿ ಇರಬೇಕಾದ ವಿಷಯ. ಅದಕ್ಕೆ ತಾನೇ ನಾವು ಅವ್ರನ್ನ ಸೆಲೆಕ್ಟ್ ಮಾಡುವಾಗಲೂ ಅಷ್ಟು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಇದು ಕೊಡೋದು. ಮತ್ತು ತಪ್ಪಾಗಬಾರ್ದು. ತಪ್ಪು ಏಕೆ ಆಗೋದು? ತಪ್ಪಾಗಲೇಬಾರ್ದು. ಅದು ಒಂದು ತಾಂತ್ರಿಕ ವಿಭಾಗದಲ್ಲಿ ಇಷ್ಟೆಲ್ಲ ತಮ್ಮ ಅಮೂಲ್ಯ ಸಮಯವನ್ನು ಪ್ರದರ್ಶಿಸಿ, ತಮ್ಮ ಅಮೂಲ್ಯ ಸಮಯವನ್ನು ಇಲ್ಲಿ ವ್ಯಯ ಮಾಡಿ ಇಷ್ಟೆಲ್ಲ ರಕ್ಷಣೆ ಮಾಡುವಾಗ ಒಬ್ಬ ನಿರೂಪಕರಿಂದ ಈ ರೀತಿಯ ಪ್ರಮಾದ ಆಗುವುದನ್ನು ತಪ್ಪಿಸೋದು ಹೇಗೆ ಸರ್? ಆ್ಯಕ್ಚುಲಿ ಅವರು ಆ ಥರ ಬರ್ಲಿಕ್ಕೆ ಚಾನ್ಸ್ ಕಡಿಮೆ. ಯಾಕಂದರೆ ಇಷ್ಟು ಕ್ಲಿಯರಾಗಿ ಕೊಟ್ಟಿದ್ದಿರಲ್ಲ. ಮತ್ತೆ ಅವರು ತಪ್ಪು ಮಾಡೋದು ಪರ್ಪಸ್ಫುಲಿ ಮಾಡಬೇಕಾಗುತ್ತೆ, ಬೇರೆ ದಾರಿಯೇ ಇಲ್ಲ. ಯಾಕಂದರೆ ಇಷ್ಟು ಕ್ಲಿಯರಾಗಿ ಎಲ್ಲ ಕೊಟ್ಟಿದ್ದೀವಿ. ಮತ್ತೆ ಯಾಕೆ ನಾವು 2 ಡಿಸ್ಪ್ಲೇ ಇಟ್ಟಿದ್ದೀನಿ. ಅಂದರೆ ಹಾಗೆ ಮಾಡೋದು ತಪ್ಪು ಅಂತ ಹೇಳ್ತೀವಿ. ತಪ್ಪದು. ಆ ಥರ ಮಾಡಲೇಬಾರ್ದು. ಟೈಮಿಂಗ್ ಕರೆಕ್ಟ್ ಇರಬೇಕು. ಯಾಕಂದರೆ ನಮ್ಮ ಆಕಾಶವಾಣಿ ಮಡಿಕೇರಿ ಅಂದರೆ ಏನು? ಅವ್ರದ್ದು ವಾಯ್ಸೇ, ಇವ್ರದ್ದು ವಾಯ್ಸಲ್ಲೇ ನಮ್ಮ ಆಕಾಶವಾಣಿ ಹೋಗ್ತಾ ಇದೆ. ಅವ್ರ ವಾಯ್ಸ್ ಆಫ್ ಆಕಾಶವಾಣಿ ಮಡಿಕೇರಿ ಅಂದರೆ ಅವ್ರದ್ದೇ ವಾಯ್ಸ್ ಅಲ್ವಾ? ಹೌದು ಸರ್. ಅವರಿಂದ ನಾವು ಕೇಳೋದು ನಮ್ಮ ಪ್ರೋಗ್ರಾಮ್, ಲಿಸ್ನರ್ಸ್ ಕೇಳೋದು ನಮ್ಮ ಪ್ರೋಗ್ರಾಮ್ ಅವರಿಂದ. ಅವರು ಕರೆಕ್ಟ್ ಆಗಿರ್ಬೇಕು. ಅವರು ಡಿಗ್ರೇಡ್ ಆದ್ರೆ ನಮ್ಮ ಡಿಗ್ರೇಡ್ ಆಯ್ತು, ಆಕಾಶವಾಣಿಗೆ ಡಿಗ್ರೇಡ್. ಅದು ಆಗಬಾರ್ದು. ದಟ್ ಈಸ್ ಮೈ ಪಾಯಿಂಟ್. ಈಗ ನಿರೂಪಕರ
ಒಂದು ಮನಸ್ಥಿತಿ ಹೇಗಿರ್ಬೇಕು ಅಂತ ಹೇಳ್ತೀರಿ ಅವರು ಸರ್? ಪ್ರಸನ್ನ ನೀವು ಆಗಿರ್ಬೇಕು. ನಿರಂತರವಾಗಿ ಹಾಸನ, ಮೈಸೂರು, ಮಡಿಕೇರಿ ಆಕಾಶವಾಣಿಗಳಲ್ಲಿ ಕೆಲಸ ಮಾಡಿದ್ದೀರಿ. ವಿವಿಧ ನಿರೂಪಕರನ್ನ ನೀವು ಗಮನಿಸಿದ್ದೀರಿ. ಅವ್ರು ಹೇಗಿರ್ಬೇಕು ಅಂತ ಹೇಳ್ತೀರಿ ಮನಸ್ಥಿತಿ? ಅವರು ಪ್ಲಸೆಂಟಾಗಿರ್ಬೇಕು ಯಾವಾಗಲೂ. ಅವರು ಟೆನ್ಷನ್ ಕೊಂಡು ಕೆಲಸ ಮಾಡಿದರೆ ಪ್ರಾಬ್ಲಮ್. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಮ್ಮ ಕಂಟ್ರೋಲ್ ರೂಮಲ್ಲಿ ಹೇಳ್ತಾ ಇದ್ದೆ, ಅಂದರೆ ಅವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. ಕೆಲವರು ಅಂದರೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾರೆ, ಅದೆಲ್ಲ ಬೇಡಬಾರ್ದು. ಅವ್ರು ಫ್ರೀಯಾಗಿರಬೇಕು. ಆಗ ಅವ್ರದ್ದು ಕೆಲಸ ಮಾಡಿಕೊಂಡು ಅವರು ಅದನ್ನು ನೋಡಿಕೊಂಡು ಮಾಡ್ತಾ ಇರ್ತಾರೆ. ಬೇರೆಯವರು ಹೋಗಿ ಡಿಸ್ಟರ್ಬ್ ಮಾಡಿ, ಈವನ್ ಅವ್ರು ಚಿಕ್ಕ ತಪ್ಪು ಮಾಡಿದ್ರು ಅವ್ರ ಹತ್ರ ಹೇಳಬೇಕಿಲ್ಲ, ಆಮೇಲೆ ಬಂದಾದ್ಮೇಲೆ ಹೇಳಿದ್ರೆ ಆಯಿತು. ಯಾಕಂದರೆ ಅವ್ರು ಒಂದು ತಪ್ಪು ಮಾಡಿ ಆಮೇಲೆ ಅಗೇನ್ ರಿಪೀಟ್ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ನೀವು ಕೆಲಸ ಮಾಡಿರಲ್ಲ, ಆ ಥರ ಒಂದು ಮಿಸ್ಟೇಕ್ ಆಗಿದ್ರೆ ಮತ್ತೆ ನೀವು ಒಂದು ಯಾರಾದರೂ ಹೇಳಿದರೆ ನಿಮಗೆ ಯಾವುದೇ ಟೆನ್ಷನ್ ಆಗುತ್ತೆ. ಆಗ ಮತ್ತೆ ತಪ್ಪುಗಳಾಗೋ ಸಾಧ್ಯತೆ. ಅದಕ್ಕೆ ಬಂದಾದ್ಮೇಲೆ ಹೇಳಿದ್ರೆ ಆಯಿತು, ಈ ಥರ ಆಗಿದೆ, ನೀವು ಮಾಡಬಾರ್ದು. ಸೂಕ್ಷ್ಮವಾಗಿ ಗ್ರಹಿಸಿದ್ದೀರಿ ಸರ್. ನಿಜವಾಗಿ ನಿಮ್ಮ ಮನಸ್ಸು ಮಾಗಿದೆ ಅಂತ ಹೇಳ್ಬೋದು, ಸೀನಿಯರ್ ಆಗಿದ್ದೀರಾ ಅಂತ ಹೇಳಬಹುದು. 36 ವರ್ಷಗಳ ಸುದೀರ್ಘ ಸೇವೆಯನ್ನು ಉತ್ತಮವಾಗಿ ಸಲ್ಲಿಸಿ ಸಂತೃಪ್ತಿಯ ಜೀವನವನ್ನು ನಡೆಸೋದಕ್ಕೆ ಸಿದ್ಧರಾಗಿದ್ದೀರಿ. ನಿಮ್ಮ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದರ ಮುಖಾಂತರ? ಮಕ್ಕಳಿಗೆ ಇಷ್ಟಪಡೋದಂದರೆ ಅವ್ರದ್ದು ದಾರಿ ಅವರೇ ಡಿಸೈಡ್ ಮಾಡ್ಕೊಳ್ಬೇಕು. ಫಸ್ಟು ಒಳ್ಳೆ ದಾರಿಲೂ ಹೋಗ್ಬೇಕು. ಸೆಕೆಂಡ್ ಏನಾದ್ರು ಹೆಲ್ಪ್ ಬೇಕಂದ್ರೆ ಕೇಳಬೇಕು. ಅವ್ರಿಗಾಗಲಿಲ್ಲ ಅಂದರೆ ನಾನು ಇರ್ತೀನಿ ಬ್ಯಾಕ್ ಸೈಡಲ್ಲಿ. ಈಗ ಅವರು ಇಲ್ಲಿ ಮೈಕ್ ಮುಂದೆ ಇದ್ದಿದ್ರೆ ನಾವು ಕೇಳಬಹುದಾಗಿತ್ತು. ಹೌದು, ಅವರು ಹೇಳ್ತಾರೆ ಅಪ್ಪ ಏನು ಹೇಳ್ತಾರೆ ಹಾಗೆ ಅಂತ, ಅದಕ್ಕೇನು ಹೇಳ್ತೀರಿ? ಅಪ್ಪ ಅವರು ನನಗಿಂತ ಒಳ್ಳೆ ವಿದ್ಯಾಭ್ಯಾಸ ಆಗಿದೆ, ಎಜುಕೇಟೆಡ್ ಆಗಿದೆ. ಸೊ ಅವ್ರು ಆ ಥರ ಹೇಳೋದೇ ಇಲ್ಲ. ಅವ್ರ ದಾರಿ ಅವ್ರಿಗೆ ಗೊತ್ತಾಗಿಬಿಟ್ಟಿದೆ. ಸೊ ಅವರು ನನಗೆ ಗೊತ್ತಿದೆ, ಒಳ್ಳೆಯ ಅಪ್ಪ ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದೀರಿ. ಯಾವುದೇ ನಿರ್ಬಂಧ ಇಲ್ಲದೆ ನಿಮ್ಮ ಜೀವನವನ್ನ ನೀವು ಮಾಡ್ಕೊಳ್ಬೇಕು, ಎಚ್ಚರಿಕೆಯಿಂದ ನಡೆಸ್ಕೊಂಡು ಹೋಗಿ. ಮತ್ತೆ ಅದಕ್ಕೆ ತಾನೇ ಫೋರಲ್ಲಿ ಹೋಗೋದಂದ್ರೆ ಇಟ್ಸ್ ನಾಟ್ ಈಸಿ. ಅವ್ರು ಒಬ್ಬರೇ ಹೋಗಿ ಒಬ್ಬರೇ ಬರ್ತಾರಂದ್ರೆ ತಿಂಗ್ ಮಾಡಿ ಹೋಗಿ. ಜರ್ಮನಿಯಿಂದ ಒಬ್ಬಳು ಅಲ್ಲಿಂದ ಇಲ್ಲಿ ಬರಬೇಕಂದ್ರೆ ಇಟ್ಸ್ ನಾಟ್ ಈಸಿ. ಅವ್ರು ಬಂದಿದ್ದಾರೆ, ದಟ್ ಮೀನ್ಸ್ ಅವ್ರಿಗೆ ಗೊತ್ತಿದೆ ಇನ್ನು ದಾರಿ. ನಾವೇನು ನಮಗೇ ಹೆದರಿಕೆ. ಇಲ್ಲಿಂದ ನಾನು ರೀಸೆಂಟ್ಲಿ ಮನಾಲಿಗೆ ಹೋಗಿದ್ದೆ. ಇಲ್ಲಿಂದ ಹೋಗುವಾಗ ನೆಕ್ಸ್ಟ್ ಟೆನ್ಷನ್ ಹೋಗೋದು. ಅವ್ರಿಗೆ ಟೆನ್ಷನ್ ಇಲ್ಲ ನೋಡಿದ್ರೆ ಅವರು ದೇ ಆರ್ ರೆಡಿ, ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಪ್ರಿಯಾಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪ್ರಿಯಾಗೆ ಹೇಳೋದ್ರೆ ಪ್ರಿಯಾಕ್ಕೆ ಏನು ಹೇಳೋದಂದ್ರೆ ಇಷ್ಟು ವರ್ಷ ನಮ್ಮನೆ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ, ಅದಕ್ಕೂ ಒಳ್ಳೆ ಹೊಟ್ಟೆ ತಂಡಿ ನಮ್ಮದು ಚೆನ್ನಾಗಿ ಇದ್ಕೊಂಡಿದ್ದಾರಲ್ಲ, ನನ್ನ ಪ್ರೀತಿಸಿದಾರಲ್ಲ, ಅದಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತಿಮವಾಗಿ ಸರ್, ಆಕಾಶವಾಣಿ ಅಂದರೆ ಏನು ಅಂತ ನಿಮ್ಮ ಪ್ರಕಾರ ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಆಕಾಶವಾಣಿ ಅಂದರೆ ಜನರ ಸಂಬಂಧ ಇರುವ ಒಂದು ಸಂಸ್ಥೆ. ನಾವು ಇಲ್ಲಿ ಕೆಲಸ ಮಾಡೋದು ನಾನು ಆ್ಯಕ್ಚುಲಿ 36 ವರ್ಷ ಸೇವೆ ಮಾಡಿ ಅಂದರೆ ನಾನು ಜನರಿಗೆ ಸೇವೆ ಮಾಡಿದ್ದೀನಿ. ಸಂಬಳ ಸಿಕ್ಕಿರ್ಬೋದು, ಅದು ಬೇರೆ ವಿಷಯ. ನಾನು ನಮ್ಮ ಒಂದು ಇಕ್ವಿಪ್ಮೆಂಟ್ ವರ್ಕ್ ಆಗಿಲ್ಲ ಆದರೆ ಇರುವ ಟೆನ್ಷನ್, ಆ ಟೆನ್ಷನ್ ಯಾರಿಗೋಸ್ಕರ ಮಾಡ್ತಾಯಿದ್ದೀನಿ? ಜನರಿಗೋಸ್ಕರ ಮಾಡ್ತಾಯಿದ್ದೀನಿ. ಅದೇ ಥರ ಪ್ರತಿಯೊಬ್ಬರು ಥಿಂಕ್ ಮಾಡಿದರೆ ನಮ್ಮ ಸಂಬಳ ಸಿಗುತ್ತೆ, ಬಟ್ ಕೆಲಸ ಮಾಡೋದು ನಮ್ಮ ಸಿನ್ಸಿಯರಿಟಿಯಾಗಿ ಕೆಲಸ ಮಾಡಿದರೆ ಇದು ಚೆನ್ನಾಗಿರುತ್ತೆ. ಅದು ಸಕ್ಸಸ್ ಆಗುವಾಗ ಸಿಕ್ಕುವ ಪ್ರತಿಫಲಕ್ಕೆ ದುಡ್ಡಿಲ್ಲ. ಮತ್ತು ಆಕಾಶವಾಣಿ ಮಾತ್ರ ಜನರಿಗೆ ಫುಲ್ ಹೆಲ್ಪ್. ನಾನು ಹೇಳಿರುವ ಫಸ್ಟೇ, ಇದೊಂದು ಫೇಸ್ಬುಕ್ ಈಕ್ವಲೆಂಟ್. ಆವಾಗಲಿಂದ ಎಷ್ಟೋ ಇನ್ಫಾರ್ಮೇಷನ್ ಬೆಳಿಗ್ಗೆಯಿಂದ 11 o'clockವರೆಗೂ ಕೊಡುವ ಇನ್ಫಾರ್ಮೇಷನು, ಅದು ಕೇಳ್ಕೊಂಡ್ರೆ ನಿಮ್ಗೆ ಎಷ್ಟೆಷ್ಟು ಇನ್ಫಾರ್ಮೇಷನ್, ಅದು ಬೇರೆ ಯಾವ ಮಾಧ್ಯಮ ಕೊಡ್ಲಿಕ್ಕೆ ಆಗೋದಿಲ್ಲ. ಫೇಸ್ಬುಕ್ ಕೊಡ್ಬೋದು ಮೋಸ್ಟ್ಲಿ, ಆದರೂ ನೀವು ನೋಡ್ತಾ ಇರಬೇಕು. ಇದು ಕೇಳ್ಕೊಂಡು ನಿಮ್ಗೆಲ್ಲ ಇನ್ಫಾರ್ಮೇಷನ್ ಬರ್ತಾಯಿದೆ. ಬಟ್ ಅದಕ್ಕೆ ಏನು ಬೇಕು? ನಮ್ಮ ಸ್ಟಾಫ್ಗಳು, ಈಗ ಆಕಾಶವಾಣಿ ಸ್ಟಾಫ್ಗಳು ತುಂಬ ಇರಬೇಕು. ಅವ್ರದ್ದು ಮನಸ್ಸು ಡಿಫ್ರೆಂಟ್ ಥಿಂಕಿಂಗ್ ಇರಬೇಕು. ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡಬೇಕು ಅಂತ ಆಸೆ ಇರಬೇಕು. ಆಗ ಎಲ್ಲ ಸಕ್ಸಸ್ ಆಗುತ್ತೆ. ಆಗ ಆಕಾಶವಾಣಿ ನಮ್ಮ ಜನರಿಗೆ ಒಂದು ನಮ್ಮ ಕೈಯಲ್ಲಿ ಇರಬೇಕು. ಜನರು ನಮ್ಮ ಆಕಾಶವಾಣಿ ಮಡಿಕೆ ಆಕಾಶವಾಣಿ ಕೇಳ್ಕೊಳ್ಳೋಣ ಅಂತ ಇರಬೇಕು. ಅಂದರೆ ಸಕ್ಸಸ್ ಆಗುತ್ತೆ. ಆಕರ್ಷಣೆ ಇರಬೇಕು, ಕಾರ್ಯಕ್ರಮಗಳಲ್ಲಿ ಆಕರ್ಷಣೆ ಇರಬೇಕು, ವೈವಿಧ್ಯತೆ ಇರಬೇಕು. ವೈವಿಧ್ಯತೆ ಇದ್ರೆ ತಾನೇ ಕೇಳೋದು. ವೈವಿಧ್ಯತೆ ಮತ್ತು ಪ್ರೋಗ್ರಾಮ್ ಕ್ವಾಲಿಟಿ ಇರಬೇಕು, ಸುಮ್ಮನೆ ಕ್ವಾಲಿಟಿ ಇರಬೇಕು, ವೈವಿಧ್ಯತೆ ಇರಬೇಕು, ಸತ್ಯಸಂಧತೆ ಇರಬೇಕು. ಇಷ್ಟು ಇದ್ರೆ ಆಟೋಮೆಟಿಕಾಗಿ ಬರುತ್ತೆ. ಜನರಿಗೆ ಹೆಲ್ಪ್ ಆಗಬೇಕು. ಮೇನ್ ಥಿಂಗ್ ಜನರಿಗೆ ಹೆಲ್ಪೇ. ರೇಡಿಯೋ ಕೇಳಿದರೆ ನಮ್ಗೆ ಇಷ್ಟು ಹೆಲ್ಪ್ ಆಗುತ್ತೆ. ನಾನು ಕಣ್ಣೂರಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಪ್ರೋಗ್ರಾಮ್ ಶುರು ಮಾಡಿದರು. ಒಂದೊಂದು ವಿಲೇಜಲ್ಲಿ ಅಲ್ಲಿರುವ ಕೊರತೆಗಳು ನಮ್ಮ ಆಕಾಶವಾಣಿ ಕೇಳುತ್ತೆ ಫೋನಲ್ಲಿ ಲೈವ್ ಆಗಿ.
ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ, ಇದೇನು ಮಾಡ್ತೀರಿ, ಏನು ಈ ಥರ ಕಂಪ್ಲೇಂಟ್ ಬಂದಿದೆಯಲ್ಲ, ಅದಕ್ಕೆ ಅವರು ರಿಪ್ಲೈ ಕೊಡ್ತಾರೆ. ಆ ರಿಪ್ಲೈ ಇವರಿಗೆ ಹೋಗುತ್ತೆ. ಆಗ ಎಷ್ಟೋ ಜನರಿಗೆ, ಈಗ ಕೆಲವರಿಗೆ ಮಲಗಿರ್ತಾರೆ, ಅವ್ರಿಗೂ ಸಹಾಯ ಸಿಕ್ಕಲಿಲ್ಲ, ಅವರು ಕೇಳ್ತಾ ಇರ್ತಾರೆ ನಮ್ಮ ರೇಡಿಯೋ, ಅವ್ರು ಮಲಗಿಕೊಂಡು ನಮಗೆ ಫೋನ್ ಮಾಡ್ತಾರೆ, ಸರ್ ನನಗೆ ಇಷ್ಟು ಕಷ್ಟ ಇದೆ. ಅದು ಒಂದು ಸಕ್ಸಸ್ ಪ್ರೋಗ್ರಾಮ್, ಸ್ಪಂದನ ಥರ, ಬಟ್ ಬಾಯಿ ಎಫೆಕ್ಟಿವ್ ಪ್ರೋಗ್ರಾಮ್. ಯಾಕಂದರೆ ಅವರಿಗೂ ರೇಡಿಯೋ ಬಂದು ನಿಮ್ಮ ಹತ್ರ ಹೇಳಲಿಕ್ಕಾಗಲ್ಲ, ಅಧಿಕಾರಿಗಳ ಹತ್ರ ಹೇಳಲಿಕ್ಕಾಗಲ್ಲ. ಕೆಲ ಟೈಮಲ್ಲಿ 100 ಸಲ ಹೇಳಿರ್ತಾರೆ, ಎಫೆಕ್ಟ್ ಆಗಿರಲ್ಲ. ಈಗ ಈ ಮೂಲಕ ಅದು ಸಾಧ್ಯವಾಗುವಾಗ ಇರುವ ಖುಷಿ ಇದೆಯಲ್ಲ, ಅದು ಸಾಧ್ಯವಾಗಿದೆ ಅಂತ ಅವರು ನಮಗೆ ಫೋನ್ ಮಾಡಿ ಹೇಳುವಾಗ ಇರುವ ಖುಷಿ, ನನ್ನಿಂದ ನಾನೆಲ್ಲ ಪ್ರೋಗ್ರಾಮ್ ಮಾಡೋದು, ನಾನು ಟೆಕ್ನಿಕಲ್ ಸೈಡ್ ಮಾಡೋದು, ಬಟ್ ಅದು ಕೇಳುವಾಗ ನನಗೂ ಇರುವ ಖುಷಿ ಅದು ನಿಮಗೆ ಯಾರಿಗೆ ಹೇಳಲಿಕ್ಕೆ ಆ ಟೈಪ್ ಇರುತ್ತೆ. ಅದೇ ಥರ ಇರಬೇಕು ನಮ್ಮ ಆಕಾಶವಾಣಿ. ಎಲ್ಲ ಮನುಷ್ಯನ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳಲ್ಲಿ ಏರುಪೇರಾದಾಗ ಅದಕ್ಕೆ ಉತ್ತರವಾಗಿ ಆಕಾಶವಾಣಿಯ ವಿವಿಧ ಕಾರ್ಯಕ್ರಮಗಳು ಸ್ಪಂದಿಸಬೇಕು ಅಂತ ಒಂದು ಉತ್ತಮವಾದಂತಹ ವ್ಯಾಖ್ಯಾನವನ್ನ ನೀಡಿದ್ರಿ. ಇಷ್ಟು ಹೊತ್ತು ನಮ್ಮ ಶ್ರೋತೃಗಳು ನಿಮ್ಮ ನಡೆದು ಬಂದ ಹಾದಿಯನ್ನ ನಿಮ್ಮ ಮಾತುಗಳ ಮುಖಾಂತರ ಕೇಳಿದ್ದಾರೆ. ನಮ್ಮ ಶ್ರೋತೃಗಳಿಗೆ, ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ಮಡಿಕೇರಿ ಆಕಾಶವಾಣಿ ನಮ್ಮ ಶ್ರೋತೃಗಳಿಗೆ ನಾನು ಏನು ಹೇಳೋದಂದರೆ, ಇದು ನಿಮ್ಮ ಆಕಾಶವಾಣಿ, ನೀವು ಬೆಳೆಸಿದ ಆಕಾಶವಾಣಿ, ಇನ್ನೂ ನಿಮ್ಮ ಸೇವೆಗಳೇ ಇರುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ನೀವು ಕೇಳ್ತಾ ಇರಬೇಕು, ಒಬ್ಬೊಬ್ಬರನ್ನು ಕೇಳ್ತಾ ಇದ್ದು ಅದನ್ನು ಪ್ರೋತ್ಸಾಹ ಮಾಡಬೇಕು. ಏನಾದ್ರು ತಪ್ಪದ ಮಾಹಿತಿ ಏನೋ ಬರ್ತಾ ಇದ್ದರೆ ಅದಕ್ಕೆ ಇನ್ಫಾರ್ಮೇಷನ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ಇದು ನಿಮ್ಮ ಆಕಾಶವಾಣಿ, ನೀವೇ ಕಾಪಾಡ್ಕೊಳ್ಬೇಕು ಅಷ್ಟೇ. ಒಳ್ಳೆಯದು ಸರ್. ಇಷ್ಟು ಹೊತ್ತು ಮಡಿಕೇರಿ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಅತಿಥಿಯಾಗಿ ಆಗಮಿಸಿ ಆಕಾಶವಾಣಿ ಸಂಸ್ಥೆಗೆ ಸೇರಿದಂತಹ ಕ್ಷಣದಿಂದ ಇಂದಿನವರೆಗೆ ನಿಮ್ಮ ನೆನಪಿನಂಗಳದಲ್ಲಿ ಅಡಗಿರುವಂತಹ ಸಂಗತಿಗಳನ್ನೆಲ್ಲ ಸರಳ ಭಾಷೆಯಲ್ಲಿ ಹಂಚಿಕೊಂಡ್ರಿ. ಅದರಲ್ಲಿ ಅಲ್ಪ ಸ್ವಲ್ಪ ನೋವಿತ್ತು, ಖುಷಿಯೇ ಜಾಸ್ತಿ ಅಂತ ಹೇಳ್ಬೋದು, ಸಂತೃಪ್ತಿಯೇ ಜಾಸ್ತಿ ಅಂತ ಹೇಳ್ಬೋದು. ಈ ಭಾಗ್ಯ ಎಲ್ಲರಿಗೂ ಸಿಗಲ್ಲ ಅಂತ ಕೂಡ ಹಿರಿಯರು ಹೇಳ್ತಾ ಇರಬಹುದು. ಇಂತಹ ಮಗ, ಇಂತಹ ಸಹೋದರ, ಇಂತಹ ಪತಿ ನಿಜಕ್ಕೂ ಕೂಡ ಶ್ರೇಷ್ಠ, ಶ್ರೇಯಸ್ಸು ನೀಡುವಂತಹ ಜೀವ ಅಂತ ಹೇಳ್ತಾ ಇದ್ದಾರೆ, ಹಿರಿಯರು ಅಂದ್ಕೊಂಡಿರಬಹುದು. ಹಾಗಾಗಿ ತಮ್ಮ ಏನು ಕನಸಿದೆ, ಆಕಾಶವಾಣಿಯ ಬಗ್ಗೆ ಏನೆಲ್ಲ ಕನಸಿತ್ತು ಅದನ್ನು ಈಡೇರಿಸ್ಕೊಂಡಿದ್ದೀರಿ ಅಂತ ಕೂಡ ಹೇಳಬಹುದು. ಮುಂದಿನ ಕನಸುಗಳನ್ನು ಇಂದು ನೀವು ನಿಮ್ಮ ಮಾತುಗಳಿಂದ ಹೇಳ್ಕೊಂಡಿದ್ದೀರಿ, ನಮ್ಮ ಶ್ರೋತೃಗಳಿಗೆ ಕಿವಿ ಮಾತನ್ನು ಹೇಳಿದ್ದೀರಿ, ಆಕಾಶವಾಣಿ ಅಂದರೆ ಏನು ಅಂತ ಹೇಳಿದ್ದೀರಿ, ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ, ಏನನ್ನು ಕಲ್ತಿದ್ದೀರಿ ಅಂತ. ಮತ್ತು ನಿಮ್ಮ ಬಾಲ್ಯದ ಕನಸುಗಳನ್ನು ಕೂಡ ಹೇಳಿದ್ರಿ. ನಿಮ್ಮ ತಂದೆ, ತಾಯಿ, ತಮ್ಮ ಮತ್ತು ಸಂಬಂಧಿಕರನ್ನು ಕೂಡ ನೀವು ನೆನಪು ಮಾಡಿಕೊಂಡ್ರಿ. ನಿಮ್ಮ ಧರ್ಮಪತ್ನಿ ಪ್ರಿಯಾ ಅವ್ರ ಬಗ್ಗೆನೂ ಕೂಡ ಅಭಿಮಾನದಿಂದ ಮಾತನಾಡಿದ್ದೀರಿ. ನಿಮ್ಮ ಮಕ್ಕಳು ಕೂಡ ಪ್ರೀತು, ಸ್ನೇಹ, ಈ ಇಬ್ಬರು ಮಕ್ಕಳ ಕನಸು ಏನಿತ್ತು ಅದನ್ನು ಈಡೇರಿಸಿರುವುದರ ಕುರಿತಾಗಿ ಕೂಡ ನೀವು ಅಭಿಮಾನದ ಮಾತುಗಳನ್ನು ಆಡಿದ್ದೀರಿ. ಒಟ್ಟಾರೆ ಎಲ್ಲ ಸಂಗತಿಗಳನ್ನು ನೀವು ಹಂಚಿಕೊಂಡಿದ್ದೀರಿ ನಮ್ಮ ಸ್ಟುಡಿಯೋಗೆ ಬಂದು. ನಿಮ್ಮ ಮುಂದಿನ ಅಂದರೆ ಮುಂಬರುವ ದಿನಗಳು, ನಿವೃತ್ತಿಯ ಏನು ದಿನಗಳು ಆರಂಭ ಆಗುತ್ತೆ, ಹೊಸ ಜೀವನ ಆರಂಭ ಆಗುತ್ತೆ ಅಂತ ಹಿರಿಯರು ಹೇಳೋ ಪ್ರಕಾರ, ಅನುಭವಿಗಳು ಹೇಳುವ ಪ್ರಕಾರ ಮುಂದಿನ ಕನಸುಗಳು, ಯೋಜನೆಗಳು ಎಲ್ಲವೂ ಕೂಡ ಈಡೇರಲಿ. ಒಂದು ಮನಸ್ಸು ಅಂದಾಗ ತೊಳಲಾಟ ಇದ್ದೇ ಇರುತ್ತೆ, ನೋವು ಸಂಕಟ ಇದ್ದೇ ಇರುತ್ತೆ. ಅಗಲಿಕೆ ಅನ್ನುವ ಪದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಯಾಕೆ ಅಂದರೆ ನಾವು ತಿರುಗಾಡಿದಂತಹ ನೆಲ, ನಾವು ಕಲಿತಂತಹ ಸ್ಥಳ, ನನ್ನದೇ ಮನೆ ಅಂತ ನಾವು ಸ್ವೀಕರಿಸಿದ್ದೀವಿ. ಇಲ್ಲಿರುವವರು ಕೂಡ ಸಹೋದ್ಯೋಗಿಗಳು, ನಮ್ಮ ಸಹೋದರ ಸಹೋದರಿಯರ ರೀತಿ ಅಂತ ಪ್ರೀತಿಯನ್ನು ಗಳಿಸಿ ಅವರಿಗೂ ಕೂಡ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಈ ಎಲ್ಲ ಸಂಗತಿಗಳನ್ನು ಇಷ್ಟು ಹೊತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್, ತುಂಬ ನಮಸ್ಕಾರ. ಇದುವರೆಗೆ 36 ವರ್ಷಗಳ ಕಾಲ ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಇದಾಗಿತ್ತು ನೆನಪಿನ ಬುತ್ತಿ. ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ 101 ನೆನಪು.
ಸಂದರ್ಶಕರು ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ನೆನಪಿನ ಬುತ್ತಿ.